ನೆಕ್ಸ್ಟ್ ನೋಡಿ ಹೈಪರ್ಬೋಲಾ. ಆಲ್ರೆಡಿ ನಾವು ಎಲಿಪ್ಸ್ ಮಾಡ್ಕೊಂಡಿದ್ವಲ್ಲ, ಸೇಮ್ ಟೈಪ್ ಮಾಡ್ಕೊಂಡು ಹೋಗ್ತೀನಿ ಹೈಪರ್ಬೋಲನ. ನೋಡಿ ಜಸ್ಟ್ ಅಲ್ಲಿ ಏನೇನ್ ಚೇಂಜ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಅದು ಗೊತ್ತಾಯ್ತು ಅಂತ ಹೇಳಿದ್ರೆ ಈಸಿಯಾಗಿ ಬರ್ಕೊಂಡು ಹೋಗ್ಬೋದು. ನೋಡಿ ಹೈಪರ್ಬೋಲಾದ ಈಕ್ವೇಶನ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಹೇಗೆ ಬರ್ಕೊಂತೀವಿ ಅಂದ್ರೆ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಕ್ವಲ್ ಟು 1. ಹೌದಾ? ನೋಡಿ ಅಲ್ಲಾದ್ರೆ ನಮಗೆ ಎ ಗ್ರೇಟರ್ ದನ್ ಬಿ ಈ ತರ ಬಿ ಗ್ರೇಟರ್ ದನ್ ಎ ಬರೀತಾ ಇದ್ವಿ ಎಲಿಪ್ಸ್ ಅಲ್ಲಿ. ಇಲ್ಲಿ ನಮಗೆ ಎ ಗ್ರೇಟರ್ ದನ್ ಬಿ ಗ್ರೇಟರ್ ದನ್ ಎ ಈ ತರ ಯಾವುದು ಬರಲ್ಲ. ಆಯ್ತಲ್ಲ, ಇಲ್ಲಿ ನಮಗಿಲ್ಲಿ ಹೈಪರ್ಬೋಲಾದಲ್ಲಿ ಇಸ್ ಈಕ್ವಲ್ ಟು 1 ಇಸ್ ಈಕ್ವಲ್ ಟು -1 ಈ ತರ ಬರುತ್ತಷ್ಟೇ. ಅದಕ್ಕೆ ಐಡಿಯಾ ಗೊತ್ತಿರಲಿ. ನೋಡಿ ಎಲಿಪ್ಸ್ ಅಲ್ಲಿ ಹೇಗೆ ಮಾಡ್ಕೊಂಡ್ವಲ್ಲ ಅದೇ ತರ ಇಲ್ಲೂ ಸೆಂಟರ್ ಫೋಸೈ ಎಲ್ಲದನ್ನು ಬರೀಬಹುದು. ನೋಡಿ ಸೆಂಟರ್ ಫೋಸೈ ಎಲ್ಲ ಬರ್ಕೊಂಡು ಹೋಗ್ಬೋದು, ಗೊತ್ತಿರ್ಬೇಕು. ಈ ತರ ತಗೊಂತೀನಿ ಹೈಪರ್ಬೋಲಾನ. ಸೆಂಟರ್ನ ಸಿ 0,0 ಅಂತ ಹೇಳ್ತೀವಿ. ಹೌದಾ? ನೋಡಿ ಇಲ್ಲಿ ಎರಡೇ ಎರಡು ವರ್ಟೆಕ್ಸ್ ಬರುತ್ತೆ, ಇವೆರಡನ್ನು ವರ್ಟೆಕ್ಸ್ ಅಂತ ಹೇಳ್ಬೋದು. ಒಂದನ್ನ A,0 ಇನ್ನೊಂದು -A,0 ಬರುತ್ತೆ. ನೋಡಿ ಫೋಕಸ್ ನ ಸೇಮ್ ಎಲಿಪ್ಸ್ ಅಲ್ಲಿ ಏನ್ ಬರೀತಿದ್ವಲ್ಲ ಅದೇ AE,0 ಇನ್ನೊಂದು -AE,0ನೇ ಬರುತ್ತೆ. ನೋಡಿ ಇವೆರಡನ್ನ ಡೈರೆಕ್ಟ್ರಿಕ್ಸ್ ಅಂತ ಹೇಳ್ತೀವಿ. ಹೌದಾ? ಈ ಝೆಡ್ ಅಂತ ತಗೊಂಡೆ ಅಂದ್ರೆ ಝೆಡ್ ನ ಏನ್ ಬರೀಬಹುದು ಅಂದ್ರೆ ನಾವು A/E,0 ಅಂತ ಬರೀಬಹುದು. ನೋಡಿ ಇಲ್ಲಿ ಹಾಗಾದ್ರೆ ಇಲ್ಲಿ ಎಲ್ಲಾ ಪಾಯಿಂಟ್ಸ್ ಸೇಮ್ ಬರ್ತಾನೆ ಹೋಗುತ್ತೆ, ಏನೇನು ಚೇಂಜ್ ಆಗಲ್ಲ. ಇಲ್ಲಿ ಝೆಡ್ ಅಂದ್ರೆ -A/E,0. ಹೌದಾ? ಇದನ್ನ ಲ್ಯಾಟಸ್ ರೆಕ್ಟಮ್ ಅಂತ ಹೇಳ್ತೀನಿ. ನೋಡಿ ಅದ್ರದ್ದು ಎಂಡ್ ಪಾಯಿಂಟ್ಸ್ ನ ಏನ್ ಬರೀಬಹುದು ಅಂದ್ರೆ AE,B²/A. ಇದು ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಬರುತ್ತಾನೆ. ಹೌದಾ? ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ ಅಂದ್ರೆ ಎಕ್ಸ್ ಈಸ್ ಪಾಸಿಟಿವ್, ವೈ ನೆಗೆಟಿವ್. ಹೌದಾ? -B²/A. ಇದು ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ -AE -B²/A. ಸೆಕೆಂಡ್ ಕ್ವಾಡ್ರೆಂಟ್ -AE, B²/A. ಹೌದಾ? ಇದು ಎಂಡ್ ಪಾಯಿಂಟ್ಸ್ ಆಫ್ ಲ್ಯಾಟಸ್ ರೆಕ್ಟಮ್. ಹೌದಾ? ನೋಡಿ ಇಷ್ಟು ಕರೆಕ್ಟ್ ಆಗಿ ಗೊತ್ತಿರಬೇಕು. ಹೌದಾ? ನೋಡಿ ಎಲ್ಲದೂ ಸೇಮ್ ಆಗ್ತಾ ಇದೆ. ಅದೇ ಇಲ್ಲಿ ಏನೇನ್ ಚೇಂಜ್ ಆಗುತ್ತೆ ಅಂದ್ರೆ ಎಕ್ಸೆಂಟ್ರಿಸಿಟಿ ಚೇಂಜ್ ಆಗುತ್ತೆ. ಅಂದ್ರೆ ಇಲ್ಲಿ ಎಲಿಪ್ಸ್ ಅಲ್ಲಿ ಎಕ್ಸೆಂಟ್ರಿಸಿಟಿ ಅಂದ್ರೆ <1 ಅಂತ ಹೇಳಿದ್ವಿ. ಇಲ್ಲೇನಾಗಿರುತ್ತೆ ಅಂದ್ರೆ ಇಲ್ಲಿ ಗ್ರೇಟರ್ ದ್ಯಾನ್ 1 ಬರುತ್ತೆ ಅಷ್ಟೇ. ಹೌದಾ? ಅದಕ್ಕೆ ಇಷ್ಟು ಗೊತ್ತಿಲ್ಲ ಇದು ಪರ್ಫೆಕ್ಟ್ ಆಗಿ. ನೋಡಿ ಅಲ್ಲಿ ಇದೆ ಅಲ್ಲಿ. ಹೌದಾ? ಇಷ್ಟು ಕೊಟ್ಟಿದ್ದಾರೆ ನೋಡಿ. ಆಗಿದೆ ಅಲ್ಲಿ ಏನೇನು ಬರ್ಕೊಂಡು ಹೋಗ್ತೀವಿ ಇದರಲ್ಲಿ ಅಂತ ಹೇಳಿದ್ರೆ ಫಸ್ಟ್ ಒನ್ ಸೆಂಟರ್ ಸಿ ಇಸ್ ಈಕ್ವಲ್ ಟು ಏನ್ ಬರೀಬಹುದು ಅಂದ್ರೆ 0,0 ಇದನ್ನ ಸೆಂಟರ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ನೆಕ್ಸ್ಟ್ ನೋಡಿ ಸೆಕೆಂಡ್ ಒನ್ ಫೋಸೈ ಆರ್. ನೋಡಿ ಎರಡು ಬರುತ್ತೆ, ಒಂದು ಎಸ್ ಮತ್ತೆ ಇನ್ನೊಂದು S'. ಹೌದಾ? ಎಸ್ ನ AE,0 ಅಂಡ್ S' ಅಂತ ಹೇಳಿದ್ರೆ -AE,0 ಬರಿತೀವಿ. ಹೌದಾ? ಥರ್ಡ್ ಒನ್ ವರ್ಟಿಸಸ್ ಬರ್ಕೊಂತೀವಿ. ನೋಡಿ ವರ್ಟಿಸಸ್ ಆರ್. ನೋಡಿ ಇಲ್ಲಿ ಎರಡೇ ಎರಡು ಬರುತ್ತೆ, ಒಂದಿದು ಇನ್ನೊಂದು ಇದು. ಏನೇನು ಬರ್ಕೋಬಹುದು ಅಂದ್ರೆ A,0 ಅಂಡ್ -A,0. ಎಲಿಪ್ಸ್ ಅಲ್ಲಿ ಆದ್ರೆ 4 ಬರ್ಕೊಂತ ಇದ್ವಿ. ಹೌದಾ? ಇಲ್ಲಾದ್ರೆ ನಮಗೆ ಎರಡೇ ಎರಡು ಬರುತ್ತೆ. ಫೋರ್ತ್ ಒನ್ ನೋಡಿ ಎರಡು ಆಕ್ಸೆಸ್ ಇದು, ಒಂದು ಇದೊಂದು ಆಕ್ಸೆಸ್ ಮತ್ತೆ ಇದನ್ನು ಆಕ್ಸೆಸ್ ಆಗುತ್ತೆ. ಯಾಕಂದ್ರೆ ಹೈಪರ್ಬೋಲಾ ಇಸ್ ಸಿಮೆಟ್ರಿಕ್ ವಿತ್ ರೆಸ್ಪೆಕ್ಟ್ ಟು ಬೋತ್ ಕೋಆರ್ಡಿನೇಟ್ ಆಕ್ಸೆಸ್ ಅಂತ ಹೇಳ್ಬೋದು. ಅದಕ್ಕೆ ಇಲ್ಲಿ ಈಕ್ವೇಶನ್ ಆಫ್ ಆಕ್ಸಿಸ್ ಆರ್ ಒಂದು ಎಕ್ಸ್ ಆಕ್ಸಿಸ್ ಇಸ್ ಈಕ್ವೇಶನ್ y = 0 ಬರಿತೀವಿ. ಇನ್ನೊಂದು y ಆಕ್ಸಿಸ್ ಇಂದ ಈಕ್ವೇಶನ್ ನ x = 0 ಬರಿತೀವಿ. ಹೌದಾ? ನೆಕ್ಸ್ಟ್ ಈಕ್ವೇಶನ್ ಆಫ್
ಡೈರೆಕ್ಟ್ರಿಕ್ಸ್ ಆರ್, ನೋಡಿ ಇದೊಂದಲ್ಲ, ಆಕ್ಚುಲಿ ಇಲ್ಲಿ ಪಾಯಿಂಟ್ ನ ಯಾವ ತರ ಬರ್ಕೊಂಡಿರ್ತೀವಿ ಅಂತ ಗೊತ್ತಿರಬೇಕು. ಈ ಕೆ ನ ಆಕ್ಚುಲಿ ಹೇಗೆ ಬರ್ಕೊಂತೀವಿ ಅಂದ್ರೆ ನಾವಿಲ್ಲಿ ಎ ಬೈ ಇ ಕಾಮ 0 ಇದು ಮೈನಸ್ ಎ ಬೈ ಇ ಕಾಮ 0, ಹೌದಾ? ಹಾಗಾದ್ರೆ ಇಲ್ಲಿ ಈಕ್ವೇಶನ್ ಆಫ್ ಡೈರೆಕ್ಟ್ರಿಕ್ಸ್ ಏನ್ ಬರೀಬಹುದು? ಒಂದು, ಎಕ್ಸ್ ಆಕ್ಸಿಸ್ ನ ಎ ಬೈ ಇ ಅಂತ ಕಟ್ ಮಾಡತ್ತಲ್ಲ, ಅದಕ್ಕೆ ಎಕ್ಸ್ ಇಸ್ ಈಕ್ವಲ್ ಟು ಎ ಬೈ ಇ. ಇನ್ನೊಂದು ಎಕ್ಸ್ ಆಕ್ಸಿಸ್ ನ ಮೈನಸ್ ಎ ಬೈ ಇ ಅಂತ ಕಟ್ ಮಾಡುತ್ತೆ, ಅದಕ್ಕೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎ ಬೈ ಇ ಅಂತ ಬರೀತೀವಿ, ಹೌದಾ? ನೋಡಿ ಎಲಿಪ್ಸ್ ಅಲ್ಲೂ ಸೇಮ್ ಇತ್ತು, ಸೇಮ್ ಬರ್ಕೊಂತ ಇದ್ದೀವಿ. ನೆಕ್ಸ್ಟ್ ನೋಡಿ ಲ್ಯಾಟಸ್ ರೆಕ್ಟಮ್ ಏನ್ ಬರ್ಕೊಂಡು ಹೋಗೋದು, ಹೌದಾ? ಇಲ್ಲಿ ಎರಡೆರಡು ಬರುತ್ತೆ, ಅದಕ್ಕೆ ಎರಡು ಈಕ್ವೇಶನ್ ಆಫ್ ಲ್ಯಾಟಸ್ ರೆಕ್ಟಮ್, ಎಂಡ್ ಪಾಯಿಂಟ್ಸ್ ಆಫ್ ಲ್ಯಾಟಸ್ ರೆಕ್ಟಮ್ ಇವೆಲ್ಲ ಗೊತ್ತಿರಬೇಕು. ಅದು ನೋಡಿ ಫಸ್ಟ್ ಒಂದು ಇದರಲ್ಲಿ ಈಕ್ವೇಶನ್ ಆಫ್ ಲ್ಯಾಟಸ್ ರೆಕ್ಟಮ್ ಆರ್ ಒಂದು ಇದು ತಾನೆ, ಇದು ಯಾವ್ದನ್ನು ಕಟ್ ಮಾಡ್ತದೆ? ಎಕ್ಸ್ ಆಕ್ಸಿಸ್ ನ ಎ ಇ ಹತ್ರ ಅಲ್ಲ, ಅದಕ್ಕೆ ಎಕ್ಸ್ ಇಸ್ ಈಕ್ವಲ್ ಟು ಎ ಇ ಅಂಡ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎ ಇ. ನೆಕ್ಸ್ಟ್ ಎಂಡ್ ಪಾಯಿಂಟ್ಸ್ ಆಫ್ ಲ್ಯಾಟಸ್ ರೆಕ್ಟಮ್ ಆರ್ ಏನೇ ಬರೀಬಹುದು ಎಂಡ್ ಪಾಯಿಂಟ್ಸ್ ನಲ್ಲಿ? ನೋಡಿ ಆಲ್ರೆಡಿ ಹೇಳಿದ್ವಿ, ಇದನ್ನ ಯಾವ ತರ ಬರ್ಕೋಬಹುದು ಅಂದ್ರೆ ಇಲ್ಲಿ ಈ ಎಂಡ್ ಪಾಯಿಂಟ್ಸ್ ನ ಎ ಇ ಕೊಮ ಬಿ ಸ್ಕ್ವೇರ್ ಬೈ ಎ ಅಂತ ಬರೀತಿದ್ವಿ. ಇದೇ 4 ಕಡೆ ಬರುತ್ತೆ ತಾನೆ, ಹೌದಾ? 4 ಪಾಯಿಂಟ್ಸ್ ಹತ್ರನೂ ಬರುತ್ತೆ ಅಂದ್ರೆ ಇಲ್ಲಿ ಏನ್ ಬರ್ಕೋಬಹುದು ಅಂದ್ರೆ ಪ್ಲಸ್ ಆರ್ ಮೈನಸ್ ಎ ಇ ಕೊಮ ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವೇರ್ ಬೈ ಎ ಅಂತ ಬರೀಬಹುದು, ಹೌದಾ? ಅದಕ್ಕೆ ಕರೆಕ್ಟ್ ಆಗಿ ಗೊತ್ತಿರ್ಬೇಕು ಇದನ್ನು. ಥರ್ಡ್ ಒನ್ ನೋಡಿ, ಲೆಂತ್ ಆಫ್ ಲ್ಯಾಟಸ್ ರೆಕ್ಟಮ್ ಈಸ್ ಬಿ ಸ್ಕ್ವೇರ್ ಬೈ ಎ ಪ್ಲಸ್ ಬಿ ಸ್ಕ್ವೇರ್ ಬೈ ಎ ಅಂದ್ರೆ 2b ಸ್ಕ್ವೇರ್ ಬೈ ಎ. ಇಷ್ಟು ಬರುತ್ತೆ ಅಷ್ಟೇ, ಹೌದಾ? ನೋಡಿ ಎಲ್ಲಾದ್ರೂ ಫಾರ್ಮುಲಾ ಸೇಮ್ ಬರಿತಾ ಇದ್ವಿ. ನೆಕ್ಸ್ಟ್ ಏನೇನು ಗೊತ್ತಿರಬೇಕು ಅಂದ್ರೆ ಲೆಂತ್ ಗಳು ಗೊತ್ತಾಗಬೇಕು. ನೋಡಿ ಫಸ್ಟ್ ಇದರೊಳಗೆ 7th ಪಾಯಿಂಟ್ ನೋಡಿ, ಡಿಸ್ಟೆನ್ಸ್ ಬಿಟ್ವೀನ್ ಫೋಸೈ ಈಸ್ ಸೇಮ್ ಬರಿತೀವಿ, 2a ನೇ ಆಗುತ್ತೆ. 8th ಒನ್, ಡಿಸ್ಟೆನ್ಸ್ ಬಿಟ್ವೀನ್ ಡೈರೆಕ್ಟ್ರಿಕ್ಸ್ ಈಸ್ 2a ಬೈ ಇ, ಇದು ಸೇಮ್. ನೋಡಿ ಇದು ಚೇಂಜ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್ 9th ಒನ್ ನೋಡಿ, ಅಲ್ಲಿ ಮೇಜರ್ ಆಕ್ಸಿಸ್ ಮೈನರ್ ಆಕ್ಸಿಸ್ ಅಂತ ಹೇಳ್ತಿದ್ವಿ, ಇಲ್ಲೇನಂತ ಹೇಳ್ತೀವಿ ಅಂದ್ರೆ ಟ್ರಾನ್ಸ್ವರ್ಸ್ ಆಕ್ಸಿಸ್ ಮತ್ತೆ ಕಾಂಜುಗೇಟ್ ಆಕ್ಸಿಸ್ ಅಂತ ಹೇಳ್ತೀವಿ. ನೋಡಿ ಟ್ರಾನ್ಸ್ವರ್ಸ್ ಆಕ್ಸಿಸ್ ಅಂತ ಹೇಳಿದ್ರೆ ಆಕ್ಸಿಸ್ ಆನ್ ವಿಚ್ ಫೋಸೈ ಆಫ್ ಹೈಪರ್ಬೋಲಾ ಲೈಸ್ ಅಂತ ಹೇಳ್ತೀವಿ, ಆಯ್ತಲ್ಲ? ನೋಡಿ ಇಲ್ಲಿ ಏನಿದು ಟ್ರಾನ್ಸ್ವರ್ಸ್ ಆಕ್ಸಿಸ್ ಅಂದ್ರೆ ಆಕ್ಸಿಸ್ ಆನ್ ವಿಚ್ ಫೋಸೈ ಆಫ್ ಹೈಪರ್ಬೋಲಾ ಲೈಸ್, ಹೌದಾ? ಅದಕ್ಕೆ ಏನಂತ ಹೇಳ್ತೀವಿ ಅಂದ್ರೆ ಟ್ರಾನ್ಸ್ವರ್ಸ್ ಆಕ್ಸಿಸ್ ಅಂತ ಹೇಳ್ತೀವಿ. ಇಲ್ಲಿ ಏನ್ ಇಂಪಾರ್ಟೆಂಟ್ ಗೊತ್ತಿರ್ಬೇಕಂದ್ರೆ ಇದರಲ್ಲಿ ಲೆಂತ್ ಆಫ್ ಟ್ರಾನ್ಸ್ವರ್ಸ್ ಆಕ್ಸಿಸ್ ಗೊತ್ತಿರಬೇಕು, ಈಸ್ 2a ಅಂತ ಬರೀತೀವಿ. ನೋಡಿ ಅಲ್ಲಿ ಮೇಜರ್ ಆಕ್ಸಿಸ್ ಅಂತ ಹೇಳ್ತಿದ್ವಲ್ಲ, ಅದನ್ನೇ ಇಲ್ಲಿ ನಾವ್ ಏನಂತ ಕರಿತೀವಿ ಅಂದ್ರೆ ಟ್ರಾನ್ಸ್ವರ್ಸ್ ಆಕ್ಸಿಸ್ ಅಂತ ಹೇಳ್ತೀವಿ ಅಷ್ಟೇ, ಹೌದಾ? ಅದಕ್ಕೆ ಐಡಿಯಾ ಗೊತ್ತಿರಲಿ. ನೆಕ್ಸ್ಟ್ ನೋಡಿ ಹಾಗಾದ್ರೆ 10th ಒನ್, ಕಾಂಜುಗೇಟ್ ಆಕ್ಸಿಸ್. ನೋಡಿ ಕಾಂಜುಗೇಟ್ ಆಕ್ಸಿಸ್ ಅಂದ್ರೆ ಇನ್ನೊಂದು ಇರುತ್ತಲ್ಲ, ಅದು ಅಷ್ಟೇ, ಹೌದಾ? ಅಂದ್ರೆ ಆಕ್ಸಿಸ್ ಆನ್ ವಿಚ್ ಫೋಸೈ ಆಫ್ ದ ಹೈಪರ್ಬೋಲಾ ಡಸ್ ನಾಟ್ ಲೈಸ್ ಅಷ್ಟೇ, ಹೌದಾ? ಇನ್ನೊಂದು ಆಕ್ಸಿಸ್, ಅದಕ್ಕೆ ನಾವು ಕಾಂಜುಗೇಟ್ ಅಂತ ಹೇಳ್ತೀವಿ ಅಷ್ಟೇ. ಇದ್ರದ್ದು ಲೆಂತ್ ಗೊತ್ತಿರಬೇಕು. ಲೆಂತ್ ಆಫ್ ಕಾಂಜುಗೇಟ್ ಆಕ್ಸಿಸ್ ಈಸ್ 2b ಅಂತ ಬರೀತೀವಿ. ನೋಡಿ ಇಷ್ಟು ಸೇಮ್. ಇಲ್ಲಿ ಏನ್ ಚೇಂಜ್ ಆಯ್ತು ಅಂದ್ರೆ ಬನ್ನಿ, ಅಲ್ಲಿ ಮೇಜರ್ ಆಕ್ಸಿಸ್ ಅಂತ ಹೇಳ್ತಿದ್ವಲ್ಲ, ಅದನ್ನ ಇಲ್ಲಿ ಟ್ರಾನ್ಸ್ವರ್ಸ್ ಆಕ್ಸಿಸ್ ಅಂತ ಹೇಳ್ತೀವಿ. ಅಲ್ಲಿ ಮೈನರ್ ಆಕ್ಸಿಸ್ ಅಂತ ಹೇಳ್ತಿದ್ವಲ್ಲ, ಅದನ್ನ ಇಲ್ಲಿ ಕಾಂಜುಗೇಟ್ ಆಕ್ಸಿಸ್ ಅಂತ ಹೇಳ್ತೀವಿ ಅಷ್ಟೇ, ಹೌದಾ? ನೋಡಿ ಇವೆರಡು ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ ಇದು ಚೇಂಜ್ ಆಗುತ್ತೆ. ನೋಡಿ ಎಕ್ಸೆಂಟ್ರಿಸಿಟಿ ಆಫ್ ಹೈಪರ್ಬೋಲಾ, ಹೌದಾ? ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್
ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಕ್ವಲ್ ಟು 1 ಈಸ್ ಏನ್ ಬೈತೀವಿ ಅಂದ್ರೆ ಈಸ್ ಈಕ್ವಲ್ ಟು ರೂಟ್ ಆಫ್ 1 ಪ್ಲಸ್ ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್. ನೋಡಿ ಇದೊಂದು ಚೇಂಜ್ ಆಗುತ್ತೆ, ಗೊತ್ತಿರಬೇಕು. ಅಲ್ಲಿ 1 ಮೈನಸ್ ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಬೈತಿದ್ವಿ, ಇಲ್ಲಿ 1 ಪ್ಲಸ್ ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಬೈತೀವಿ. ಅದಕ್ಕೆ ಇಂಪಾರ್ಟೆಂಟ್ ನಮಗೆ ಇದು ಗೊತ್ತಿರಬೇಕು. ನೋಡಿ ಇದೊಂದು ಚೇಂಜ್ ಆಗುತ್ತೆ. ನೆಕ್ಸ್ಟ್ 12th ಒಂದು ಚೇಂಜ್ ಆಗುತ್ತೆ. ರಿಲೇಷನ್ ಬಿಟ್ವೀನ್ ಎ ಬಿ ಅಂಡ್ ಇ ಈಸ್, ನೋಡಿ ಇದನ್ನು ಚೇಂಜ್ ಆಗುತ್ತೆ, ಗೊತ್ತಿರಬೇಕು. ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಇಂಟು ಇ ಸ್ಕ್ವೇರ್ ಮೈನಸ್ 1. ನೋಡಿ ಎಲಿಪ್ಸ್ ಅಲ್ಲಾದ್ರೆ ಏನ್ ಬರಿತಾ ಇದ್ವಿ, 1 ಮೈನಸ್ ಇ ಸ್ಕ್ವೇರ್ ಬರಿತಾ ಇದ್ವಿ. ಇಲ್ಲೇನ್ ಬರುತ್ತೆ ನಮಗೆ, ಇ ಸ್ಕ್ವೇರ್ ಮೈನಸ್ 1 ಬರುತ್ತೆ ಅಷ್ಟೇ. ಹೌದಾ? ನೋಡಿ ಇಂಪಾರ್ಟೆಂಟ್ ನಮಗೆ, ಅದಕ್ಕೆ ಇದು ಗೊತ್ತಿರಬೇಕು. ಗೊತ್ತಾಯ್ತಾನ? ನೆಕ್ಸ್ಟ್ ನೋಡಿ, ಒಂದು ಫಾರ್ಮ್ ಆಯ್ತು ಅಷ್ಟೇ, ಇದು ಸ್ಟ್ಯಾಂಡರ್ಡ್ ಫಾರ್ಮ್. ನೆಕ್ಸ್ಟ್ ನೋಡಿ, ಕಾಂಜುಗೇಟ್ ಹೈಪರ್ಬೋಲಾ ಅಂತ ಹೇಳ್ತೀವಿ, ಅದೇ ಆ ತರ ಇರುತ್ತೆ ಅಂತೇಳಿ ಈ ಮಾಡ್ಕೊಂಡಲ್ಲ, ಇದಕ್ಕೆ ಡೈರೆಕ್ಟ್ ಆಗಿ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಹೈಪರ್ಬೋಲಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಒಂದು ನೋಡಿ, ಕಾಂಜುಗೇಟ್ ಹೈಪರ್ಬೋಲಾ. ನೋಡಿ ಇದು ಇಂಪಾರ್ಟೆಂಟ್, ಗೊತ್ತಿರಬೇಕು. ನೋಡಿ ಕಾಂಜುಗೇಟ್ ಹೈಪರ್ಬೋಲಾ ಅಂತ ಹೇಳಿದ್ರೆ ಫೋಸೈ ಆಫ್ ದ ಹೈಪರ್ಬೋಲಾ ಲೈಸ್ ಆನ್ ವೈ ಆಕ್ಸಿಸ್ ಆಗಿರ್ಬೇಕು. ಆಯ್ತಲ್ಲ, ಅದಕ್ಕೆ ಕಾಂಜುಗೇಟ್ ಹೈಪರ್ಬೋಲಾ ಅಂತ ಹೇಳ್ತೀವಿ. ನೋಡಿ ಇದು ಈಕ್ವೇಶನ್ ಯಾವ ತರ ಬರ್ಕೊಂತೀವಿ ಅಂತ ಹೇಳಿದ್ರೆ, ಈಕ್ವೇಶನ್ ಆಫ್ ಕಾಂಜುಗೇಟ್ ಹೈಪರ್ಬೋಲಾ ಈಸ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಮೈನಸ್ 1 ಇರುತ್ತೆ ಅಷ್ಟೇ. ಆಯ್ತಲ್ಲ, ಅಲ್ಲಿ ನಾವ್ ಏನ್ ಬರೀತಿದ್ವಿ, ಎಲಿಪ್ಸ್ ಅಲ್ಲಿ ಆದ್ರೆ ಎ ಗ್ರೇಟರ್ ದನ್ ಬಿ, ಬಿ ಗ್ರೇಟರ್ ದನ್ ಎ ಅಂತ ಬರೀತಿದ್ವಿ. ಹೈಪರ್ಬೋಲಾದಲ್ಲಿ ಏನಾಗುತ್ತೆ ಅಂದ್ರೆ ಈಸ್ ಈಕ್ವಲ್ ಟು 1 ಮತ್ತೆ ಈಸ್ ಈಕ್ವಲ್ ಟು ಮೈನಸ್ 1 ಅದನ್ನ ನೋಡ್ಕೊಂಡ್ಬಿಟ್ಟು ಬರಿತಾ ಹೋಗ್ಬೇಕು. ಆಯ್ತಲ್ಲ, ಅಲ್ಲಿ ಎ ಗ್ರೇಟರ್ ದನ್ ಬಿ ಇತ್ತು ಅಂದ್ರೆ ಫೋಸೈ ಲೈಸ್ ಆನ್ ಎಕ್ಸ್ ಆಕ್ಸಿಸ್ ತಗೊಂತಿದ್ವಿ. ಇಲ್ಲಿ ಇಸ್ ಈಕ್ವಲ್ ಟು 1 ಇತ್ತು ಅಂದ್ರೆ ಫೋಸೈ ಲೈಸ್ ಆನ್ ಎಕ್ಸ್ ಆಕ್ಸಿಸ್. ಇಸ್ ಈಕ್ವಲ್ ಟು ಮೈನಸ್ 1 ಇತ್ತು ಅಂದ್ರೆ ಕಾಂಜುಗೇಟ್ ಹೈಪರ್ಬೋಲಾ. ಕಾಂಜುಗೇಟ್ ಹೈಪರ್ಬೋಲಾ ಅಂದ್ರೆ ಫೋಸೈ ಲೈಸ್ ಆನ್ ವೈ ಆಕ್ಸಿಸ್ ಅಷ್ಟೇ. ಆಯ್ತಲ್ಲ, ಹೇಗೆ ಗೊತ್ತಿರಬೇಕು, ಇಂಪಾರ್ಟೆಂಟ್. ನೋಡಿ ಇದೊಂದು ಡಯಾಗ್ರಾಮ್ ಹೇಗೆ ಬರ್ಕೋಬಹುದು ಅಂತ ಹೇಳಿದ್ರೆ ಈಗ ಬರುತ್ತೆ ಅಷ್ಟೇ. ಈ ತರ ಬರುತ್ತೆ ಹೈಪರ್ಬೋಲಾ. ಇದನ್ನ ಎಕ್ಸ್ ಆಕ್ಸಿಸ್ ಅಂತ ತಗೊಂತೀನಿ. ಹೌದಾ? ನೋಡಿ ಇದು ಡೈರೆಕ್ಟ್ರಿಕ್ಸ್. ನೋಡಿ ಪಾಯಿಂಟ್ಸ್ ಯಾವ ತರ ಬರ್ತಾ ಹೋಗುತ್ತೆ ಅಂತೇಳಿ. ನೋಡಿ ಎಸ್ ನ ಏನ್ ಬರ್ಕೊಂತೀವಿ ಅಂದ್ರೆ ಸೇಮ್ ಬಿ ಗ್ರೇಟರ್ ದನ್ ಎ ಅಲ್ಲಿ ಹೇಗೆ ಬರೀತಾ ಇದ್ವಲ್ಲ ಅದೇ ಐಡಿಯಾ ಯೂಸ್ ಮಾಡ್ಕೊಂತ ಹೋಗ್ಬೇಕು. ಹೌದಾ? ಎಸ್ ಡ್ಯಾಶ್ ನ ನೋಡಿ ಇಲ್ಲಿ ಪಾಸಿಟಿವ್ ವೈ ಆಕ್ಸಿಸ್ ಇದೆ, ಅದಕ್ಕೆ 0, ಬಿ ಇ ಬರಿತೀವಿ. ಇಲ್ಲಿ 0, ಮೈನಸ್ ಬಿ ಇ. ಹೌದಾ? ಸೆಂಟರ್ ಅಂತೂ ಸೇಮ್ 0, 0ನೇ. ನೋಡಿ ವರ್ಟೆಕ್ಸ್ ಚೇಂಜ್ ಆಗುತ್ತೆ, ಇದು 0, ಬಿ, ಇದು 0, ಮೈನಸ್ ಬಿ. ಹೌದಾ? ಝೆಡ್ ಡ್ಯಾಶ್ ಚೇಂಜ್ ಆಗುತ್ತೆ. ಝೆಡ್ ಅಂತ ಏನ್ ಬರೀಬಹುದು ಅಂದ್ರೆ 0, ಬಿ ಬೈ ಇ ಬರಿತೀವಿ. ಹೌದಾ? ಝೆಡ್ ಡ್ಯಾಶ್ ಅಂದ್ರೆ 0, ಮೈನಸ್ ಬಿ ಬೈ ಇ. ಹೌದಾ? ನೋಡಿ ಎಲ್ಲ ವ್ಯಾಲ್ಯೂಸ್ ಗೊತ್ತಾಗ್ತಾ ಹೋಗ್ಬೇಕಷ್ಟೇ, ಈಸಿ ಇದೆ. ನೆಕ್ಸ್ಟ್ ಎಂಡ್ ಪಾಯಿಂಟ್ಸ್ ಆಫ್ ಲ್ಯಾಡರ್ ಸೆಕ್ಟಮ್. ಹೌದಾ? ನೋಡಿ 1 ಬರ್ಕೊಂಡ್ರೆ ಎಲ್ಲದು ಬರೆಯುವುದಲ್ಲಿ ಇದೇನಾಗಿರುತ್ತೆ ಅಂದ್ರೆ ಇದು ಎ ಸ್ಕ್ವೇರ್ ಬೈ ಬಿ, ಬಿ. ಹೌದಾ? ನೋಡಿ ಯಾವ ತರ ಚೇಂಜ್ ಆಯ್ತು ಅಂತ ಗೊತ್ತಾಗಬೇಕು. ಕಂಪ್ಲೀಟ್ ಎಲಿಪ್ಸ್ ಅಲ್ಲಿ ಏನೇನಿದೆ ಅಲ್ಲ ಅದೇ ತರ ಬರ್ಕೊಂಡಿದೀವಿ ಅಷ್ಟೇ. ಅದ್ರಲ್ಲಿ ಏನೇನ್ ಚೇಂಜ್ ಆಗುತ್ತೆ ಅಂದ್ರೆ ಫಸ್ಟ್ ಎಕ್ಸೆಂಟ್ರಿಸಿಟಿ ರೂಟ್ ಆಫ್ ಏನಾಗುತ್ತೆ ಅಂದ್ರೆ 1 ಪ್ಲಸ್ ಅಲ್ಲಿ ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಬರ್ಕೊಂಡ್ವಿ, ಇಲ್ಲಿ ಎ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಬರಿಬೇಕು. ಎರಡನೇದು ರಿಲೇಷನ್ ಚೇಂಜ್ ಆಗುತ್ತೆ. ಅಲ್ಲಿ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬರ್ಕೊಂಡ್ವಿ, ಇಲ್ಲಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಇಂಟು ಇ ಸ್ಕ್ವೇರ್ ಮೈನಸ್ 1. ಹೌದಾ? ಮತ್ತೆ ಉಳಿದಿರೋದೆಲ್ಲ ಯಾವ ತರ ಚೇಂಜ್ ಆಗಿದೆ ಅಂತ ಹೇಳ್ತಾ ಇದ್ವಿ. ಇದಕ್ಕೇನಂತ ಹೇಳ್ತೀವಿ ಅಂದ್ರೆ ಇದರಲ್ಲಿ ಕಾಂಜುಗೇಟ್ ಆಕ್ಸಿಸ್ ಅಂತ ಹೇಳ್ತೀವಿ. ಇದಕ್ಕೆ ಇಲ್ಲಿ ಟ್ರಾನ್ಸ್ಫರ್ಸ್ ಆಕ್ಸಿಸ್ ಅಂತ ಹೇಳ್ತೀವಿ.
ಆಯ್ತಲ್ಲ. ಈಗ ನೋಡಿ ಎಷ್ಟು ಚೇಂಜ್ ಆಗುತ್ತೆ ಅಂತ ಹೇಳಿ ಗೊತ್ತಿರ್ಬೇಕು ನಮಗೆ. ಇದನ್ನ ಯೂಸ್ ಮಾಡ್ಕೊಂಡು ಹೋಗ್ತೀವಿ ನಾವು, ಇಂಪಾರ್ಟೆಂಟ್. ಆಯ್ತಲ್ಲ. ನೋಡಿ ಇಲ್ಲಿ ಕಾಂಜುಗೇಟ್ ಹೈಪರ್ಬೋಲಾ ಮತ್ತೆ ಹೈಪರ್ಬೋಲಾ ಅದು ಹೌದಾ. ಒಂದೆರಡು ಪಾಯಿಂಟ್ ಗೊತ್ತಿರ್ಬೇಕು. ಈ ಪಾಯಿಂಟ್ ನ ಎಷ್ಟೊಂದ್ ಸಲ ಕೊಟ್ಟಿದ್ದಾರೆ ಅದಕ್ಕೆ. ನೋಡಿ ಫಸ್ಟ್ ಒನ್ ನೋಟ್, ಇಂಪಾರ್ಟೆಂಟ್ ಇದು. ಇಫ್ E1 and E2 are eccentricities of the hyperbola and its conjugate. ಅಂತ ತಗೊಂಡ್ವಿ ಅಂದ್ರೆ ದೆನ್ ಕಂಡೀಷನ್ ನೋಡಿ, ಇದು ಇಂಪಾರ್ಟೆಂಟ್ ಗೊತ್ತಿರಬೇಕು. 1/E1 ಸ್ಕ್ವೇರ್ ಪ್ಲಸ್ 1/E2 ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಅಂತ ಹೇಳ್ತೀವಿ. ಡೈರೆಕ್ಟ್ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡ್ರೆ ಬಂದ್ಬಿಡುತ್ತದು, ಈಸಿ ಇದೆ. ಆದ್ರೆ ನೋಡಿ, if E1 is the eccentricity of ellipse and E2 is the eccentricity of hyperbola, where foci and center of the ellipse and hyperbola are coincide ಆಗಿತ್ತು ಅಂದ್ರೆ then value is 2 ಅಂತ ಹೇಳಿ ಮಾಡ್ಕೊಂಡಿದ್ವಿ ಹೌದಾ. ಅಂದ್ರೆ ಎಲಿಪ್ಸ್ ಒಳಗೆ ಒಂದು ಪ್ರಾಬ್ಲಮ್ ಬಂದಿತ್ತು, ಅದು ಅಲ್ಲಿ 2 ಬಂದಿತ್ತು. 1/E1 ಸ್ಕ್ವೇರ್ ಪ್ಲಸ್ 1/E2 ಸ್ಕ್ವೇರ್ ಇಸ್ ಈಕ್ವಲ್ ಟು 2. ಆವಾಗ ಇದು ಒಂದು ಎಲಿಪ್ಸ್ ಮತ್ತೊಂದು ಹೈಪರ್ಬೋಲಾ ಆಗಿರ್ಬೇಕು. ಎಲಿಪ್ಸ್ ಹೈಪರ್ಬೋಲಾದು ಫೋಸೈ ಕೋಇನ್ಸೈಡ್ ಆಗಬೇಕು, ಆ ತರ ಇದ್ದ 2 ಬರುತ್ತೆ. ಇದು ನೋಡಿ, ಒಂದು ಎಕ್ಸೆಂಟ್ರಿಸಿಟಿ ಹೈಪರ್ಬೋಲಾ ಅದು, ಇನ್ನೊಂದು ಕಾಂಜುಗೇಟ್ ಇಂದ ಆಗಿತ್ತು ಅಂದ್ರೆ 1/E1 ಸ್ಕ್ವೇರ್ ಪ್ಲಸ್ 1/E2 ಸ್ಕ್ವೇರ್ ಯಾವಾಗಲೂ ಏನಾಗಿರುತ್ತೆ ಅಂದ್ರೆ ವ್ಯಾಲ್ಯೂ 1 ಆಗಿರುತ್ತೆ. ಆಯ್ತಲ್ಲ, ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ಸೆಕೆಂಡ್ ಒಂದು ನೋಡಿ, foci of hyperbola and its conjugate are concyclic ಅಂತ ಹೇಳ್ತೀವಿ. ನೋಡಿ, ಇದು ಕಾನ್ಸೈಕ್ಲಿಕ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಕಾನ್ಸೈಕ್ಲಿಕ್ ಅಂತ ಹೇಳಿದ್ರೆ foci of the hyperbola and conjugate hyperbola lies on a ಸರ್ಕಲ್ ಅಂತ ಹೇಳಿದಾಗ ಆಯ್ತಲ್ಲ. ಅಂದ್ರೆ ಅದು ಸರ್ಕಲ್ ಮೇಲೆ ಬರುತ್ತೆ ಅಂತ ಹೇಳಿದಾಗ ಅಷ್ಟೇ. ಈಗ ನೋಡಿ, ಇದನ್ನು ಇಂಪಾರ್ಟೆಂಟ್ ಗೊತ್ತಿರಬೇಕು ಆಯ್ತಲ್ಲ. ಇಷ್ಟು ಇಂಪಾರ್ಟೆಂಟ್ ನಮಗಿದು. ನೆಕ್ಸ್ಟ್ ನೋಡಿ, ಇವೆರಡು ಪಾಯಿಂಟ್ ನ ಎಷ್ಟೊಂದ್ಸಲ ಕೇಳಿದ್ದಾರೆ. ಡೈರೆಕ್ಟ್ ಆಗಿ ಕೇಳ್ಬೋದು ಸಿ ಇದಕ್ಕೆ ಜೆಇಗೆ, ಅವಾಗ ಗೊತ್ತಿರಬೇಕು. ಅಥವಾ ಇದನ್ನ ರಿಸಲ್ಟ್ ಯೂಸ್ ಮಾಡ್ಕೊಳಂತದ್ದು ಕೇಳ್ತಾ ಇರ್ತಾರೆ ಆಯ್ತಲ್ಲ. ನೆಕ್ಸ್ಟ್ ನೋಡಿ, ಥರ್ಡ್ ಒನ್. ಇದು ನೋಡಿ ಸ್ಟ್ಯಾಂಡರ್ಡ್ ಫಾರ್ಮ್ ಆಯ್ತು, ಅದಾದ್ಮೇಲೆ ಕಾಂಜುಗೇಟ್ ಹೈಪರ್ಬೋಲಾ ಆಯ್ತು. ನೆಕ್ಸ್ಟ್ ನೋಡಿ, ಪ್ಯಾರಾಮೆಟ್ರಿಕ್ ಈಕ್ವೇಶನ್ ಆಫ್ ಹೈಪರ್ಬೋಲಾ ಗೊತ್ತಿರಬೇಕು. ಪ್ಯಾರಾಮೆಟ್ರಿಕ್ ಈಕ್ವೇಶನ್ ಆಫ್ ಹೈಪರ್ಬೋಲಾ ಆಯ್ತಲ್ಲ. ನೋಡಿ, ಇದನ್ನೇ ಈಸಿ ಇದೆ. ನೋಡಿ ಯಾವ ತರ ಬರ್ಕೊಂತೀವಿ ಅಂತೇಳಿ. ಇಫ್ ಈಕ್ವೇಶನ್ ಆಫ್ hyperbola is x square by a square minus y square by b square equal to 1 ಆಗಿತ್ತು ಅಂದ್ರೆ then its parametric form ನೋಡಿ. ನೋಡಿ, ಇದಂತೂ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು. ಎಷ್ಟೊಂದ್ ಕಡೆ ಯೂಸ್ ಮಾಡ್ಕೊಂತೀವಿ. ಎಲಿಪ್ಸ್ ಅಲ್ಲಿ ಆದ್ರೆ ಏನ್ ಬರೀತಿದ್ವಿ ಅಂದ್ರೆ x is equal to a cos theta, y is equal to b sin theta. ಯಾಕಂದ್ರೆ cos square theta plus sin square theta is equal to 1 ಗೊತ್ತಿತ್ತು, ಅದನ್ನ ಯೂಸ್ ಮಾಡಿದ್ವಿ. ಇಲ್ಲಿ ನೋಡಿ, ಇಲ್ಲಿ ಸಬ್ಟ್ರಾಕ್ಟ್ ಮಾಡಿದಾಗ 1 ಬರ್ಬೇಕು ಹೌದಾ. ನೋಡಿ, ಸಬ್ಟ್ರಾಕ್ಟ್ ಮಾಡಿದಾಗ 1 ಬರ್ಬೇಕು ಅಂದ್ರೆ ನಮಗೆ ಆಕ್ಚುಲಿ ಗೊತ್ತಿರೋದು ಸೀಕೆಂಡ್ ಸ್ಕ್ವೇರ್ ಟೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಅಂದ್ರೆ 1 ಅಂತ ಗೊತ್ತಿದೆ ತಾನೆ. ಯಾಕೆ ಆಕ್ಚುಲಿ ಪ್ಯಾರಾಮೆಟ್ರಿಕ್ ಫಾರ್ಮ್ ನ ಹೇಗೆ ಬರಿತೀವಿ ಅಂದ್ರೆ ನಾವಿಲ್ಲಿ x is equal to a into secant theta, y is equal to b into tan theta ಹೌದಾ. ನೋಡಿ, ಇದು ಗೊತ್ತಿರ್ಬೇಕು ನಮಗೆ, ಇದನ್ನ ಯೂಸ್ ಮಾಡ್ಕೊಂತೀವಿ ಅಷ್ಟೇ. ಮತ್ತೆ ನೋಡಿ, ಇಸ್ ಈಕ್ವಲ್ ಟು -1 ಇದ್ದಾಗ ಚೇಂಜ್ ಆಗುತ್ತೆ. ಅದೇ ಇಸ್ ಈಕ್ವಲ್ ಟು -1 ಇತ್ತು ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎ ಟ್ಯಾನ್ ಟೀಟಾ ಆಗುತ್ತೆ, ವೈ ಇಸ್ ಈಕ್ವಲ್ ಟು ಬಿ ಸೀಕೆಂಟ್ ಟೀಟಾ ಆಗುತ್ತೆ ಗೊತ್ತಲ್ಲ. ಅವಾಗ ನಮಗೆ ಅಲ್ಲಿ -1 ಬರುತ್ತೆ. ಯಾಕೆ ಅಲ್ಲಿ ಇಸ್ ಈಕ್ವಲ್ ಟು 1 ಇದಾನ, ಇಸ್ ಈಕ್ವಲ್ ಟು -1 ಇದಾನ ಅಂತ ನೋಡ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೇಕು ಗೊತ್ತಾಯ್ತಲ್ಲ. ಇಲ್ಲಿ ಅದೇ ನೋಡಿ, ಇಫ್
ಈಕ್ವೇಶನ್ ಆಫ್ ಹೈಪರ್ಬೋಲಾ ಈಸ್ ಈ ಫಾರ್ಮೆಟ್ ಅಲ್ಲಿ ಇದ್ರೆ x minus h whole square by a square minus y minus k whole square by b square equal to 1 ಇತ್ತು ಅಂದ್ರೆ then its parametric form is ಏನ್ ಬರಿಬಹುದು x is equal ನೋಡಿ a secant thetaನೇ ಬರಬೇಕು ಆದ್ರೆ h ಕ್ಯಾನ್ಸಲ್ ಆಗ್ಬೇಕು ತಾನೆ ಯಾಕಂದ್ರೆ x minus h whole square ಇದೆ ಅಲ್ಲಿ h ಕ್ಯಾನ್ಸಲ್ ಆಗ್ಬೇಕು ಅಂತ ಹೇಳಿ h plus a secant theta ತಗೊಂತೀವಿ ಅವಾಗ h ಕ್ಯಾನ್ಸಲ್ ಆಗಿ a square secant square theta a square ಕ್ಯಾನ್ಸಲ್ ಆಗಿ secant square ಬಂದ್ಬಿಡುತ್ತೆ ಹೌದಾ ಇದಕ್ಕೆ ಏನಾದ್ರು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಂದ್ರೆ secant square ಬರುತ್ತೆ ಅದೇ ತರ y is equal to k plus a ಸಾರಿ b tan theta ಗೊತ್ತಾಯ್ತಲ್ಲ ನೋಡಿ ಇದನ್ನು ಇಂಪಾರ್ಟೆಂಟ್ ಗೊತ್ತಿರ್ಬೇಕಿಷ್ಟು ಗೊತ್ತಾಯ್ತಲ್ಲ ಇದು ಪ್ಯಾರಾಮೆಟ್ರಿಕ್ ಫಾರ್ಮ್ ನೆಕ್ಸ್ಟ್ ನೋಡಿ ಜನರಲ್ ಫಾರ್ಮ್ ಗೊತ್ತಿರಲಿ ಸೇಮ್ ಎಲಿಪ್ಸ್ ಅಲ್ಲೂ ಇದೇ ತರ ಮಾಡ್ಕೊಂಡಿದ್ವಿ ಜನರಲ್ ಫಾರ್ಮ್ ಹೌದಾ ನೋಡಿ ಜನರಲ್ ಫಾರ್ಮ್ ಬೇಕು ಅಂದ್ರೆ ಬೇಸಿಕ್ ಡೆಫಿನೇಷನ್ ಯೂಸ್ ಮಾಡ್ಕೊಂತೀವಿ ಬೇಸಿಕ್ ಡೆಫಿನೇಷನ್ ಆಲ್ರೆಡಿ ಹೇಳಿದ್ವಿ ಇಲ್ಲಿ ಏನಂತ ಹೇಳ್ತೀವಿ ಅಂದ್ರೆ let s be the fixed point and l be the fixed line ಆಯ್ತು ಅಂದ್ರೆ then locus of the point which moves such that ratio of its distance from the fixed point to the fixed line is always a fixed constant and fixed constant is greater than 1 ಆಗಿರ್ಬೇಕು ಅಂದ್ರೆ ಇಲ್ಲಿ ಏನ್ ಮಾಡ್ಕೊಂತೀವಿ ಅಂದ್ರೆ ps by pm is greater than 1 ಅಥವಾ ps is greater than pm ಬರ್ಕೋಬಹುದು ಹೌದಾ ಇದು ಒಂದು ಅಥವಾ ps by pm is equal to e ಅಂತ ಬರೀತೀವಿ ಅಥವಾ ps is equal to e into pm ನೋಡಿ ಇದನ್ನ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಕೊಂಡು ಹೋದ್ವಿ ಅಂದ್ರೆ ಜನರಲ್ ಫಾರ್ಮ್ ಬರುತ್ತೆ ಅಷ್ಟೇ ಹೌದಾ ನೋಡಿ ಇದು ಬೇಸಿಕ್ ಡೆಫಿನೇಷನ್ ಅಷ್ಟೇ ಡೆಫಿನೇಷನ್ ಯೂಸ್ ಮಾಡ್ಕೊಂಡು ಬರೀತಾ ಇದೀವಿ ಅಥವಾ ಇನ್ನೊಂದು ಏನ್ ಗೊತ್ತಿರೋದು ಇಫ್ ಜನರಲ್ ಸೆಕೆಂಡ್ ಡಿಗ್ರಿ ಈಕ್ವೇಶನ್ ax square plus 2hxy plus by square plus 2gx plus 2fy plus c equal to 0 is a hyperbola ಆಯ್ತು ಅಂದ್ರೆ then h square is greater than ab ಆಗಿರಬೇಕು and delta not equal to 0 ಆಗಬೇಕು ಹೌದಾ ನೋಡಿ ಜನರಲ್ ಸೆಕೆಂಡ್ ಡಿಗ್ರಿ ಈಕ್ವೇಶನ್ ಗೊತ್ತಿರಬೇಕು ಡೆಲ್ಟಾ ಏನಾದ್ರು 0 ಆಯ್ತು ಅಂದ್ರೆ ಪೇರ್ ಆಫ್ ಲೈನ್ಸ್ ಅಂತ ಹೇಳಿದ್ವಿ h equal to 0 a equal to b ಇತ್ತು ಅಂದ್ರೆ ಸರ್ಕಲ್ ಆಗುತ್ತೆ h square is equal to ab ಆಯ್ತು ಅಂದ್ರೆ ಪ್ಯಾರಾಬೋಲಾ ಆಗುತ್ತೆ h square less than ab ಆಗಿತ್ತು ಅಂದ್ರೆ ಎಲಿಪ್ಸ್ h square greater than ab ಆಗಿತ್ತು ಅಂದ್ರೆ ಹೈಪರ್ಬೋಲಾ ಹೌದಾ ನೋಡಿ ಇಷ್ಟು ಕರೆಕ್ಟ್ ಆಗಿ ಗೊತ್ತಿರ್ಬೇಕು ಇದನ್ನು ಯೂಸ್ ಮಾಡ್ಕೊಂತೀವಿ ನಾವು ಹೌದಾ ಮತ್ ನೋಡಿ ಈ ಫಾರ್ಮ್ಯಾಟ್ ಅಲ್ಲಿ ಏನಾದ್ರು ಇತ್ತು ಅಂದ್ರೆ ಅಲ್ಲಿ ಇನ್ನೂ ಏನೇನ್ ಚೇಂಜ್ ಆಗುತ್ತೆ ಅಂತ ಹೇಳಿದ್ವಿ ಹೌದಾ ಈ ಫಾರ್ಮ್ಯಾಟ್ ಅಲ್ಲಿ ಏನಾದ್ರು ಇತ್ತು ಅಂದ್ರೆ ಸೆಂಟರ್ ಹೆಚ್ ಕಾಮ ಕೆ ಆಗ್ಬಿಡುತ್ತೆ ನೆಕ್ಸ್ಟ್ ಏನೇನ್ ಪಾಯಿಂಟ್ ಬರೀತೀವಲ್ಲ ಅದಕ್ಕೆ ಎಕ್ಸ್ ಕೋಆರ್ಡಿನೇಟ್ಗೆ ಹೆಚ್ಚು ವೈ ಕೋಆರ್ಡಿನೇಟ್ಗೆ ಕೆ ಆಡ್ ಮಾಡ್ತಾ ಹೋಗ್ಬೇಕಷ್ಟೇ ಹೌದಾ ಅಂದ್ರೆ ಈಗ ಫೋರ್ಸೈ ಬರೀತೀವಿ ಅಂದ್ರೆ ಎ ಪ್ಲಸ್ ಹೆಚ್ ಕಾಮ ಕೆ ಅಂತ ಬರ್ಕೊಂತೀವಿ ಹೌದಾ ಈ ತರ ಬರ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಹೋಗ್ತೀವಿ ಹೌದಾ ಅದು ಐಡಿಯಾ ಗೊತ್ತಿದೆ ನಮಗೆ ಇದಷ್ಟು ಇಷ್ಟು ಗೊತ್ತಿರಬೇಕು ಹೌದಾ ಇದು ಈಕ್ವೇಶನ್ ಆಫ್ ಹೈಪರ್ಬೋಲಾ ಇದು ಹೌದಾ ನೆಕ್ಸ್ಟ್ ನೋಡಿ ಸೇಮ್ ಎಲಿಪ್ಸ್ ಅಲ್ಲಿ ಏನೇನ್ ಮಾಡ್ಕೊಂಡ್ವಲ್ಲ ಅದೇ ತರ ಬರ್ಕೊಂಡು ಹೋಗ್ತೀನಿ ನೆಕ್ಸ್ಟ್ ಪೊಸಿಷನ್ ಆಫ್ ದ ಪಾಯಿಂಟ್ ಪೊಸಿಷನ್ ಆಫ್ ಅ ಪಾಯಿಂಟ್ ನೋಡಿ ಇದನ್ನು ಇಂಪಾರ್ಟೆಂಟ್ ಗೊತ್ತಿರ್ಬೇಕು ಇಲ್ಲಿ ಏನ್ ತಗೋತೀನಿ ಅಂದ್ರೆ ಇಫ್ ಪಾಯಿಂಟ್ ನ ಪಿ ಇಸ್ ಈಕ್ವಲ್ ಟು x1, y1 ಇತ್ತು ಅಂದ್ರೆ ಇದು ಹೈಪರ್ಬೋಲಾ ಮೇಲೆ ಬರುತ್ತಾ ಹೌದಾ ಅಥವಾ ಹೊರಗ್ ಬರುತ್ತಾ ಅಥವಾ ಹೈಪರ್ಬೋಲಾ ಒಳಗ್ ಬರುತ್ತಾ ಅನ್ನೋದು ಗೊತ್ತಾಗಬೇಕು ತಾನೆ ಸೇಮ್ ನಾವಲ್ಲಿ S1 ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ ಮಾಡ್ತಿದ್ವಲ್ಲ ಅದೇ ಐಡಿಯಾನ ಯೂಸ್ ಮಾಡ್ಕೊಂಡ್ರಾಯ್ತು ಅಂದ್ರೆ ಈಗ ಇಲ್ಲಿ ಏನ್ ತಗೊಂತೀನಿ ಅಂದ್ರೆ ಲೆಟ್ S is equal to x square by a square minus y square by b square minus 1 ಅಂತ ಹೇಳ್ತೀನಿ ಹೌದಾ
if s1 greater than 0 ಆಯ್ತು ಅಂದ್ರೆ that implies point lies outside the hyperbola ಹೌದಾ. if s1 equal to 0 ಆಯ್ತು ಅಂದ್ರೆ point lies on hyperbola ಹೌದಾ. if s1 less than 0 ಇತ್ತು ಅಂದ್ರೆ point lies inside hyperbola. ನೋಡಿ ಸೇಮ್ ಸರ್ಕಲ್ ಅಲ್ಲೂ ಇದೇ ಐಡಿಯಾ ಯೂಸ್ ಮಾಡಿದ್ವಿ, ಪ್ಯಾರಾಬೋಲಾದಲ್ಲೂ ಇದೇ ಐಡಿಯಾ, ಎಲಿಪ್ಸ್ ಸೇಮ್ ಹೌದಾ, ಹೈಪಾಬೋಲಾದಲ್ಲೂ ಕಂಡೀಷನ್ಸ್ ಎಲ್ಲ ಸೇಮ್. s1 ಅಂದ್ರೆ ಒಂದು ಚೇಂಜ್ ಆಗುತ್ತೆ ಅಷ್ಟೇ ಹೌದಾ. ಇಲ್ಲಿ ಎಸ್ ಅಂದ್ರೆ ಏನ್ ತಗೋಬೇಕು, ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಮೈನಸ್ 1 ಅಂತ ತಗೋಬೇಕಷ್ಟೇ ಹೌದಾ. ಈ ತರ ಇತ್ತು ಅಂದ್ರೆ ಈ ಪಾಯಿಂಟ್ ಇದೊಂದು ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ ಹೌದಾ. ಅದಕ್ಕೆ ಐಡಿಯಾ ಗೊತ್ತಿರ್ಬೇಕು ನಮಗಿದು. ನೆಕ್ಸ್ಟ್ ನೋಡಿ ಟ್ಯಾಂಜೆಂಟ್. ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ನೋಡಿ ಐಡಿಯಾ ಎಲ್ಲ ಸೇಮ್. ಇಲ್ಲೂ ಏನ್ ಮಾಡ್ಕೊಳ್ಳಿ ಅಂದ್ರೆ ರಿಪ್ಲೇಸ್ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಎಕ್ಸ್ ಒನ್ ವೈ ಸ್ಕ್ವೇರ್ ಬೈ ವೈ ವೈ ಒನ್ ಎಕ್ಸ್ ಬೈ ಎಕ್ಸ್ ಪ್ಲಸ್ ಎಕ್ಸ್ ಒನ್ ಬೈ ಟು ವೈ ಬೈ ವೈ ಪ್ಲಸ್ ವೈ ಒನ್ ಬೈ ಟು. ಇದು ಮಾಡ್ಕೊಂಡ್ವಿ ಅಂದ್ರೆ ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಬಂದ್ಬಿಡುತ್ತೆ ಹೌದಾ. ಅಂದ್ರೆ ಫಾರ್ ಎಕ್ಸಾಂಪಲ್ ಹೈಪರ್ಬೋಲಾ ಏನಾದ್ರು ಈಗ ಈಕ್ವೇಶನ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಕ್ವಲ್ ಟು 1 ಇತ್ತು ಅಂದ್ರೆ ಟ್ಯಾಂಜೆಂಟ್ ಇನ್ ಈಕ್ವೇಶನ್ ಏನಾಗುತ್ತೆ ಅಂದ್ರೆ ಎಕ್ಸ್ ಎಕ್ಸ್ ಒನ್ ಬೈ ಎ ಸ್ಕ್ವೇರ್ ಮೈನಸ್ ವೈ ವೈ ಒನ್ ಬೈ ಬಿ ಸ್ಕ್ವೇರ್ ಈಕ್ವಲ್ ಟು 1 ಆಗುತ್ತೆ ಅಷ್ಟೇ ಹೌದಾ. ನೋಡಿ ಇದು ಗೊತ್ತಿರ್ಬೇಕು ನಮಗೆ. ಅದನ್ನೇ ಪ್ಯಾರಾಮೆಟ್ರಿಕ್ ಫಾರ್ಮ್ ಅಲ್ಲಿ ಬರಿತೀವಿ ಅಂದ್ರೆ ಅದಕ್ಕೆ ಏನ್ ಗೊತ್ತಿದೆ ನಮಗೆ, ಎನಿ ಪಾಯಿಂಟ್ ಆನ್ ಹೈಪರ್ಬೋಲಾ ಈಸ್ ಆಫ್ ದ ಫಾರ್ಮ್ ಏನ್ ಬರಿಬಹುದು, ಎ ಸೀಕೆಂಟ್ ಥೀಟಾ ಬಿ ಟ್ಯಾನ್ ಥೀಟಾ ಹೌದಾ. ಆಗಿತ್ತು ಅಂದ್ರೆ ದಟ್ ಇಂಪ್ಲೈಸ್ ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಏನಾಗಬಹುದು ಈಸ್. ನೋಡಿ ಇಲ್ಲಿ ಏನ್ ಬರ್ಕೊಂತೀವಿ ಅಂದ್ರೆ ಎ ಕ್ಯಾನ್ಸಲ್ ಆಗ್ಬಿಟ್ಟು ಸೀಕೆಂಟ್ ಥೀಟಾ ಇಂಟು ಎಕ್ಸ್ ಬೈ ಎ ಬರುತ್ತೆ. ಅದೇ ತರ ಒಂದ್ ಬಿ ಕ್ಯಾನ್ಸಲ್ ಆಗ್ಬಿಟ್ಟು ಟ್ಯಾನ್ ಥೀಟಾ ಇಂಟು ವೈ ಬೈ ಬಿ ಇಸ್ ಈಕ್ವಲ್ ಟು 1 ಬರುತ್ತೆ ಅಷ್ಟೇ ಹೌದಾ. ನೋಡಿ ಇದು ಐಡಿಯಾ ಗೊತ್ತಿರ್ಬೇಕು ನಮಗೆ. ಇಲ್ಲಿ ಈಸಿನಾ, ಇದು ಪ್ಯಾರಾಮೆಟ್ರಿಕ್ ಫಾರ್ಮ್ ಅಲ್ಲಿ ಬರಿತಾ ಇದೀನಿ ಅಷ್ಟೇ ಹೌದಾ. ನೆಕ್ಸ್ಟ್ ಇನ್ನು ಯಾವ್ದು ನೋಟ್ ಗೊತ್ತಿರ್ಬೇಕು ಅಂದ್ರೆ ನೋಟ್ ಇಫ್ y is equal to mx plus c is a tangent to the hyperbola x square by a square minus y square by b square equal to 1 ಆಗಿತ್ತು ಅಂದ್ರೆ then c square is equal to ನೋಡಿ a square m square minus b square ಬರ್ತೀವಿ. ನೋಡಿ ಎಲಿಪ್ಸ್ ಅಲ್ಲಿ ಆದ್ರೆ a square m square ಪ್ಲಸ್ ಬಿ ಸ್ಕ್ವೇರ್ ಬರ್ತಿದ್ವಿ, ಇಲ್ಲಿ ಎ ಸ್ಕ್ವೇರ್ ಎಂ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬರ್ತೀವಿ ಹೌದಾ. ನೋಡಿ ಇದನ್ನು ಇಂಪಾರ್ಟೆಂಟ್ ಗೊತ್ತಿರ್ಬೇಕು ನೋಡಿ. ಅಂಡ್ ಇಟ್ಸ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಈಸ್ ನೋಡಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಬರೀಬಹುದು ಗೊತ್ತಿತ್ತು ಅಂದ್ರೆ ಪ್ಲಸ್ ಆರ್ ಮೈನಸ್ ಎ ಸ್ಕ್ವೇರ್ ಎಂ ಬೈ ರೂಟ್ ಆಫ್ ಎ ಸ್ಕ್ವೇರ್ ಎಂ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವೇರ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಎಂ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬರುತ್ತೆ ಹೌದಾ. ನೋಡಿ ಇದೇನು ನೆನ್ಪಿಡ್ಕೋಬೇಕಂತ ಏನಿಲ್ಲ, ಜಸ್ಟ್ ಗೊತ್ತಿತ್ತು ಅಂದ್ರೆ ಯೂಸ್ ಆಗುತ್ತೆ ಅಷ್ಟೇ. ಸೇಮ್ ಟೈಪ್ ಎಲಿಪ್ಸ್ ಅಲ್ಲೂ ಒಂದ್ ಕಡೆ ಬರ್ಕೊಂಡಿದ್ವಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಗೊತ್ತಿರ್ಬೇಕು ಆಯ್ತಲ್ಲ. ನೆಕ್ಸ್ಟ್ ನೋಡಿ ಇದರೊಳಗೆ ಇನ್ನು ಐಡಿಯಾ ಏನೇನು ಗೊತ್ತಿರಲಿ ಅಂತ ಹೇಳಿದ್ರೆ ಸೇಮ್ ಬರ್ಕೊಂಡು ಹೋಗ್ಬೋದು. ನೋಟ್ ನೋಡಿ ಇನ್ನೆಲ್ಲ ಐಡಿಯಾನೆಲ್ಲ ಎಷ್ಟೋ ಒಂದ್ ಕಡೆ ಸೇಮ್ ಬರ್ಕೊಂಡು ಹೋಗ್ತೀವಿ ನೋಡಿ.
ಈಗ ಏನಾದ್ರು ಹೈಪರ್ಬೋಲಾ ಈ ತರ ಇತ್ತು ಅನ್ಕೊಳ್ಳಿ, ಇಲ್ಲೆಲ್ಲ ಒಂದು ಪಾಯಿಂಟ್ ಇದೆ, ಇದರಿಂದ ಎರಡು ಟ್ಯಾಂಜೆಂಟ್ ನ ಡ್ರಾ ಮಾಡಿದ್ವಿ ಅಂದ್ರೆ ಇದಕ್ಕೇನಂತ ಹೇಳಿದ್ವಿ ನಾವು, ಕಾರ್ಡ್ ಆಫ್ ಕಾಂಟ್ಯಾಕ್ಟ್. ಹೌದಾ, ಕಾರ್ಡ್ ಆಫ್ ಕಾಂಟ್ಯಾಕ್ಟ್ ಇಂದ ಈಕ್ವೇಶನ್ ಸೇಮ್ ಬರುತ್ತೆ. ಕಾರ್ಡ್ ಆಫ್ ಕಾಂಟ್ಯಾಕ್ಟ್ ಇಂದ ಈಕ್ವೇಶನ್ ಟಿ ಈಕ್ವಲ್ ಟು 0. ಹೌದಾ, ಈ ತರ ಹೇಗೆ ಇದೆ ಅನ್ಕೊಳ್ಳಿ. ನೆಕ್ಸ್ಟ್ ದಿ ಕಾರ್ಡ್ ಆಫ್ ಕಾಂಟ್ಯಾಕ್ಟ್. ನೆಕ್ಸ್ಟ್ ನೋಡಿ, ಹೈಪರ್ಬೋಲಾ ಈ ತರ ಇದೆ ಅನ್ಕೊಳ್ಳಿ. ಇದು ಕಾರ್ಡ್, ಇದ್ರದ್ದು ಮಿಡ್ ಪಾಯಿಂಟ್ ಕೊಟ್ಟಿದ್ದಾರೆ ಅಂದ್ರೆ ಇದ್ರದ್ದು ಈಕ್ವೇಶನ್ ಏನ್ ಬರೀತಿದ್ವಿ ಅಂದ್ರೆ ಟಿ ಇಸ್ ಈಕ್ವಲ್ ಟು S1 ಬರೀತೀವಿ ನೋಡಿ. ಸರ್ಕಲ್ ಅಲ್ಲೂ ಸೇಮ್ ಬರ್ಕೊಂತೀವಿ, ಇದರಲ್ಲೂ ಸೇಮ್, ಏನು ಚೇಂಜ್ ಏನು ಆಗಲ್ಲ ಇಲ್ಲಿ. ಹೌದಾ, ಗೊತ್ತಿರ್ಬೇಕು. ಮತ್ತೆ ಇದ್ರದ್ದು ಈಕ್ವೇಶನ್ಸ್. ಹೌದಾ, ಈಕ್ವೇಶನ್ ಆಫ್ ಪೇರ್ ಆಫ್ ಲೈನ್ಸ್ ನ ಏನ್ ಬರೀತಿದ್ವಿ ಅಂದ್ರೆ ನಾವು SS1 ಇಸ್ ಈಕ್ವಲ್ ಟು ಟಿ ಸ್ಕ್ವೇರ್. ಹೌದಾ ನೋಡಿ, ಇದೆಲ್ಲದೂ ಸೇಮ್ ಇರುತ್ತೆ, ಇದು ಮೂರು ಈಕ್ವೇಶನ್ ಸೇಮ್. ಜಸ್ಟ್ ಐಡಿಯಾ ಗೊತ್ತಿರಲಿ ಅಷ್ಟೇ, ಇದನ್ನ ಯೂಸ್ ಮಾಡ್ಕೊಂತೀವಿ ನಾವು. ಆಯ್ತಲ್ಲ. ನೆಕ್ಸ್ಟ್ ನೋಡಿ, ಇದಾದ್ಮೇಲೆ ಲೈನ್ ಅಂಡ್ ಹೈಪರ್ಬೋಲಾ ಗೊತ್ತಿರ್ಬೇಕು. ಸೇಮ್ ಲೈನ್ ಅಂಡ್ ಎಲಿಪ್ಸ್ ಮಾಡಿದ್ವಲ್ಲ, ಅದೇ ಐಡಿಯಾನ ಯೂಸ್ ಮಾಡ್ಕೊಂತೀವಿ. ಲೈನ್ ಅಂಡ್ ಹೈಪರ್ಬೋಲಾ ಅಂದ್ರೆ ಲೈನ್ touches the hyperbola at 1 point, cuts the hyperbola at 2 point. ಹೌದಾ, ಅಥವಾ ಲೈಸ್ ಔಟ್ಸೈಡ್ ದ ಹೈಪರ್ಬೋಲಾ ಈ ತರ ಇತ್ತು ಅಂದ್ರೆ ಕಂಡೀಷನ್ ಎಲ್ಲ ಸೇಮ್ ಗೊತ್ತಿರ್ಬೇಕು. ಇಲ್ಲಿ ಯಾವ್ದನ್ನ ಯೂಸ್ ಮಾಡ್ಕೊಂತೀವಿ ಅಂದ್ರೆ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಎಂ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಯೂಸ್ ಮಾಡ್ಕೊಂಡು ಬರೆಯೋದಷ್ಟೇ. ಹೌದಾ, ಕಂಡೀಷನ್ ಎಲ್ಲ ಸೇಮು ನೋಡಿ. ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಎಂ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಹೌದಾ ನೋಡಿ, ಇದನ್ನು ಯೂಸ್ ಮಾಡ್ಕೋಬೇಕು. ಲೈನ್ ನ y ಈಕ್ವಲ್ ಟು mx ಪ್ಲಸ್ ಸಿ, ಹೈಪರ್ಬೋಲಾನ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಕ್ವಲ್ ಟು 1. ಹೌದಾ, ಇದು ಉಳಿದಿರೋ ಕಂಡೀಷನ್ ಎಲ್ಲ ಸೇಮ್ ಬರುತ್ತೆ. ಲೆಸ್ ದ್ಯಾನ್ 0 ಅಂತ ಹೇಳಿದ್ರೆ ಇಂಟರ್ಸೆಕ್ಟ್ ಅಟ್ 2 ಪಾಯಿಂಟ್ಸ್, ಈಕ್ವಲ್ ಟು 0 ಅಂತ ಹೇಳಿದ್ರೆ ಟಚಸ್ ದ ಹೈಪರ್ಬೋಲಾ ಆಗುತ್ತೆ. ಟಚಸ್ ದ ಹೈಪರ್ಬೋಲಾ. ಹೌದಾ, ನೆಕ್ಸ್ಟ್ ಇದು ಗ್ರೇಟರ್ ದೆನ್ 0 ಆಯ್ತು ಅಂದ್ರೆ ಔಟ್ಸೈಡ್ ಹೈಪರ್ಬೋಲಾ. ಹೌದಾ ನೋಡಿ, ಅದಕ್ಕೆ ಕಂಡೀಷನ್ ಎಲ್ಲ ಸೇಮ್ ಟೈಪ್ ಬರ್ಕೊಂಡು ಹೋಗ್ತೀವಿ, ಗೊತ್ತಿರ್ಬೇಕು. ಎಲಿಪ್ಸಿಗೂ ಇಲ್ಲಿಗೆ ಏನ್ ಚೇಂಜ್ ಆಗ್ತಿದೆ ಅಂತ ಹೇಳಿದ್ರೆ ಕಂಡೀಷನ್ ಅಲ್ಲಿ ಎಲಿಪ್ಸ್ ಅಲ್ಲ, ಮೈನಸ್ ಬಿ ಸ್ಕ್ವೇರ್ ಬರೋ ಜಾಗದಲ್ಲಿ ಹೈಪರ್ಬೋಲಾದಲ್ಲಿ ಪ್ಲಸ್ ಬಿ ಸ್ಕ್ವೇರ್ ಬರುತ್ತೆ. ಎಲಿಪ್ಸ್ ಅಲ್ಲಿ ಏನಾದ್ರು ಪ್ಲಸ್ ಬಿ ಸ್ಕ್ವೇರ್ ಇತ್ತು ಅಂದ್ರೆ ಹೈಪರ್ಬೋಲಾದಲ್ಲಿ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ ಅಷ್ಟೇ, ಗೊತ್ತಿರ್ಬೇಕು. ಯಾಕಂದ್ರೆ ಲೈನ್ ಅಂಡ್ ಎಲಿಪ್ಸ್ ಬರಿಬೇಕಾದ್ರೆ ಕಂಡೀಷನ್ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಎಂ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇತ್ತು, ಇಲ್ಲಿ ಪ್ಲಸ್ ಬಿ ಸ್ಕ್ವೇರ್ ಬರ್ಕೊಂಡಿದ್ವಿ. ಹೌದಾ, ಅದಕ್ಕೆ ಐಡಿಯಾ ಕರೆಕ್ಟ್ ಆಗಿ ಗೊತ್ತಿರಲಿ ನೋಡಿ. ಅಲ್ಲಿ ಕಂಡೀಷನ್ ಅಷ್ಟೇ, ಸಿ ಸ್ಕ್ವೇರ್ ಇಸ್ ಈಕ್ವಲ್ ಎ ಸ್ಕ್ವೇರ್ ಎಂ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇತ್ತು, ಇಲ್ಲಿ ಕಂಡೀಷನ್ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಎಂ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದೆ. ಹೌದಾ, ಪ್ಲಸ್ ಬಿ ಸ್ಕ್ವೇರ್ ಇರೋ ಜಾಗದಲ್ಲೆಲ್ಲ ಮೈನಸ್ ಬಿ ಸ್ಕ್ವೇರ್ ಬರ್ತಾ ಹೋಗುತ್ತೆ. ಆಯ್ತಲ್ಲ. ಅದೇ ನೋಡಿ, ಇದೊಂದು ಎಕ್ಸ್ಟ್ರಾ ಬರುತ್ತೆ ಅಷ್ಟೇ, ಇಲ್ಲಿ ಗೊತ್ತಿರ್ಬೇಕು ನೋಡಿ. ಅಸಂಪ್ಟೋಸ್ ಗೊತ್ತಿರ್ಬೇಕು ಆಫ್ ಹೈಪರ್ಬೋಲಾ ನೋಡಿ, ಇದಕ್ಕೆ ಮಾತ್ರ ಎಕ್ಸಿಸ್ಟ್ ಆಗೋದು ನಮಗೆ ನೋಡಿ. ಇಲ್ಲಿ ಅಸಿಂಪ್ಟೋಸ್ ಅಂತ ಹೇಳಿದ್ರೆ ಟ್ಯಾಂಜೆಂಟ್ಸ್ ಅಟ್ ಇನ್ಫಿನಿಟಿ ಇನ್ಫಿನಿಟಿ ಅಂತ ಹೇಳಿ. ಅಂದ್ರೆ ಈಗ ಹೈಪರ್ಬೋಲಾ ಏನಾದ್ರು ಈ ತರ ತಗೊಂಡೆ ಅನ್ಕೊಳ್ಳಿ, ಸೆಂಟರ್ನ 0,0. ಹೌದಾ ನೋಡಿ, ಈ ತರ ಹೇಗೋ ಬರುತ್ತೆ. ಇದನ್ನ ಟ್ಯಾಂಜೆಂಟ್ ಅಟ್ ಇನ್ಫಿನಿಟಿ ಇನ್ಫಿನಿಟಿ ಅಂದ್ರೆ ಹೈಪರ್ಬೋಲಾನ ಈಗ ಹೋಗುತ್ತೆ ತಾನೆ, ಎಲ್ಲೋ ಇನ್ಫಿನಿಟಿ ಹತ್ರ ಇದು ಟಚ್ ಆಗುತ್ತೆ ಅಂತ ತಗೊಂಡು ಅವಾಗ ಇದಕ್ಕೆ ಏನಂತ ಹೇಳ್ತೀವಿ ಅಂದ್ರೆ ನಮಗೆ ಅಸಿಂಪ್ಟೋಸ್ ಅಂತ ಹೇಳ್ತೀವಿ. ಹೌದಾ ನೋಡಿ, ಅದಕ್ಕೆ ಏನೇನು ಗೊತ್ತಿರಬೇಕು ಅಂದ್ರೆ ಫಸ್ಟ್ ಒನ್
ನೋಡಿ ಕಂಬೈನ್ಡ್ ಈಕ್ವೇಶನ್ ಆಫ್ ಅಸಿಂಪ್ಟೋಸ್ ಗೊತ್ತಿರಬೇಕು, ಹೌದಾ? ಟು ಹೈಪರ್ಬೋಲಾ ಆಫ್ ಹೈಪರ್ಬೋಲಾ x square by a square minus y square by b square is equal to 1 ಇತ್ತು ಅಂದ್ರೆ he is just replace constant by 0 ಮಾಡ್ಕೊಂಡ್ಬಿಡಿ ಬಂದ್ಬಿಡುತ್ತೆ. ಇದು ನಮಗೆ ಕಂಬೈನ್ಡ್ ಈಕ್ವೇಶನ್ ಆಫ್ ಅಸಿಂಪ್ಟೋಸ್ ಅಂದ್ರೆ ಇದರಲ್ಲಿ ಕಂಬೈನ್ಡ್ ಈಕ್ವೇಶನ್ ಅಂದ್ರೆ ಇದು ಪೇರ್ ಆಫ್ ಲೈನ್ಸ್ ಇದ್ದಾಗೆ. ಇದನ್ನ ಆಕ್ಚುಲಿ ನಾವು ಸ್ಪ್ಲಿಟ್ ಮಾಡ್ಕೋಬಹುದು. ಒಂದು ಈ ತರ ಬರ್ತದೆ, x by a minus y by b is equal to 0 or x by a plus y by b is equal to 0. ಹೌದಾ? ನೋಡಿ ಇದರಲ್ಲಿ ಎರಡು ಬರ್ತಾ ಇದೆ ಅಷ್ಟೇ. ಕಂಬೈನ್ಡ್ ಈಕ್ವೇಶನ್ ಆಫ್ ಅಸಿಂಪ್ಟೋಸ್ ಇದು, ಹೌದಾ? ಗೊತ್ತಿರ್ಬೇಕು. ನೆಕ್ಸ್ಟ್ ನೋಡಿ ಎರಡನೇದು ನೋಡಿ, ಈ ಫಾರ್ಮುಲಾ ಯೂಸ್ ಮಾಡುವಂಥದ್ದು ಎಷ್ಟೊಂದ್ಸಲ ಕೇಳಿದ್ದಾರೆ, ಗೊತ್ತಿರ್ಬೇಕು. ನೋಡಿ ಈ ತರ ಎರಡು ಅಸಿಂಪ್ಟೋಸ್ ಬಂತು ಅಂದ್ಕೊಳ್ಳಿ, ಸೆಂಟರ್ ಇಂದಾನೆ ಪಾಸ್ ಆಗ್ಬೇಕಂತ ಏನಿಲ್ಲ, ಒಟ್ಟು ಇನ್ಫಿನಿಟಿ ಇನ್ಫಿನಿಟಿ ಅಂತ ಇದ್ರೆ ಅದು ಇವೆರಡರ ನಡುವೆ ಇರೋ ಆಂಗಲ್ ಟೀಟಾನ ಫೈಂಡ್ ಔಟ್ ಮಾಡ್ಬೋದು, ಹೌದಾ? ನೋಡಿ acute angle theta between asymptotes of hyperbola x square by a square minus y square by b square equal to 1 is ಏನ್ ಬರುತ್ತೆ ಅಂದ್ರೆ theta is equal to tan inverse of 2ab by a square minus b square. ನೋಡಿ ಇದನ್ನು ಗೊತ್ತಿರಬೇಕು. ಇದೇನಿದು ಆಂಗಲ್ ಬಿಟ್ವೀನ್ ದ ಅಸಿಂಪ್ಟೋಸ್ ಇದು, ಹೋಯ್ತಲ್ಲ? ನೆಕ್ಸ್ಟ್ ನೋಡಿ ಥರ್ಡ್ ಒನ್, ಇದನ್ನು ಯೂಸ್ ಮಾಡ್ಕೊಂತೀವಿ. ಇಫ್ ಆಂಗಲ್ ಬಿಟ್ವೀನ್ asymptotes of hyperbola x square by a square minus y square by b square equal to 1 is theta ಆಗಿತ್ತು ಅಂದ್ರೆ then eccentricity is equal to secant theta ಆಗಿರುತ್ತೆ, ಗೊತ್ತಿರಬೇಕು. ನೋಡಿ ಇದನ್ನು ಮಾಡ್ಕೋಬಹುದು. ಇದನ್ನು ಯೂಸ್ ಮಾಡ್ಕೊಂಡು ಒಂದು ಟ್ರಯಾಂಗಲ್ ಬರ್ಕೊಳ್ಳಿ. ಟ್ರಯಾಂಗಲ್ ಬರ್ಕೊಂಡ್ರೆ 2ab ಆಪೋಸಿಟ್ ಆಗುತ್ತೆ, a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಹೈಪಾಟೆನಸ್ ಆಗುತ್ತೆ, ಸಾರಿ ಅಡ್ಜಸೆಂಟ್ ಆಗುತ್ತೆ. ನೆಕ್ಸ್ಟ್ ಅದನ್ನ ಯೂಸ್ ಮಾಡ್ಕೊಂಡು ಹೈಪಾಟೆನಸ್ ಕ್ಯಾಲ್ಕುಲೇಟ್ ಮಾಡಿ. ನೆಕ್ಸ್ಟ್ ಸೀಕ್ಯಾಂಟ್ ಥೀಟಾ ನೋಡ್ಕೊಳ್ಳಿ, ಅವಾಗ ನಮಗೆ ಅಲ್ಲಿ ಎಕ್ಸೆಂಟ್ರಿಸಿಟಿ ಬಂದಿರುತ್ತೆ, ಗೊತ್ತಲ್ಲ? ಅದಕ್ಕೆ ಇ ಇಸ್ ಈಕ್ವಲ್ ಟು ಸೀಕ್ಯಾಂಟ್ ಥೀಟಾ ಗೊತ್ತಿರ್ಬೇಕು, ಗೊತ್ತಲ್ಲ? ನೆಕ್ಸ್ಟ್ ನೋಡಿ ಫೋರ್ತ್ ಒನ್, ಇದನ್ನ ಅಸಿಂಪ್ಟೋಸ್ ಇಂದ hyperbola and its conjugate have same asymptotes ಅಂತ ಹೇಳ್ತೀವಿ, ಗೊತ್ತಿರ್ಬೇಕು ನಿಮಗೆ. ಅಂದ್ರೆ ಹೈಪರ್ಬೋಲಾಗೆ ಬೇರೆ, ಕಾಂಜುಗೇಟ್ ಹೈಪರ್ಬೋಲಾಗೆ ಬೇರೆ ಬೇರೆ ಏನು ಬರಲ್ಲ, ಎರಡಕ್ಕೂ ಏನಾಗಿರುತ್ತೆ ಅಂದ್ರೆ ನಮಗೆ ಸೇಮ್ ಇರುತ್ತೆ ಅಷ್ಟೇ, ಹೋಗತ್ತಲ್ಲ? ಇಲ್ಲಿ ನೋಡಿ ಒಟ್ಟು ಅಸಿಂಪ್ಟೋಸ್ ಇಂದ ಇಷ್ಟು ಐಡಿಯಾ ಗೊತ್ತಿರಲಿ ಅಷ್ಟೇ. ರಿಪ್ಲೇಸ್ ಕಾನ್ಸ್ಟೆಂಟ್ ಬೈ 0 ಮಾಡ್ಕೊಂಬಿಟ್ಟೆ ಅಂದ್ರೆ ಪೇರ್ ಆಫ್ ಈಕ್ವೇಶನ್ ಆಫ್ ಅಸಿಂಪ್ಟೋಸ್ ಬಂದ್ಬಿಡುತ್ತೆ, ಹೌದಾ? ರಿಪ್ಲೇಸ್ ಕಾನ್ಸ್ಟೆಂಟ್ ಬೈ 0 ಮಾಡ್ಕೋಬೇಕು. ನೆಕ್ಸ್ಟ್ ಆಂಗಲ್ ಬಿಟ್ವೀನ್ ದ ಅಸಿಂಪ್ಟೋಸ್ ಗೆ ಟ್ಯಾನ್ ಇನ್ವರ್ಸ್ ಆಫ್ 2ab ಬೈ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅಂತ ಹೇಳ್ತೀವಿ. ಅದು ಎಕ್ಸೆಂಟ್ರಿಸಿಟಿ ಇಸ್ ಈಕ್ವಲ್ ಸೀಕ್ಯಾಂಟ್ ಥೀಟಾನು ಗೊತ್ತಿರಲಿ, ಯಾಕಂದ್ರೆ ನೋಡಿ ಅದನ್ನು ಯೂಸ್ ಮಾಡ್ಕೊಂಡು ಬರೀಬಹುದು. ಸೀಕ್ಯಾಂಟ್ ಇನ್ವರ್ಸ್ ಆಫ್ ಇ ಅಂದ್ರೂ ಆಂಗಲ್ ಬಿಟ್ವೀನ್ ದ ಅಸಿಂಪ್ಟೋಸೇ ಆಗುತ್ತೆ. ಸೀಕ್ಯಾಂಟ್ ಇನ್ವರ್ಸ್ ಆಫ್ ಇ ಅಂದ್ರೂ ಆಂಗಲ್ ಬಿಟ್ವೀನ್ ದ ಅಸಿಂಪ್ಟೋಸೇ ಅದು, ಹೌದಾ? ಅದಕ್ಕೆ ಅದನ್ನು ಗೊತ್ತಿರಲಿ, ಆಯ್ತಲ್ಲ? ನೆಕ್ಸ್ಟ್ ನೋಡ್ಕೊಳ್ಳಿ, ರೆಕ್ಟಾಂಗುಲರ್ ಹೈಪರ್ಬೋಲಾ ಗೊತ್ತಿರಬೇಕು. ರೆಕ್ಟಾಂಗುಲರ್ ಹೈಪರ್ಬೋಲಾ ನೋಡಿ, an hyperbola is said to be a rectangular hyperbola if length of transverse axis is equal to length of conjugate axis. ನೋಡಿ ಇದಾಗಿತ್ತು ಅಂದ್ರೆ ರೆಕ್ಟಾಂಗುಲರ್ ಹೈಪರ್ಬೋಲಾ ಅಂದ್ರೆ ದಟ್ ಈಸ್ a equal to b, ಹೌದಾ?
ನೋಡಿ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಎರಡು ಸೇಮ್ ಆಗಿತ್ತು ಅಂದ್ರೆ ಹೈಪರ್ಬೋಲಾಗ್ ನಾವೇನಂತ ಹೇಳ್ತೀವಿ, ರೆಕ್ಟಾಂಗ್ಯುಲರ್ ಹೈಪರ್ಬೋಲಾ. ಹೌದಾ? ನೋಡಿ ಇದನ್ನು ಯೂಸ್ ಮಾಡ್ಕೊಂಡಿಲ್ಲಿ ಎಷ್ಟೊಂದು ಹೇಳ್ಬೋದು. ಫಸ್ಟ್ ಪಾಯಿಂಟ್ ನೋಡಿ, ಇದು ಗೊತ್ತಿತ್ತು ಅಂದ್ರೆ ಯೂಸ್ ಆಗುತ್ತೆ ಎಷ್ಟೊಂದು ಕಡೆ. ಫಸ್ಟ್ ಒನ್ ನೋಡಿ, eccentricity of rectangular hyperbola is √2 ಆಗಿರುತ್ತೆ. ನೋಡಿ ಯಾವಾಗಲೂ ಸ್ಯಾಟಿಸ್ಫೈ ಆಗುತ್ತೆ, ಇದು ಗೊತ್ತಿರಬೇಕು. ಇ ಇಸ್ ಈಕ್ವಲ್ ಟು √2 ಬರುತ್ತೆ ಅಷ್ಟೇ. ಆಯ್ತಲ್ಲ? ಇದೇನಿದು ಎಕ್ಸೆಂಟ್ರಿಸಿಟಿ ಆಫ್ ರೆಕ್ಟಾಂಗ್ಯುಲರ್ ಹೈಪರ್ಬೋಲಾ. ಆಯ್ತಲ್ಲ? ಇದು ನೆಕ್ಸ್ಟ್ ಒಂದು ನೋಡಿ, ಒಂದಿಷ್ಟು ಪ್ರಾಪರ್ಟೀಸ್ ಗೊತ್ತಿರಬೇಕು. ನೋಡಿ ಫಸ್ಟ್ ಒನ್, ಆಲ್ರೆಡಿ ನಾವು ಅದನ್ನ ಎಲಿಪ್ಸ್ ಅಲ್ಲೂ ಮಾಡ್ಕೊಂಡಿರ್ತೀವಿ, ಡೈರೆಕ್ಟರ್ ಸರ್ಕಲ್ ಹೇಳಿರ್ತೀವಿ ತಾನೆ. ಹೌದಾ? ಇಲ್ಲೂ ಡೈರೆಕ್ಟರ್ ಸರ್ಕಲ್ ಬರುತ್ತೆ. ನೋಡಿ, ಈಕ್ವೇಶನ್ ಆಫ್ ಡೈರೆಕ್ಟರ್ ಸರ್ಕಲ್ ಟು ದ ಹೈಪರ್ಬೋಲಾ ಏನಾಗಿರುತ್ತೆ ಅಂತ, ಎಲಿಪ್ಸ್ ಅಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತಿದ್ವಿ. ಇಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬರುತ್ತೆ ಅಷ್ಟೇ. ಹೌದಾ? ಇಲ್ಲೂ ಅಷ್ಟೇ ಸೇಮ್. ಲೋಕಸ್ ಆಫ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಟೂ ಪರ್ಪೆಂಡಿಕ್ಯುಲರ್ ಟ್ಯಾಂಜೆಂಟ್ಸ್. ಹೌದಲ್ಲ? ಟೂ ಪರ್ಪೆಂಡಿಕ್ಯುಲರ್ ಟ್ಯಾಂಜೆಂಟ್ಸ್ ಯಾವಾಗಲೂ ಏನಾಗಿರುತ್ತೆ ಅಂದ್ರೆ ಡೈರೆಕ್ಟರ್ ಸರ್ಕಲ್ ಆಗಿರುತ್ತೆ ಅಷ್ಟೇ. ಹೌದಾ? ಅಂದ್ರೆ ಇಫ್ ಹೈಪರ್ಬೋಲಾ ಈಸ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಕ್ವಲ್ ಟು 1 ಆಗಿತ್ತು ಅಂದ್ರೆ ಇದ್ರದ್ದು ಡೈರೆಕ್ಟರ್ ಸರ್ಕಲ್ ಇನ್ ದ ಈಕ್ವೇಶನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬೈತೀವಿ. ಹೌದಾ? ಅಲ್ಲಿ ಪ್ಲಸ್ ಬಿ ಸ್ಕ್ವೇರ್ ಇರೋದಿಲ್ಲಿ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ. ಹೌದಾ? ಸೆಕೆಂಡ್ ಒನ್ ನೋಡಿ, ಆಕ್ಸಿಲರಿ ಸರ್ಕಲ್ ಗೊತ್ತಿರಬೇಕು. ಎಲಿಪ್ಸ್ ಅಲ್ಲಿ ಆದ್ರೆ ಏನಂತ ಹೇಳಿದ್ವಿ ನಾವು, ಈಕ್ವೇಶನ್. ಹೌದಾ? ಆಕ್ಸಿಲರಿ ಸರ್ಕಲ್ ಇಸ್ ಅ ಸರ್ಕಲ್ whose diameter is length of ಮೇಜರ್ ಆಕ್ಸಿಸ್ ಆಫ್ ದ ಎಲಿಪ್ಸ್ ಅಂತ ಹೇಳಿದ್ವಿ. ಇಲ್ಲಿ ಆಕ್ಸಿಲರಿ ಸರ್ಕಲ್ ಇಸ್ ಅ ಸರ್ಕಲ್ whose diameter is length of ಟ್ರಾನ್ಸ್ವರ್ಸ್ ಆಕ್ಸಿಸ್ ಆಫ್ ದ ಹೈಪರ್ಬೋಲಾ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಅಲ್ಲಿ ಮೇಜರ್ ಆಕ್ಸಿಸ್, ಇಲ್ಲಿ ಟ್ರಾನ್ಸ್ವರ್ಸ್ ಆಕ್ಸಿಸ್ ಅಷ್ಟೇ. ಹಾಗಾದ್ರೆ ಇಲ್ಲಿ ಏನ್ ಬರುತ್ತೆ ನೋಡಿ, ಈಕ್ವೇಶನ್ ಗೊತ್ತಿರಲಿ. ಈ ಹೈಪರ್ಬೋಲಾ ಏನಾದ್ರು ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಕ್ವಲ್ ಟು 1 ಆಯ್ತು ಅಂದ್ರೆ ದೆನ್ ಆಕ್ಸಿಲರಿ ಸರ್ಕಲ್ ಇನ್ ದ ಈಕ್ವೇಶನ್ ಏನಾಗುತ್ತೆ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್. ನೋಡಿ, ಎಲಿಪ್ಸ್ ಅಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಬರ್ತಿದ್ವಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಬರಿತೀವಿ ಅಷ್ಟೇ. ಹೌದಾ? ಅದಕ್ಕೆ ಕರೆಕ್ಟ್ ಆಗಿ ಗೊತ್ತಿರಕ್ಕೆ ನಮಗೆ. ನೆಕ್ಸ್ಟ್ ಒಂದು ನೋಡಿ, ಥರ್ಡ್ ಒನ್, ಇಫ್ ಪಿ ಈಸ್ ಎನಿ ಪಾಯಿಂಟ್ ಆನ್ ಹೈಪರ್ಬೋಲಾ ಅಂತ ಹೇಳಿದ್ವಿ ಅಂದ್ರೆ ದೆನ್ ನೋಡಿ, ಇಲ್ಲಿ ಡಿಫರೆನ್ಸ್ ಆಫ್ ಫೋಕಲ್ ಡಿಸ್ಟೆನ್ಸ್ ಹೇಳ್ತೀವಿ is always is equal to length of transverse axis ಆಗುತ್ತೆ. ಗೊತ್ತಿರ್ಬೇಕು ನೋಡಿ ಇದು. ಅಲ್ಲಿ ಏನಂತ ಹೇಳಿದ್ವಿ ಅಂದ್ರೆ ಸಮ್ ಆಫ್ ಫೋಕಲ್ ಡಿಸ್ಟೆನ್ಸ್ ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು ಲೆಂತ್ ಆಫ್ ಮೇಜರ್ ಆಕ್ಸಿಸ್ ಅಂತ ಹೇಳಿದ್ವಿ. ಹೈಪರ್ಬೋಲಾದಲ್ಲಿ ಅದೇ ಡಿಫರೆನ್ಸ್ ಬರ್ತದೆ. ಆಯ್ತಲ್ಲ? ಇಲ್ಲಿ ಯಾಕೆ ಇಂಪಾರ್ಟೆಂಟ್ ನಮಗೆ ಇದನ್ನು ಗೊತ್ತಿರಬೇಕು. ಅಲ್ಲಿ ಮೇಜರ್ ಆಕ್ಸಿಸ್ ಅಂತ ಹೇಳ್ತಿದ್ವಿ, ಇಲ್ಲಿ ಟ್ರಾನ್ಸ್ವರ್ಸ್ ಆಕ್ಸಿಸ್ ಆಗುತ್ತೆ ಅಷ್ಟೇ. ಹೌದಾ? ಡಿಫರೆನ್ಸ್ ಆಫ್ ಫೋಕಲ್ ಡಿಸ್ಟೆನ್ಸ್ ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು ಲೆಂತ್ ಆಫ್ ಟ್ರಾನ್ಸ್ವರ್ಸ್ ಆಕ್ಸಿಸ್ ಅಂತ ಹೇಳ್ತೀವಿ. ಹೌದಾ? ನೋಡಿ, ಇಷ್ಟು ಐಡಿಯಾಸ್ ಗೊತ್ತಿರಬೇಕು. ನೋಡಿ, ಏನೇನ್ ಚೇಂಜ್ ಆಗುತ್ತೆ ಅಂತ ಹೇಳಿದ್ವಿ, ಅಷ್ಟು ಚೇಂಜಸ್ ಗೊತ್ತಿತ್ತು ಅಂದ್ರೆ ನೆಕ್ಸ್ಟ್ ಈಸಿಯಾಗಿ ಪ್ರಾಬ್ಲಮ್ಸ್ ನ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೋದು. ಆಯ್ತಲ್ಲ? ಇಲ್ಲಿ ಅಂದ್ರೆ ಇಲ್ಲಿ ಯಾವ ತರ ಚೇಂಜ್ ಮಾಡ್ಕೊಂಡ್ವಿ ಅಂತೇಳಿ ಐಡಿಯಾ ಗೊತ್ತಿರಲಿ ಇಷ್ಟ. ಇಲ್ಲಿ ಅಂದ್ರೆ ಈಗ ಇಷ್ಟು ಸಿನಾಪ್ಸಿಸ್ ಐಡಿಯಾ ಗೊತ್ತಾಗಬೇಕು ನಮಗೆ. ಅಷ್ಟು ಇಲ್ಲಿದೆ ಸಿನಾಪ್ಸಿಸ್. ನೆಕ್ಸ್ಟ್ ನೋಡ್ಕೊಳ್ಳಿ ಸಾಲ್ಡ್ ಎಕ್ಸಾಂಪಲ್ಸ್.
ನೋಡಿ ಫಸ್ಟ್ ಒನ್ ಏನ್ ಹೇಳಿದಾರೆ, ಫೈಂಡ್ ದ ಈಕ್ವೇಶನ್ ಆಫ್ ದ ಹೈಪರ್ಬೋಲಾ whose directrix is 2x plus y equal to 1, focus 1,2 and eccentricity √3 ಅಂತ ಹೇಳಿದಾರೆ. ಹೌದಾ, ಅಂದ್ರೆ ಜನರಲ್ ಫಾರ್ಮ್ ಅಲ್ಲಿ ಮಾಡ್ಕೋಬೇಕಷ್ಟೇ. ಬೇಸಿಕ್ ಡೆಫಿನೇಷನ್ ಯೂಸ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಆಗುತ್ತೆ. ಹೌದಾ, ಅಂದ್ರೆ ಇಲ್ಲಿ ಇದನ್ನ ಡೈರೆಕ್ಟ್ರಿಕ್ಸ್ ಕೊಟ್ಟಿದ್ದಾರೆ 2x plus y equal to 1, ಇದು ಫೋಕಸ್ ಅಂತ ಹೇಳಿದ್ದಾರೆ 1,2. ಹೌದಾ, ಈಕ್ವೇಶನ್ ಆಫ್ ಹೈಪರ್ಬೋಲಾ ಕಂಡುಹಿಡಿಬೇಕು. ಅಂದ್ರೆ ಪಿ ಎಸ್ ಬೈ ಪಿ ಎಂ ಇಸ್ ಈಕ್ವಲ್ ಟು ಇ ಬರ್ಕೊಂಡ್ರೆ ಆಗುತ್ತೆ. ಹೌದಾ, ಪಿ ಎಸ್ ಬೈ ಪಿ ಎಂ ಇಸ್ ಈಕ್ವಲ್ ಟು ಇ ಬರಿತೀವಿ. ಪಿ ಎಸ್ ಇಸ್ ಈಕ್ವಲ್ ಇ ಇಂಟು ಪಿ ಎಂ ಅಂತ. ಹೌದಾ, ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ಬರುತ್ತೆ. ನೋಡಿ ಪಿ ಎಸ್ ಅಂದ್ರೆ ಪಿ ನಾಗ ಏನಾದ್ರು ಎಕ್ಸ್ ಕಾಮ ವೈ ತಗೊಂಡಿದ್ದೆ ಅಂದ್ರೆ ಏನ್ ಬರುತ್ತೆ, ರೂಟ್ ಆಫ್ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ 2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸೆಂಟ್ರಿಸಿಟಿ ಅಂದ್ರೆ √3 ಕೊಟ್ಟಿದ್ದಾರೆ ತಾನೆ, √3 ಇಂಟು ಪಿ ಎಂ. ಪಿ ಎಂ ಅಂತ ಹೇಳಿದ್ರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫಾರ್ಮುಲಾ ಅಲ್ಲ, ಮಾಡ್ಲಸ್ ಆಫ್ 2x plus y minus 1 by root of 2 square plus 1 square. ಹೌದಾ, ಇದನ್ನ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ನೋಡಿ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡೆ ಅಂದ್ರೆ ಇದೇನಾಗ್ಬೋದು, ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ 2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ √3 ಹೋಲ್ ಸ್ಕ್ವೇರ್ ಅಂದ್ರೆ 3 ಬೈ ಇದನ್ನು ಸ್ಕ್ವೇರ್ ರೂಟ್ ಹೋಗ್ಬಿಟ್ಟು ಏನ್ ಬರುತ್ತೆ 4 plus 1 ಅಂದ್ರೆ 5 ಬಂತು ಇಂಟು 2x plus y minus 1 ಹೋಲ್ ಸ್ಕ್ವೇರ್ ಬಂತು. ಹೌದಾ, ನೋಡಿ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಬರುತ್ತೆ ಅಷ್ಟೇ, ಈಸಿ ಇದೆ. ಏನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 5 ಇಂಟು, ಹೌದಾ, ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಮೈನಸ್ 2x, ವೈ ಮೈನಸ್ 2 ಹೋಲ್ ಸ್ಕ್ವೇರ್ ಅಂದ್ರೆ ವೈ ಸ್ಕ್ವೇರ್ ಪ್ಲಸ್ 4 ಮೈನಸ್ 4y ಇಸ್ ಈಕ್ವಲ್ 3 ಇಂಟು ಇದನ್ನ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಮಾಡ್ಬೇಕಲ್ಲ, ಎ ಸ್ಕ್ವೇರ್ ಅಂದ್ರೆ 4x ಸ್ಕ್ವೇರ್, ಬಿ ಸ್ಕ್ವೇರ್ ಅಂದ್ರೆ ವೈ ಸ್ಕ್ವೇರ್, ಸಿ ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ ಬರುತ್ತೆ, ಪ್ಲಸ್ 2ab ಅಂದ್ರೆ 2 2s 4xy ಪ್ಲಸ್ 2bc ಮಾಡ್ಕೊಂಡಾಗ ಇಲ್ಲೊಂದು ಮೈನಸ್ ಇದೆ, ಅದಕ್ಕೆ ಮೈನಸ್ 2 ಇಂಟು ವೈ ಇಂಟು 1 ಪ್ಲಸ್ 2ac ಅಂದ್ರೆ ಮೈನಸ್ ಬರುತ್ತೆ, ಅಂದ್ರೆ ಮೈನಸ್ 4x ಬರುತ್ತೆ. ಹೌದಾ, ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ ಅಷ್ಟೇ ಬರುತ್ತೆ. ಸಿಂಪ್ಲಿಫೈ ಮಾಡ್ಕೊಂಡಾಗ ಅಲ್ಲಿ ಕೊಟ್ಟಿದ್ದಾರೆ, ನಾನು ಡೈರೆಕ್ಟ್ ಬರ್ಕೊಂಡಿರ್ತೀನಿ ಅಷ್ಟೇ. 7x ಸ್ಕ್ವೇರ್ ಮೈನಸ್ 2y ಸ್ಕ್ವೇರ್ ಪ್ಲಸ್ 12xy ಮೈನಸ್ 2x ಪ್ಲಸ್ 14y ಮೈನಸ್ 22 ಈಕ್ವಲ್ ಟು 0 ಬರುತ್ತೆ. ಹೌದಾ, ಅಂದ್ರೆ ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೇ. ಮಾಡ್ಬೋದಲ್ಲ, ನೋಡಿ ಈಸಿ ಇದೆ. ಅಂದ್ರೆ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಐಡಿಯಾ ಏನ್ ಗೊತ್ತಿರಬೇಕು ಅಂದ್ರೆ ಫೋಕಸ್ ಡೈರೆಕ್ಟ್ರಿಕ್ಸ್. ಹೌದಾ, ಡೈರೆಕ್ಟ್ರಿಕ್ಸ್ ಈಸ್ ನೀದರ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ನಾರ್ ಟು ವೈ ಆಕ್ಸಿಸ್. ಅಂದ್ರೆ ಡೈರೆಕ್ಟ್ರಿಕ್ಸ್ ಗೆ ಕೋಆರ್ಡಿನೇಟ್ ಆಕ್ಸಿಸ್ ಗೆ ಏನು ರಿಲೇಷನ್ ಇರಲಿಲ್ಲ ಅಂದ್ರೆ ಅವಾಗ ಬೇಸಿಕ್ ಡೆಫಿನೇಷನ್ ಯೂಸ್ ಮಾಡ್ಕೊಂಡ್ಬಿಟ್ಟು ಈಕ್ವೇಶನ್ ನ ಫೈಂಡ್ ಔಟ್ ಮಾಡ್ತೀವಿ ಅಷ್ಟೇ. ಆಯ್ತಲ್ಲ, ನೆಕ್ಸ್ಟ್ ನೋಡಿ ಸೆಕೆಂಡ್ ಪ್ರಾಬ್ಲಮ್. ಫೈಂಡ್ ದ ಲೆಂತ್ ಆಫ್, ಏನೇನು ಕೇಳಿದ್ದಾರೆ, ಟ್ರಾನ್ಸ್ವರ್ಸ್ ಆಕ್ಸಿಸ್ ಅಂಡ್ ಕಾಂಜುಗೇಟ್ ಆಕ್ಸಿಸ್, eccentricity and the coordinates of foci and vertices, length of lattice rectum, the equation of directrix of the hyperbola ಅಂತ ಹೇಳಿದ್ದಾರೆ. ಹೌದಾ, ನೋಡಿ ಕೇರ್ಫುಲ್ ಆಗಿ ಮಾಡ್ಕೊಂಡು ಹೋಗ್ಬೇಕಲ್ಲಿ. (16x square minus 9y square is equal to minus 144). ಹೌದಾ, ನೋಡಿ ಡಿವೈಡಿಂಗ್ ಬೈ 144 ಮಾಡ್ಕೊಂಡೆ ಅಂದ್ರೆ ಏನ್ ಬರ್ಬೋದು, ಎಕ್ಸ್ ಸ್ಕ್ವೇರ್ ಬೈ 9 ಮೈನಸ್ ವೈ ಸ್ಕ್ವೇರ್ ಬೈ 16 ಇಸ್ ಈಕ್ವಲ್ ಟು ಮೈನಸ್ 1 ಅಲ್ಲ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೋದು. ನೋಡಿ ದಟ್ ಇಂಪ್ಲೈಸ್ ಇಲ್ಲಿ ಏನೇನು ಕೊಟ್ಟಾಗಾಯ್ತು, ಎ ಸ್ಕ್ವೇರ್ ಈಕ್ವಲ್ ಟು 9 ಅಂದ್ರೆ ಎ ಈಕ್ವಲ್ ಟು 3, ಬಿ ಸ್ಕ್ವೇರ್ ಈಕ್ವಲ್ ಟು 16 ಅಂದ್ರೆ ಬಿ ಈಕ್ವಲ್ ಟು 4. ಮತ್ತೆ ನೋಡಿ ಇಸ್ ಈಕ್ವಲ್ ಟು ಮೈನಸ್ 1 ಇದೆ, ಇಸ್ ಈಕ್ವಲ್ ಟು ಮೈನಸ್ 1 ಇದೆ ಅಂದ್ರೆ ಇದು ಕಾಂಜುಗೇಟ್ ಹೈಪರ್ಬೋಲಾ ಇದು. ಹೌದಾ, ನೋಡಿ ಕಾಂಜುಗೇಟ್ ಹೈಪರ್ಬೋಲಾ ಅಂದ್ರೆ ಈ ತರ ಬರ್ತದೆ. ಹೌದಾ, ಈ ತರ ಬರುತ್ತೆ ಅಂದ್ರೆ ನಮ್ಗೆ ಏನೇನು ಗೊತ್ತಿದೆ, ವಿ ನೋ ದಟ್
ಇ ಇಸ್ ಈಕ್ವಲ್ ರೂಟ್ ಆಫ್ 1 ಪ್ಲಸ್ ಡಿನಾಮಿನೇಟರ್ ಬಿ ಸ್ಕ್ವೇರ್ ಬರಬೇಕು, ಎ ಸ್ಕ್ವೇರ್ ಬೈ ಬಿ ಸ್ಕ್ವೇರ್. ಹೌದಾ? ಹಾಗಾದ್ರೆ 1 ಪ್ಲಸ್ 9/16 ರೂಟ್ ಆಫ್ 16 ಪ್ಲಸ್ 9/16 ಅಂದ್ರೆ ರೂಟ್ 25/16 ಅಂದ್ರೆ 5/4 ಬರುತ್ತೆ ಇ. ಹೌದಾ? ಅಲ್ಲಿ ಏನೇನು ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದಾರೆ ನೋಡಿ, ಟ್ರಾನ್ಸ್ವರ್ಸ್ ಆಕ್ಸಿಸ್ ಮತ್ತೆ ಕಾಂಜುಗೇಟ್ ಆಕ್ಸಿಸ್. ಹೌದಾ? ಸೆಕೆಂಡ್ ಒನ್ ಆಗಿದೆ ಲೆಂತ್ ಆಫ್ ಟ್ರಾನ್ಸ್ವರ್ಸ್ ಆಕ್ಸಿಸ್ ಈಸ್ ಏನಾಗಿರುತ್ತೆ ಅಂದ್ರೆ ನೋಡಿ, ಇದ್ರ ಮೇಲೆ ಫೋಸೈ ಬರುತ್ತೆ ತಾನೆ, ಹಾಗಾದ್ರೆ ಇದು ಲೆಂತ್ ಆಫ್ ಟ್ರಾನ್ಸ್ವರ್ಸ್ ಆಕ್ಸಿಸ್ ಆಗಿರುತ್ತೆ, ಇದು 2b ಆಗುತ್ತೆ. ಹೌದಾ? ಅದಕ್ಕೆ 2 ಇಂಟು ಬಿ ಬರ್ಕೊಂತೀನಿ. 2 ಇಂಟು ಬಿ ಅಂದ್ರೆ 2 ಇಂಟು 4 ಅಂದ್ರೆ 8 ಬರುತ್ತೆ ಅಷ್ಟೇ. ಹೌದಾ? ಇದು ಫೋಸೈ 0, ಬಿ ಬರೀತೀವಿ. ಇನ್ನೊಂದಂತೂ ಎ 0, ಬಿ ಆಗಿರುತ್ತೆ, ಸಾರಿ ಮೈನಸ್ ಬಿ. ಹಿತಾಬಾತ್ ಅಷ್ಟೇ ಇದು. ನೆಕ್ಸ್ಟ್ ಥರ್ಡ್ ಒನ್ ಲೆಂತ್ ಆಫ್ ಕಾಂಜುಗೇಟ್ ಆಕ್ಸಿಸ್ ಬರ್ಕೊಂತೀನಿ. ಟೂ ಎ ಅಲ್ಲ ಅಂದ್ರೆ 2 ಇಂಟು 3 6 ಬರುತ್ತೆ. ಹೌದಾ? ಎರಡಾಯ್ತು. ಎಕ್ಸೆಂಟ್ರಿಸಿಟಿ ಆಯ್ತು. ಕೋಆರ್ಡಿನೇಟ್ಸ್ ಆಫ್ ಫೋಸೈ ಕೇಳಿದಾರೆ. ಹೌದಾ? ಫೋಸೈ ಅಂದ್ರೆ 0, ಬಿ ಬರಿತಿದ್ವಿ ತಾನೆ. ಹೌದಾ? ಫೋಸೈ ಆರ್ 0, ಪ್ಲಸ್ ಆರ್ ಮೈನಸ್ ಬಿ ಡೈರೆಕ್ಟ್ ಆಗಿ ಬರೀಬಹುದು. ಅಂದ್ರೆ 0, ಪ್ಲಸ್ ಆರ್ ಮೈನಸ್ ಬಿ ಅಂದ್ರೆ 4 ಇದೆ, ಇ ಅಂದ್ರೆ 5/4 ಇದೆ. 4 ಕ್ಯಾನ್ಸಲ್ ಆಗ್ಬಿಟ್ಟು 0, ಪ್ಲಸ್ ಆರ್ ಮೈನಸ್ 5 ಬರುತ್ತೆ ಅಷ್ಟೇ. ಹೌದಾ? ನೋಡಿ ವರ್ಟಿಸಿಸ್ ಕೇಳಿದಾರೆ, ಇದು 2 ಬರುತ್ತಷ್ಟೇ. ವರ್ಟಿಸಿಸ್ ಆರ್ 0, ಪ್ಲಸ್ ಆರ್ ಮೈನಸ್ ಬಿ ಅಲ್ಲ, 0, ಪ್ಲಸ್ ಆರ್ ಮೈನಸ್ 4. ನೆಕ್ಸ್ಟ್ ಲೆಂತ್ ಆಫ್ ಲ್ಯಾಡರ್ ಸೆಕ್ಟಮ್ ಕೇಳಿದರೆ, ಲೆಂತ್ ಆಫ್ ಲ್ಯಾಟರ್ ಸೆಕ್ಟಮ್ ಈಸ್ ನೋಡಿ, ಕಾಂಜುಗೇಟ್ ಹೈಪರ್ಬೋಲಾ ಇತ್ತು ಅಂದ್ರೆ ಡಿನಾಮಿನೇಟರ್ ಅಲ್ಲಿ ಬಿ ಬರುತ್ತೆ, ಅದಕ್ಕೆ ಇಲ್ಲಿ ಏನ್ ಬರಿತೀವಿ ಅಂದ್ರೆ 2a² ಬೈ ಬಿ ಬರಿತೀವಿ. ಅಂದ್ರೆ 2 ಇಂಟು ಎ ಸ್ಕ್ವೇರ್ ಅಂದ್ರೆ 9 ಅಲ್ಲ, ಬಿ ಅಂದ್ರೆ 4 ಅಂದ್ರೆ 9/2 ಆಯ್ತು. ನೆಕ್ಸ್ಟ್ ಇದರೊಳಗೆ ಏನು ಕೊಟ್ಟಿದ್ದಾರೆ, ಈಕ್ವೇಶನ್ ಆಫ್ ಡೈರೆಕ್ಟ್ರಿಕ್ಸ್ ಕೇಳಿದ್ದಾರೆ. ಹೌದಾ? ನೋಡಿ ಇದು ಡೈರೆಕ್ಟ್ರಿಕ್ಸ್ ಆಗುತ್ತಾನೆ, ಇದು ವೈ ಆಕ್ಸಿಸ್ ಕಟ್ ಮಾಡುತ್ತೆ. ಈ ಪಾಯಿಂಟ್ ಏನಾಗಿರುತ್ತೆ ಅಂದ್ರೆ ಬಿ ಬೈ ಇ, ಅದಕ್ಕೆ ವೈ ಇಸ್ ಈಕ್ವಲ್ ಟು ಬಿ ಬೈ ಇ, ಇನ್ನೊಂದು ವೈ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಬಿ ಬೈ ಇ ಬರುತ್ತೆ ಅಷ್ಟೇ. ಹೌದಾ? ಹಾಗಾದ್ರೆ ಇಲ್ಲಿ ಏನ್ ಬರೀಬಹುದು, ಈಕ್ವೇಶನ್ ಆಫ್ ಆರ್ ವೈ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಬಿ ಬೈ ಇ. ಅಂದ್ರೆ ಪ್ಲಸ್ ಆರ್ ಮೈನಸ್ ಬಿ ಅಂದ್ರೆ ಎಷ್ಟು ಬಂದಿರೋದು ನಮಗೆ ಅಲ್ಲಿ, ಎಷ್ಟು ಬರ್ಬೋದು, ಬಿ ಅಂತ ಹೇಳಿದ್ರೆ 4 ಅಲ್ಲ, ಪ್ಲಸ್ ಆರ್ ಮೈನಸ್ 4 ಬೈ ಇ ಅಂತ ಹೇಳಿದ್ರೆ 5/4. 4 ನ್ಯೂಮರೇಟರ್ ಹೋಯ್ತದೆ, ಪ್ಲಸ್ ಆರ್ ಮೈನಸ್ 16/5 ಬರುತ್ತೆ ಅಷ್ಟೇ. ಹೌದಾ? ಇಷ್ಟು ಹೇಳಿದ್ದಾರೆ ನೋಡಿ. ಇಲ್ಲೂ ಒಂದೊಂದನ್ನೇ ಫೈಂಡ್ ಔಟ್ ಮಾಡ್ಕೊಂಡು ಹೋಗಿದ್ದಾರೆ. ಫಸ್ಟ್ ಎ ಕಂಡುಹಿಡಿಬೇಕು, ಬಿ. ಆದ್ರೆ ಇಲ್ಲಿ ಏನ್ ಡಿಫರೆನ್ಸ್ ಆಗುತ್ತೆ ಅಂದ್ರೆ ಎ ಗ್ರೇಟರ್ ದನ್ ಬಿ, ಬಿ ಗ್ರೇಟರ್ ದನ್ ಎ ಅಂತ ಬರಲ್ಲ. ಎಲಿಪ್ಸ್ ಅಲ್ಲಾದ್ರೆ ಆ ತರ ಬರ್ತಾ ಇತ್ತು. ಇಲ್ಲಿ ಏನ್ ಥಿಂಕ್ ಮಾಡ್ಬೇಕು ಅಂದ್ರೆ ನಾವು ಇಸ್ ಈಕ್ವಲ್ ಟು 1 ಮತ್ತೆ ಇಸ್ ಈಕ್ವಲ್ ಟು -1 ಥಿಂಕ್ ಮಾಡಿದ್ರೆ ಆಗೋಯ್ತು. ಆಯ್ತಲ್ಲ? ನೆಕ್ಸ್ಟ್ ಒನ್ ಈಸಿ ಇದೆ, ಥರ್ಡ್ ಒನ್. ಫೈಂಡ್ ದ ಪೊಸಿಷನ್ ಆಫ್ ದ ಪಾಯಿಂಟ್ 5, -4. ಹೌದಾ? ರಿಲೇಟೆಡ್ ಹೈಪಾಬೋಲಾ ಅಂತ ಹೇಳಿದ್ರೆ, ಹೈಪಾಬೋಲಾನ ಎಸ್ ಅಂತ ಬರ್ಕೊಂಡೆ ಅಂದ್ರೆ 9x² - y² - 1 = 0 ಬರ್ತೀನಿ. ಹಾಗಾದ್ರೆ ನಾವು S1 ಏನಾಗುತ್ತೆ, 9 ಇಂಟು 5² ಮೈನಸ್ ಆಫ್ -4² -1. 5² ಅಂದ್ರೆ 25, 25 ಇಂಟು 9 ಅಂದ್ರೆ 225 ಬರುತ್ತೆ, -16 -1. ಇದಂತ ಗ್ರೇಟರ್ ದನ್ 0 ತಾನೆ. ಗ್ರೇಟರ್ ದನ್ 0 ಇತ್ತು ಅಂದ್ರೆ ಏನಂತ ಹೇಳಿದ್ವಿ, ಔಟ್ಸೈಡ್ ದ ಹೈಪಾಬೋಲಾ ಬರುತ್ತೆ. ದೇರ್ಫೋರ್
point lies outside the hyperbola. ಗೊತ್ತಾಯ್ತಲ್ಲ ನೋಡಿ, ಈಸಿನಾ? ಸೇಮ್ ಟೈಪ್ ಮಾಡ್ಕೊಂಡು ಹೋಗ್ತೀವಿ. ಸ್ವಲ್ಪ ಸಿನಾಪ್ಸಿಸ್ ಕರೆಕ್ಟ್ ಆಗಿ ಗೊತ್ತಾಗಬೇಕಷ್ಟೇ. ಇಲ್ಲಿ ಏನೇನ್ ಚೇಂಜ್ ಆಗುತ್ತೆ ಅಂತ ಗೊತ್ತಾಯ್ತು ಅಂದ್ರೆ ಪ್ರಾಬ್ಲಮ್ಸ್ ಮಾಡ್ಕೋಬೇಕಾದ್ರೆ ಕನ್ಫ್ಯೂಸ್ ಆಗಲ್ಲ. ಅಲ್ಲಿ ಗೊತ್ತಾಯ್ತಲ್ಲ ನೋಡಿ, ಎಕ್ಸೆಂಟ್ರಿಸಿಟಿ ಫಾರ್ಮುಲಾನೇ ಚೇಂಜ್ ಆಗುತ್ತೆ. ಮತ್ತೆ ಇಲ್ಲಿ ಇಸ್ ಈಕ್ವಲ್ ಟು 1 ಇಸ್ ಈಕ್ವಲ್ ಟು -1 ನೋಡ್ಕೊಂಡ್ಬಿಟ್ಟು ಬರ್ಕೊಂತೀವಿ. ಹೌದಾ? ನೆಕ್ಸ್ಟ್ ಎಕ್ಸ್ಟ್ರಾ ಕಾನ್ಸೆಪ್ಟ್ ಅಂದ್ರೆ ಅಸಂಪ್ಟೋಸ್ ಒಂದು ಎಕ್ಸ್ಟ್ರಾ ಬಂದಿದೆ ಅಷ್ಟೇ. ನೋಡಿ, ಡೈರೆಕ್ಟರ್ ಸರ್ಕಲ್ ಅಲ್ಲಿ ಪ್ಲಸ್ ಬಿ ಸ್ಕ್ವೇರ್ ಬರಿತೀವಿ, ಇಲ್ಲಿ ಹೈಪರ್ಬೋಲಾದಲ್ಲಿ -b² ಬರಿತೀವಿ. ಹೌದಾ? ಇವೆಲ್ಲ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಅಲ್ಲಿ ನಾವು ಪ್ಯಾರಾಮೆಟ್ರಿಕ್ ಫಾರ್ಮ್ ನ ಎ ಕಾಸ್ ಥೀಟಾ ಬಿ ಸೈನ್ ಥೀಟಾ ಬರಿತೀವಿ. ಇಲ್ಲಿ ಎ ಸೀಕೆಂಟ್ ಥೀಟಾ ಬಿ ಟ್ಯಾನ್ ಥೀಟಾ ಬರುತ್ತೆ. ಹೌದಾ? ಈ ತರ ಏನೇನ್ ಚೇಂಜ್ ಆಗ್ತಿದೆ ಅಂತ ಗೊತ್ತಿರ್ಬೇಕಷ್ಟೇ. ಅಲ್ಲಿ ಮೇಜರ್ ಆಕ್ಸಿಸ್ ಮೈನರ್ ಆಕ್ಸಿಸ್, ಇಲ್ಲಿ ಟ್ರಾನ್ಸ್ವರ್ಸ್ ಆಕ್ಸಿಸ್ ಮತ್ತೆ ಕಾಂಜುಗೇಟ್ ಆಕ್ಸಿಸ್ ಅಂತ ಹೇಳ್ತೀವಿ. ಹೌದಾ? ಅದಕ್ಕೆ ಇಷ್ಟು ಐಡಿಯಾ ಗೊತ್ತಿತ್ತು ಅಂದ್ರೆ ಪ್ರಾಬ್ಲಮ್ಸ್ ನ ಈಸಿಯಾಗಿ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೋದು. ಆಯ್ತಲ್ಲ? ಪ್ರಾಬ್ಲಮ್ ನಂಬರ್ 4. The line 5x plus 12y equal to 9 touches the hyperbola x square minus 9y square equal to 9 at the point ಅಂತ ಹೇಳಿದ್ದಾರೆ. ಹೌದಾ? ನಾವು ಡೈರೆಕ್ಟ್ ಆಗಿ ಆನ್ಸರ್ ಟು ಕ್ವಶನ್ ಹೋಗ್ಬಿಡ್ಬೋದು, ಅಥವಾ ಒಂದು ಫಾರ್ಮುಲಾ ಹೇಳಿದ್ವಲ್ಲ ಆ ಫಾರ್ಮುಲಾನು ಯೂಸ್ ಮಾಡ್ಬೋದು. ಅದಕ್ಕಿಂತ ಆನ್ಸರ್ ಟು ಕ್ವಶನ್ ಈಸಿ ಆಗ್ಬಿಡುತ್ತೆ. ನೋಡಿ, ಫಸ್ಟ್ ಆಪ್ಷನ್ ಏನ್ ಕೊಟ್ಟಿರೋದು -5,4/3. ಫಸ್ಟ್ ಲೈನಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತೀನಿ. ಲೈನ್ ತಗೊಂಡೆ ಅಂದ್ರೆ -25 ಪ್ಲಸ್ 16 ಬರುತ್ತೆ. -25 ಪ್ಲಸ್ 16 ಅಂದ್ರೆ -9 ಬರುತ್ತೆ. ಇಟ್ ಇಸ್ ನಾಟ್ ಈಕ್ವಲ್ ಟು 9 ತಾನೆ, ಅದಕ್ಕೆ ಎ ಅಂತೂ ಬರಲ್ಲ. ಬಿ ಚೆಕ್ ಮಾಡ್ತೀನಿ. 5, -4/3 ಇದೆ. ಲೈನ್ ಚೆಕ್ ಮಾಡಿದೆ ಅಂದ್ರೆ 25 - 16 ಅಂದ್ರೆ 9 ಸ್ಯಾಟಿಸ್ಫೈ ಆಗ್ತಿದೆ. ಅದೇ ತರ ಹೈಪರ್ಬೋಲಾನ ಚೆಕ್ ಮಾಡ್ಬೇಕಲ್ಲ. ಹೈಪರ್ಬೋಲಾನು ಚೆಕ್ ಮಾಡಿದ್ವಿ ಅಂದ್ರೆ x ಸ್ಕ್ವೇರ್ -9y ಸ್ಕ್ವೇರ್ ಇದೆ. ಹೌದಾ? ಅಂದ್ರೆ x ಸ್ಕ್ವೇರ್ ಅಂದ್ರೆ 25 -9 ಇಂಟು y ಸ್ಕ್ವೇರ್ ಅಂದ್ರೆ 16/9. ಹೌದಾ? ಇದೇನಾಗುತ್ತೆ 9 ಕ್ಯಾನ್ಸಲ್, 25 - 16 ಅಂದ್ರೆ 9. ಎರಡಕ್ಕೂ ಸ್ಯಾಟಿಸ್ಫೈ ಆಗುತ್ತಲ್ಲ, ಅದಕ್ಕೆ ಆನ್ಸರ್ ಆಪ್ಷನ್ ಬಿ ಬಂದ್ಬಿಡುತ್ತೆ ಅಷ್ಟೇ. ಹೌದಾ? ನೋಡಿ, ಈ ತರ ಏನಾದ್ರು ಪಾಯಿಂಟ್ ಕೇಳಿದ್ರು ಅಂದ್ರೆ ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಆಗ್ಬೋದು, ಅಥವಾ ಇದನ್ನು ಯೂಸ್ ಮಾಡ್ಬೋದು. ಆಯ್ತಲ್ಲ? ಪ್ಲಸ್ ಆರ್ ಮೈನಸ್ ಎ ಸ್ಕ್ವೇರ್ m/√a² m² - b², ಪ್ಲಸ್ ಆರ್ ಮೈನಸ್ ಅದನ್ನು ಯೂಸ್ ಮಾಡ್ಕೊಂಡು ಟ್ರೈ ಮಾಡ್ಬೋದು. ಆಯ್ತಲ್ಲ? ಇಲ್ಲಿ ಅದ್ರ ಬಳಿ ಆನ್ಸರ್ ಟು ಕ್ವಶನ್ ಹೋಗ್ಬಿಟ್ರೆ ಈಸಿ ಆಗ್ಬಿಡುತ್ತೆ ಅದು. ನೆಕ್ಸ್ಟ್ ಪ್ರಾಬ್ಲಮ್ 5th one. The equation of the common tangent to the parabola y² is equal to 8x and hyperbola 3x² - y² equal to 3. ಹೌದಾ? ನೋಡಿ, ಫಸ್ಟ್ ಕಾಮನ್ ಟ್ಯಾಂಜೆಂಟ್ ಇನ್ ಪ್ರಾಬ್ಲಮ್ಸ್ ಆಲ್ರೆಡಿ ಮಾಡ್ಕೊಂತ ಇದೀವಿ, ಗೊತ್ತಿರಬೇಕು. y² equal to 8x ಅಂದ್ರೆ ಇದು ಪ್ಯಾರಾಬೋಲಾ ತಾನೆ. ಪ್ಯಾರಾಬೋಲಾಗಾದ್ರೆ y is equal to mx plus c ಅಂದ್ರೆ ಏನ್ ಬರೀತಾ ಇದ್ವಿ, a/m ಅಲ್ಲ. ಹಾಗಾದ್ರೆ y is equal to mx plus a ಇರೋ ಜಾಗದಲ್ಲಿ 2 ಇದೆ ತಾನೆ, 2/m ಡೈರೆಕ್ಟ್ ಬರೀಬೋದಲ್ಲ. 1 ಅಂತ ತಗೊಂತೀನಿ. ಈ ನೋಡಿ, ನಾವು ಹಾಗೆ ದಟ್ ಇಂಪ್ಲೈಸ್ ಏನೇನ್ ಬರೀಬೋದು ಅಂದ್ರೆ m ಇರೋ ಪ್ಲೇಸ್ ಅಲ್ಲಿ m ಇದೆ, ಸಿ ಇರೋ ಪ್ಲೇಸ್ ಅಲ್ಲಿ 2/m ಇದೆ. ಹೌದಾ? ಈ ನೋಡಿ, ಹೈಪರ್ಬೋಲಾ ತಗೊಂಡು ನಾವು 3x² - y² equal to 3 ಇದನ್ನ ಡಿವೈಡಿಂಗ್ ಬೈ 3 ಮಾಡಿದೆ ಅಂದ್ರೆ x² - y²/3 equal to 1. ಹೌದಾ? ಅಂದ್ರೆ a² ಇರೋ ಜಾಗದಲ್ಲಿ 1 ಇದೆ, b² ಇರೋ ಜಾಗದಲ್ಲಿ 3 ಇದೆ. ಹೌದಾ? ನಮಗೆ ಗೊತ್ತಿರೋ ಕಂಡೀಷನ್ ಏನು, c² is equal to a² m² - b². ಹೌದಾ? c² ಅಂದ್ರೆ ಏನ್ ಬರುತ್ತೆ, 4/m² ಅಲ್ಲ,
ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಂದ್ರೆ 1 ಇಂಟು ಎಮ್ ಸ್ಕ್ವೇರ್ ಮೈನಸ್ 3. ಹೌದಾ? ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೇ. ಈ ಸಿಂಪ್ಲಿಫೈ ಮಾಡ್ಕೊಂಡು ಎಮ್ ಕ್ಯಾಲ್ಕುಲೇಟ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಬಂದ್ಬಿಡುತ್ತೆ. ಅಂದ್ರೆ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ 4 is equal to m power 4 minus 3m square ಅಥವಾ m power 4 minus 3m square minus 4 equal to 0. ಹೌದಾ? ಅದೇ ಮಲ್ಟಿಪ್ಲೈ ಮಾಡಿದಾಗ 4 ಬರಬೇಕು, ಸಬ್ಟ್ರಾಕ್ಟ್ ಮಾಡಿದಾಗ 3 ಅಂದ್ರೆ 4 1 ತಗೋಬೋದಲ್ಲ. ಮೈನಸ್ 4m ಸ್ಕ್ವೇರ್ ಪ್ಲಸ್ m ಸ್ಕ್ವೇರ್ ಮೈನಸ್ 4 equal to 0. m ಸ್ಕ್ವೇರ್ ಕಾಮನ್ ತಗೊಂಡೆ ಅಂದ್ರೆ m ಸ್ಕ್ವೇರ್ ಮೈನಸ್ 4 ಪ್ಲಸ್ 1 ಕಾಮನ್ ತಗೊಂಡೆ ಅಂದ್ರೆ m ಸ್ಕ್ವೇರ್ ಮೈನಸ್ 4 equal to 0. ಹೌದಾ? ಆದ್ರೆ ಇದು ಏನ್ ಬರುತ್ತೆ? m ಸ್ಕ್ವೇರ್ ಮೈನಸ್ 4 ಇಂಟು m ಸ್ಕ್ವೇರ್ ಪ್ಲಸ್ 1 equal to 0. ಅಂದ್ರೆ ಇಲ್ಲಿ ಒಂದೇ ಒಂದು ಆಪ್ಷನ್ ಇರೋದು m ಸ್ಕ್ವೇರ್ ಮೈನಸ್ 4 equal to 0 ಬರಬೇಕು. ಇದಂತೂ 0 ಆಗಲ್ಲ. ಆದ್ರೆ m ಸ್ಕ್ವೇರ್ equal to 4 ಆಗ್ಬಿಟ್ಟು m equal to plus or minus 2. Therefore, equation of tangent is ಇಲ್ಲಿ ಏನ್ ಬರ್ಕೊಂತಿದ್ವಿ? y equal to mx plus 2 by m ಅಲ್ಲ, ಆದ್ರೆ y is equal to plus or minus 2x plus or minus 2 by 2 ಆಗುತ್ತೆ. ಹೌದಾ? m ನ 2 ಬರಿಬೋದು, ಅಥವಾ ಇಲ್ಲಿ y equal to plus or minus 2x plus or minus 1 ಬರುತ್ತೆ ಅಷ್ಟೇ. ಹೌದಾ? ಇಷ್ಟು ಬರುತ್ತಾ? ಅದನ್ನು ಸಿಂಪ್ಲಿಫೈ ಮಾಡ್ಕೊಂಡು ಬರಿಬೋದು ಆನ್ಸರ್. ಈಸಿ ಇದೆ. ಇದನ್ನೇ ಇದು ಹೇಗೆ ಬರಿಬೋದು ಅಂದ್ರೆ ಇನ್ನು ಪ್ಲಸ್ ಆರ್ ಮೈನಸ್ 2x ಮೈನಸ್ y ಪ್ಲಸ್ ಆರ್ ಮೈನಸ್ 1 equal to 0 ಬರಿಬೋದಲ್ಲ. ಇದು ನೋಡಿ, ಇದಕ್ಕೆ ಮಲ್ಟಿಪ್ಲೈ ಬೈ ಮೈನಸ್ ಮಲ್ಟಿಪ್ಲೈ ಬೈ ಪ್ಲಸ್ ಮಾಡ್ಕೊಂಡ್ವಿ ಅಂದ್ರೆ ಅವಾಗ ಇದೇ ಏನಾಗುತ್ತೆ ಅಂದ್ರೆ 2x ಪ್ಲಸ್ ಆರ್ ಮೈನಸ್ y, ಹೌದಾ, 1 ಪ್ಲಸ್ 1 equal to 0 ಆಗ್ಬಿಡುತ್ತೆ ಅಷ್ಟೇ. ಹೌದಾ? ಅಂದ್ರೆ ಅಲ್ಲಿ ಆಪ್ಷನ್ ಎ ಬರುತ್ತೆ ಅಷ್ಟೇ. ಈಸಿ ಇದೆ. ಅಥವಾ ಒಂದೊಂದನ್ನೇ ಸಿಂಪ್ಲಿಫೈ ಮಾಡ್ಕೊಂಡು ಟ್ರೈ ಮಾಡ್ಬೋದು. ನೆಕ್ಸ್ಟ್ ಒಂದು ನೋಡಿ, ಪ್ರಾಬ್ಲಮ್ ನಂಬರ್ 6. The locus of the point of intersection of the lines, ಹೌದಾ, for different values of k is ಅಂತ ಹೇಳಿದ್ದಾರೆ. ರೂಟ್ 3x minus y minus 4 root 3k equal to 0 and root 3kx plus ky minus 4 root 3 is equal to 0. ಹೌದಾ? ನೋಡಿ, ಇಲ್ಲಿ ಏನಂತ ಹೇಳಿರೋದು, ಲೋಕಸ್ ಆಫ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದ ಲೈನ್ಸ್ ಅಂತ ಹೇಳಿದ್ದಾರೆ ಅಷ್ಟೇ. ಹೌದಾ? ನೋಡಿ, ಇಲ್ಲಿ ಯಾವ ತರ ಮಾಡ್ಕೋಬೇಕು ಅಂತ ಹೇಳಿ ಗೊತ್ತಾಗಬೇಕಷ್ಟೇ. ಈಸಿ ಇದೆ. ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಇಂದ ಲೋಕಸ್ ಹೇಳಿದ್ದಾರೆ ಅಷ್ಟೇ. ಹೌದಾ? ಈಗ ನೋಡಿ, ಎರಡು ಈಕ್ವೇಶನ್ ನ ಸಿಂಪ್ಲಿಫೈ ಮಾಡೋದಕ್ಕೆ ಟ್ರೈ ಮಾಡ್ಬೇಕಷ್ಟೇ, ಅವ ಬರುತ್ತೆ. ಇಲ್ಲಿಗ ಈ ತರ ಈಗ ಒಂದು ಲೈನ್ ಇದೆ ಅನ್ಕೊಳ್ಳಿ, ಈ ತರ ಈಗ ಒಂದು ಲೈನ್ ಇದೆ, ಇದ್ರದ್ದು ಇದನ್ನ ಲೋಕಸ್ ತಗೋಬೇಕು. ಹೌದಾ? ಮತ್ ನೋಡಿ, ಅಲ್ಲಿ ಕೆ ಅನ್ನೋದು ಏನಾದ್ರೂ ರಿಯಲ್ ನಂಬರ್ ಆಗಿರ್ಬೋದು, ಯಾಕಂದ್ರೆ ಡಿಫರೆಂಟ್ ವ್ಯಾಲ್ಯೂಸ್ ಆಫ್ ಕೆ ಅಂತ ಹೇಳಿದ್ದಾರೆ. ಹೌದಾ? ಯಾಕೆ ನೋಡಿ, ಈಗ ಫಸ್ಟ್ ಯಾವ ತರ ಮಾಡ್ಕೊಂತೀವಿ ಅಂತ ಹೇಳಿದ್ರೆ, ಫಸ್ಟ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ತಾನೆ. ಹೌದಾ? ಅಥವಾ ಆ ವ್ಯಾಲ್ಯೂ ಆಫ್ ಕೆನು ಎಲಿಮಿನೇಟ್ ಮಾಡ್ಕೊಂಡ್ರೆ ಲೋಕಸ್ ಬಂದ್ಬಿಡುತ್ತೆ ನೋಡಿ, ಅದು ಈಸಿ ಆಗುತ್ತೆ. ಇದು ನೋಡಿ, ಇಲ್ಲಿ ಎರಡು ಟೈಪ್ ಮಾಡ್ಬೋದು ಲೋಕಸ್ನ. ಈಗ ಇದನ್ನ ಪಿ ಆಫ್ ಎಕ್ಸ್ ಕಾಮಾ ವೈ ಅನ್ಕೊಳ್ಳೋದು, ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಗೆ ಇದನ್ನ ಈಕ್ವೇಟ್ ಮಾಡೋದು. ನಿಮಗೆ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಇನ್ ಟರ್ಮ್ಸ್ ಆಫ್ ಕೆ ಬಂದಿರುತ್ತೆ, ಲಾಸ್ಟಿಗೆ ಎರಡನ್ನು ಕಂಬೈನ್ ಮಾಡಬೇಕು ಅಂದ್ರೆ ಕೆ ನ ಎಲಿಮಿನೇಟ್ ಮಾಡಬೇಕು. ಹೌದಾ? ಅಥವಾ ಕೊಟ್ಟಿರೋ ಎರಡು ಈಕ್ವೇಶನ್ ಅಲ್ಲೇ ಕೆ ನ ಎಲಿಮಿನೇಟ್ ಮಾಡ್ಕೊಂಡ್ಬಿಟ್ರೆ ಆಗೋಯ್ತು. ಅದಕ್ಕೆ ನೋಡಿ, ಈಸಿಯಾಗಿ ಆಗ್ಬೇಕು ಅಂದ್ರೆ ಇದರಲ್ಲಿ ಕೆ ನ ಫೈಂಡ್ ಔಟ್ ಮಾಡ್ಬೋದಲ್ಲ. ನೋಡಿ, ನಾವು ರೂಟ್ 3kx ಪ್ಲಸ್ ky ಮೈನಸ್ 4 ರೂಟ್ 3 equal to 0.
ಎರಡರಲ್ಲೂ ಕೆ ಕಾಮನ್ ತಗೊಂಡೆ ಅಂದ್ರೆ √3x + y = 4√3 ಬರೀಬೋದಲ್ಲ, ಹೌದಾ? ನೆಕ್ಸ್ಟ್ ಏನ್ ಮಾಡ್ಕೊಳ್ಳಿ ಅಂದ್ರೆ ಇದರಲ್ಲಿ ಕೆ ಕಂಡು ಹಿಡ್ಕೊಂತೀನಿ. ಕೆ ಏನ್ ಬರ್ಬೋದು? 4√3/√3x + y ಬರುತ್ತೆ ಅಷ್ಟೇ, ಹೌದಾ? ಇದು ಕೆ ಆಯ್ತು. ನೋಡಿ, ಈ ಕೆನ ಈ ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ನೋಡಿ, ನಾವು ಫ್ರಮ್ 2 ಏನ್ ಬರೀಬಹುದು? √3x - y -4√3k = 0. ಹಾಗಾದ್ರೆ ಇದು √3x - y -4√3 × 4√3 ಅಲ್ಲ, k ವ್ಯಾಲ್ಯೂ ಡಿವೈಡ್ ಬೈ √3x + y = 0, ಹೌದಾ? ನೆಕ್ಸ್ಟ್ √3x - y -4√3 × 4√3 ಅಂದ್ರೆ ಏನ್ ಬರುತ್ತೆ? 4√3 ಹೋಲ್ ಸ್ಕ್ವೇರ್ ಬೈ √3x + y = 0, ಹೌದಾ? ನೋಡಿ, ಮಲ್ಟಿಪ್ಲೈ ಬೈ √3x + y ಮಾಡ್ಕೊಂತೀನಿ. ಅವಾಗ ಇಲ್ಲಿ √3x - y × √3x + y ಮೈನಸ್ √3x + y √3x + y ಕ್ಯಾನ್ಸಲ್ ಆಗಿ 4√3 ಹೋಲ್ ಸ್ಕ್ವೇರ್ = 0, ಹೌದಾ? ಇದಕ್ಕೆ a - b × a + b ತರ ಇದೆ ತಾನೆ. ಹಾಗಾದ್ರೆ a² - b² ಬರ್ಕೊಬಹುದು. √3x ಹೋಲ್ ಸ್ಕ್ವೇರ್ ಮೈನಸ್ y² ಮೈನಸ್ 16 × 3 = 0, ಅಂದ್ರೆ 3x² - y² - 16 3 is 48 = 0, ಹೌದಾ? ಇಷ್ಟು ಬರುತ್ತಲ್ಲ. ನೋಡಿ, ಇದೀಗ ಏನಾಗಿರುತ್ತೆ ಅಂತ ಹೇಳಿ ಗೊತ್ತಾಗಬೇಕಷ್ಟೆ. ಅಂದ್ರೆ ಇದು 3x² - y² = 48. ಇದೇನು ನಮಗಿದು ಹೈಪರ್ಬೋಲಾ ಅಷ್ಟೇ. ಅದೊಂದು ಆನ್ಸರ್ ಡಿ ಬರುತ್ತೆ. ನೋಡಿ, ಇಲ್ಲಿ ಎರಡು ಐಡಿಯಾ ಗೊತ್ತಿರಲಿ. ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ನ ಕ್ಯಾಲ್ಕುಲೇಟ್ ಮಾಡಿಕೊಂಡು x ಮತ್ತೆ y ನ ಈಕ್ವೇಟ್ ಮಾಡೋದು. ಅವಾಗ x ಇನ್ ಟರ್ಮ್ಸ್ ಆಫ್ k ಬರುತ್ತೆ, y ಇನ್ ಟರ್ಮ್ಸ್ ಆಫ್ k ಬರುತ್ತೆ, ಹೌದಾ? ಇವೆರಡು ಈಕ್ವೇಶನ್ ಯೂಸ್ ಮಾಡ್ಕೊಂಡ್ಬಿಟ್ಟು k ಎಲಿಮಿನೇಟ್ ಮಾಡಬೇಕು. ಅಥವಾ ಡೈರೆಕ್ಟ್ ಆಗಿ ಕೊಟ್ಟಿರೋ ಎರಡು ಈಕ್ವೇಶನ್ ಯೂಸ್ ಮಾಡ್ಕೊಂಡ್ಬಿಟ್ಟು ಆರ್ಬಿಟ್ರಿ ಕಾನ್ಸ್ಟೆಂಟ್ ನ ಎಲಿಮಿನೇಟ್ ಮಾಡಿದ್ವಿ ಅಂದ್ರೆ ಯಾವಾಗಲೂ ಲೋಕಸ್ ಬರುತ್ತೆ ಅಷ್ಟೇ, ಆಯ್ತಲ್ಲ? ಯಾಕೆ ಅಲ್ಲಿ ಡೈರೆಕ್ಟ್ ಆಗಿ ಕೆ ಎಲಿಮಿನೇಟ್ ಮಾಡ್ಕೊಂಡ್ವಿ. ನೋಡಿ, ಈ ಈಕ್ವೇಶನ್ ಯೂಸ್ ಮಾಡ್ಕೊಂಡ್ಬಿಟ್ಟು ಕೆ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಷ್ಟೇ. ನೆಕ್ಸ್ಟ್ ಅದನ್ನ ಇನ್ನೊಂದು ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ವಿ, ಅವಾಗ ಲೋಕಸ್ ಬಂದ್ಬಿಟ್ಟು, ಆಯ್ತಲ್ಲ? ಈಸಿದೆ. ನೆಕ್ಸ್ಟ್ ಒಂದು ನೋಡಿ, 7th ಒಂದು. ನೋಡಿ, eccentricity of the conic represented by x² - y² - 4x + 4y + 16 = 0, ಹೌದಾ? ನೋಡಿ, ಇದಕ್ಕೆ ಆಕ್ಚುಲಿ ಒಂದು ಶಾರ್ಟ್ ಕಟ್ ಬರುತ್ತೆ, ಗೊತ್ತಿರಲಿ. ನಮಗೇನಾದ್ರು ax² + bx ax² + by² plus 2gx plus 2fy plus c equal to 0. ಇದೇನಾದ್ರು ಹೈಪರ್ಬೋಲಾ ಆಗಿತ್ತು ಅಂದ್ರೆ ದಟ್ ಇಂಪ್ಲೈಸ್ ಇದು ಎಕ್ಸೆಂಟ್ರಿಸಿಟಿ ಏನಾಗಿರುತ್ತೆ ಅಂದ್ರೆ √1 plus a by b ಆಗಿರುತ್ತೆ, ಅಥವಾ √1 plus b by a ಆಗಿರುತ್ತೆ. ನೋಡಿ, ಆನ್ಸರ್ ಅಲ್ಲಿ ಏನಾದ್ರು ಎರಡೂ ಇತ್ತು ಅಂದ್ರೆ ಈ ಶಾರ್ಟ್ ಕಟ್ ಮೆಥಡ್ ಫೇಲ್ ಆಗುತ್ತೆ. ಆಯ್ತಲ್ಲ? ಇದು ನೋಡಿ, ಇದು ಯಾವಾಗ್ಲೂ ಸಕ್ಸಸ್ ಆಗ್ಬೇಕು ಅಂತಿಲ್ಲ ಈ ಶಾರ್ಟ್ ಕಟ್, ಅದೇ ಮೋಸ್ಟ್ ಆಫ್ ಆಲ್ ಆಗ್ತಾ ಇರುತ್ತೆ. ಅದೇ ಒಂದೊಂದ್ಸಲ ಫೇಲ್ ಆಗ್ಬಿಡುತ್ತೆ. ಇದು ಏನಾದ್ರು e = √1 plus a by b ಮಾಡಿದಾಗ ಒಂದು ವ್ಯಾಲ್ಯೂ ಬಂತು, e = √1 plus b by a ಮಾಡಿದಾಗ ಒಂದು ವ್ಯಾಲ್ಯೂ ಬಂತು ಅನ್ಕೊಳ್ಳಿ. ಎರಡೂ ವ್ಯಾಲ್ಯೂನ ಆನ್ಸರ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಅವಾಗ ಇದು ಫೇಲ್ ಆದಾಗ, ಆಯ್ತಲ್ಲ? ಇಲ್ಲಿ ಆದ್ರೆ ಇಲ್ಲಿ ನೋಡ್ಕೊಳ್ಳಿ, ಬರುತ್ತೀಗ e = √1 plus x² coefficient 1 y² coefficient 1. ನೋಡಿ, ಯಾವಾಗ್ಲೂ ಪಾಸಿಟಿವ್ನೇ ಬರ್ಕೋಬೇಕಲ್ಲಿ, ಮತ್ತೆ ನೆಗೆಟಿವ್ ಬರೋ ಹಾಗಿಲ್ಲ, ಆಯ್ತಲ್ಲ? ಅಂದ್ರೆ y² coefficient ನೆಗೆಟಿವ್ ಇದೆ, ಆದ್ರೂ ಅಲ್ಲಿ +1 ಬರಿಬೇಕು,
ಆಯ್ತಲ್ಲ, ಅಥವಾ ಮಾಡ್ಲಸ್ ಆಫ್ ಎ ಬೈ ಬಿ ಬರ್ಕೊಂಬಿಡಿ. ಅದು ನೋಡಿ ರೂಟ್ ಆಫ್ 1+1 ಆಗ್ಬಿಟ್ಟು ಇಲ್ಲಿ ಏನ್ ಬರ್ತದೆ ರೂಟ್. ನೋಡಿ ಮಾಡ್ಲಸ್ ಆಫ್ ಬಿ ಬೈ ಎ ಮಾಡ್ಕೊಂಡ್ರು ಸೇಮೇ ಬರುತ್ತೆ, ಹೌದಾ? ಅದಕ್ಕೆ ಆನ್ಸರ್ನ ಡೈರೆಕ್ಟ್ ಆಗಿ √2 ಬರಿಬೋದು ಇದಕ್ಕೆ, ಹೌದಾ? ಅಥವಾ ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಬೋದು. ಆದ್ರೆ ನೋಡಿ ಜಸ್ಟ್ ಐಡಿಯಾ ಗೊತ್ತಿರಲಿ, ಇದು ನಮಗೆ ಎಷ್ಟೊಂದ್ ಕಡೆ ಯೂಸ್ ಆಗುತ್ತೆ. ಅದ ಬರೀ ಎಕ್ಸೆಂಟ್ರಿಸಿಟಿ ಕೆಲಸ ಮಾತ್ರ ಈ ಐಡಿಯಾ ಯೂಸ್ ಮಾಡ್ಬೋದು ಅಷ್ಟೇ. ಮತ್ತೆ ಎಕ್ಸೆಂಟ್ರಿಸಿಟಿನ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಇನ್ನೇನಾದ್ರು ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ರು ಅಂದ್ರೆ ಅವಾಗ ಈ ಶಾರ್ಟ್ ಕಟ್ ಫೇಲ್ ಆಗ್ತದೆ. ಯಾಕಂದ್ರೆ ಇಲ್ಲಿ ಎರಡೆರಡು ಎಕ್ಸೆಂಟ್ರಿಸಿಟಿ ಬಂದ್ಬಿಡುತ್ತೆ, ಯಾವ್ದು ತಗೊಂಡು ಸಿಂಪ್ಲಿಫೈ ಮಾಡ್ಬೇಕಂತ ಗೊತ್ತಾಗಲ್ಲ. ಆಯ್ತಲ್ಲ, ಅವಾಗ ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಮಾಡ್ಕೋಬೇಕು. ಜಸ್ಟ್ ಇದು ಯಾವಾಗ ಯೂಸ್ ಮಾಡ್ಬೋದು ಅಂದ್ರೆ ಬರೀ ಎಕ್ಸೆಂಟ್ರಿಸಿಟಿ ಕೊಟ್ಟಿದ್ದಾರೆ, 4 ಆಪ್ಷನ್ಸ್ ಅಲ್ಲೂ ವ್ಯಾಲ್ಯೂ ಇದೆ ಅಂತ ಟ್ರೈ ಮಾಡ್ಬೋದು. ಆಯ್ತಲ್ಲ, ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 8. The equation 9x square minus 16 y square minus 8x plus 32y minus 151 equal to 0 represents a hyperbola. The length of the transverse axis is 4. Length of ladder sectum is 9. Equation of directrix ಕೊಟ್ಟಿದ್ದಾರೆ, none of these ಕೊಟ್ಟಿದ್ದಾರೆ. ಬಟ್ ಈ ತರ ಇತ್ತು ಅಂದ್ರೆ ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಬೇಕು, ಹೌದಾ? 9x square minus 18x, x ಇರೋದೆಲ್ಲ ಒಂದ್ ಕಡೆ ತಗೊಂತಾ ಇದೀನಿ, minus 16y square plus 32y minus 151 equal to 0, ಹೌದಾ? ನೋಡಿ ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಮಾಡ್ಕೋಬೇಕಾದ್ರೆ ಯಾವಾಗಲೂ ಯಾವ ತರ ಅರೇಂಜ್ ಮಾಡ್ತೀವಿ ಅಂದ್ರೆ ಎಕ್ಸ್ ಎಲ್ಲ ಒಂದ್ ಕಡೆ ಬರ್ಕೊಂತೀವಿ, ವೈ ಎಲ್ಲ ಒಂದ್ ಕಡೆ ಬರ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ, ಹೌದಾ? ಅದಕ್ಕೆ ಗೊತ್ತಿರ್ಬೇಕು ನನಗೆ. ನೆಕ್ಸ್ಟ್ ನೋಡಿ ಆಗೋದೀಗ ಇವೆರಡಲ್ಲೂ 9 ಕಾಮನ್ ತಗೊಂಡೆ ಅಂದ್ರೆ ಏನ್ ಬರುತ್ತೆ? ಎಕ್ಸ್ ಸ್ಕ್ವೇರ್ ಮೈನಸ್ 2x, ಇಲ್ಲಿ 2 ಇದೆ ಅದಕ್ಕೆ ಆಡ್ ಅಂಡ್ ಸಬ್ಟ್ರಾಕ್ಟ್ 1 ಸ್ಕ್ವೇರ್ ಮಾಡ್ತಾ ಇದ್ವಿ. ಮೈನಸ್ 16 ಕಾಮನ್ ತಗೊಂಡೆ ಅಂದ್ರೆ ವೈ ಸ್ಕ್ವೇರ್ ಮೈನಸ್ 2y, ಇದಕ್ಕೂ ಆಡ್ ಅಂಡ್ ಸಬ್ಟ್ರಾಕ್ಟ್ 1 ಮಾಡ್ಕೊಂತೀವಿ, ಹೌದಾ? ಸರ್ ಇದನ್ನ ಹೇಗೆ ಬರೀಬಹುದು? 9 ಇಂಟು ಇಷ್ಟು ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಮೈನಸ್ 1 minus 16 into y minus 1 whole square minus 1 is equal to 151, ಹೌದಾ? ಅಥವಾ ಇದು 9 into x minus 1 whole square minus 9 minus 16 into y minus 1 whole square plus 16 is equal to 151. ಅಥವಾ ಇದು 9 into x minus 1 whole square minus 16 into y minus 1 whole square is equal to 151 plus 9 minus 16. 151 plus 9 ಅಂದ್ರೆ 160. 160 minus 16 ಅಂದ್ರೆ 144 ಆಗುತ್ತೆ, ಹೌದಾ? ಇದನ್ನೀಗ ಡಿವೈಡಿಂಗ್ ಬೈ 144 ಮಾಡಿದೆ ಅಂದ್ರೆ ಅವಾಗ ಇದೇನು ಬರ್ಬೋದು? ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಬೈ 16 ಮೈನಸ್ y minus 1 whole square by 9 is equal to 1. ಇದಂತೂ ಹೈಪಾಬೋಲಾ ತಾನೆ. ಈ ಹೈಪಾಬೋಲಾದಲ್ಲಿ ಏನೇನು ಗೊತ್ತಾಗ್ತಿದೆ? h ಇರೋ ಪ್ಲೇಸ್ ಅಲ್ಲಿ 1, k ಇರೋ ಪ್ಲೇಸ್ ಅಲ್ಲಿ 1, a ಸ್ಕ್ವೇರ್ ಇರೋ ಪ್ಲೇಸ್ ಅಲ್ಲಿ 16 ಅಂದ್ರೆ a equal to 4, b ಸ್ಕ್ವೇರ್ ಅಲ್ಲಿ 9 ಇದೆ ಅಂದ್ರೆ b equal to 3, ಹೌದಾ? ನೋಡಿ ಹಾಗಾದ್ರೆ ಎಕ್ಸೆಂಟ್ರಿಸಿಟಿನ ಕ್ಯಾಲ್ಕುಲೇಟ್ ಮಾಡ್ತೀನಿ. e ಅಂದ್ರೆ ರೂಟ್ ಆಫ್ 1 ಪ್ಲಸ್ ಈಸ್ ಈಕ್ವಲ್ ಟು 1 ಇದೆ ಅಂದ್ರೆ ಫಾರ್ಮುಲಾ ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಬರುತ್ತೆ. ಇಸ್ ಈಕ್ವಲ್ ಟು ಮೈನಸ್ 1 ಇದೆ ಅಂದ್ರೆ ಫಾರ್ಮುಲಾ ಎ ಸ್ಕ್ವೇರ್ ಬೈ ಬಿ ಸ್ಕ್ವೇರ್, ಹೌದಾ? ಹಾಗಾದ್ರೆ ಇಲ್ಲಿ ರೂಟ್ ಆಫ್ 1 ಪ್ಲಸ್ 9 ಬೈ 16 ಅಂದ್ರೆ ರೂಟ್ 25 ಬೈ 16 ಅಂದ್ರೆ 5 ಬೈ 4, ಇಷ್ಟು ಬರುತ್ತಲ್ಲ. ನೋಡಿ ಇಲ್ಲಿ ಏನೇನು ಕೇಳಿದ್ರೆ ಲೆಂತ್ ಆಫ್ ಟ್ರಾನ್ಸ್ವರ್ಸ್ ಆಕ್ಸಿಸ್, ಆಪ್ಷನ್ ಎ ಏನಿರೋದು ಲೆಂತ್ ಆಫ್ ಟ್ರಾನ್ಸ್ವರ್ಸ್ ಆಕ್ಸಿಸ್ ಅಲ್ಲ, ಲೆಂತ್ ಆಫ್ ಟ್ರಾನ್ಸ್ವರ್ಸ್ ಆಕ್ಸಿಸ್ ಇಸ್ ಈಕ್ವಲ್ ಟು 2a ಅಂತ ಬರೀತಿದ್ವಿ. ಅಂದ್ರೆ 2 ಇಂಟು 4 ಅಂದ್ರೆ 8 ಬರುತ್ತಲ್ಲ. ಅದ್ರಲ್ಲಿ 4 ಕೊಟ್ಟಿದ್ದಾರೆ, ಅದಕ್ಕೆ ಆಪ್ಷನ್ ಎ ಅಂತ ಬರಲ್ಲ. ಲೆಂತ್ ಆಫ್ ಲ್ಯಾಟಸ್ ರೆಕ್ಟಮ್ ಟು ಪಿ ಸ್ಕ್ವೇರ್ ಬೈ ಎ ಅಲ್ಲ, 2 ಇಂಟು 9 ಬೈ 4 ಅಂದ್ರೆ 9 ಬೈ 2 ಬರುತ್ತೆ, ಅಲ್ಲಿ 9 ಕೊಟ್ಟಿದ್ದಾರೆ, ಇದು ಬರಲ್ಲ. ಸಿ ಈಕ್ವೇಶನ್ ಆಫ್ ದ ಡೈರೆಕ್ಟ್ರಿಕ್ಸ್, ನಾನು ನೋಡಿ ಕೇರ್ಫುಲ್ ಆಗಿ ಬರೀಬೇಕು. ಈಕ್ವೇಶನ್ ಆಫ್ ಡೈರೆಕ್ಟ್ರಿಕ್ಸ್
ನೋಡಿ ಹೈಪರ್ಬೋಲಾ ಈ ತರ ಈಗ ಬರುತ್ತೆ ಅಲ್ಲಿ. ಇದು ಹೌದಾ, ಝೆಡ್ ನ ಆಕ್ಚುಲಿ ನಾವ್ ಏನ್ ಬರೀತಾ ಇದ್ವಿ, ಎ ಬೈ ಇ ಕಮ 0 ಬರೀತಿದ್ವಿ. ಹಾಗಾದ್ರೆ ಎ ಬೈ ಇ ಪ್ಲಸ್ ಎಚ್ ಕಮ ಕೆ ಬರೀಬೇಕಾದ್ರೆ ಹಾಗಾದ್ರೆ ಇಲ್ಲಿ ಈಕ್ವೇಶನ್ ಆಫ್ ಡೈರೆಕ್ಟ್ರಿಕ್ಸ್ ಆರ್ ಎಕ್ಸ್ ಆಕ್ಸಿಸ್ ನ ಕಟ್ ಮಾಡುತ್ತೆ, ಏನ್ ಬರೀತಿ ಪ್ಲಸ್ ಆರ್ ಮೈನಸ್ ಎ ಬೈ ಇ ಪ್ಲಸ್ ಹೆಚ್ ಬರುತ್ತೆ. ಹೌದಾ, ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಪ್ಲಸ್ ಆರ್ ಮೈನಸ್ ಎ ಅಂದ್ರೆ 4 ಇನ ಬೈ ಇ ಅಂದ್ರೆ 5/4 ಪ್ಲಸ್ ಹೆಚ್ ಅಂತ ಹೇಳಿದ್ರೆ 1. ಹೌದಾ, ಹಾಗಾದ್ರೆ ಇದು ಪ್ಲಸ್ ಆರ್ ಮೈನಸ್ 16/5 ಪ್ಲಸ್ 1. ಕೇರ್ಫುಲ್ ಆಗಿ ಮಾಡ್ಬೇಕು ನೋಡಿ, ಮತ್ತೆ 5 1 5 ಬರ್ಕೊಂಡು 16 ಪ್ಲಸ್ 5 ನ 21 ಈ ತರ ಬರೋದು ತಪ್ಪಾಗ್ಬಿಡುತ್ತೆ. ಒಂದ್ಸಲ ಪ್ಲಸ್ ತಗೋಬೇಕು, ಇನ್ನೊಂದ್ಸಲ ಮೈನಸ್ ತಗೋಬೇಕು. ಹಾಗಾದ್ರೆ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 21/5 ಆರ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 11/5 ಬರುತ್ತೆ. ಹೌದಾ, ಅದೇ ಇದೆ, ಅದಕ್ಕೆ ಆಪ್ಷನ್ ಸಿ ಬರ್ತದೆ ಅಷ್ಟೇ. ಆಯ್ತಲ್ಲ, ನೋಡಿ ಒಂದೊಂದನ್ನೇ ಫೈಂಡ್ ಔಟ್ ಮಾಡ್ಕೊಂಡಂಗೆ ಆಯ್ತು ಅಷ್ಟೇ. ಇಲ್ಲಿ ಗೊತ್ತಿರಬೇಕು ಅಂದ್ರೆ ಇದೊಂದು ಪ್ರಾಬ್ಲಮ್ ಅಲ್ಲಿ ನಾವು ಲೆಂತ್ ಆಫ್ ಟ್ರಾನ್ಸ್ವರ್ಸ್ ಆಕ್ಸಿಸ್, ಮೇಜರ್ ಆಕ್ಸಿಸ್ ಯಾವ್ದನ್ನಾದ್ರೂ ಫೈಂಡ್ ಔಟ್ ಮಾಡ್ಬೋದು, ಲ್ಯಾಟರ್ ಸೆಕ್ಟರ್ ಫೈಂಡ್ ಔಟ್ ಮಾಡ್ಬೋದು, ಮತ್ತೆ ಈಕ್ವೇಶನ್ ಆಫ್ ಡೈರೆಕ್ಟ್ರಿಕ್ಸ್ ಯಾವ ತರ ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಮಾಡ್ಕೊಂಡು ಯೂಸ್ ಮಾಡಿದ್ವಿ ಅಂತೇಳಿ ಐಡಿಯಾ ಗೊತ್ತಿರ್ಬೇಕಷ್ಟೇ. ನೆಕ್ಸ್ಟ್ ಪ್ರಾಬ್ಲಮ್ 9th one. For what value of lambda does the line y is equal to 2x plus lambda touches the hyperbola 6x square minus 9y square equal to 144? ಟಚಸ್ ದ ಹೈಪರ್ಬೋಲಾ ಅಂದ್ರೆ ಟ್ಯಾಂಜೆಂಟ್ ಅಂತ ಕೊಟ್ಟಿದ್ದಾರೆ ತಾನೆ. ಹೌದಾ, ಡೈರೆಕ್ಟ್ ಯೂಸ್ ಮಾಡ್ಕೊಂಡ್ರೆ ಆಯ್ತು. m is equal to 2 ಮತ್ತೆ c is equal to lambda ಬರುತ್ತೆ. ನೆಕ್ಸ್ಟ್ ಡಿವೈಡಿಂಗ್ ಬೈ 144 ಮಾಡ್ಕೊಂಡೆ ಅಂದ್ರೆ ಇಲ್ಲೇನ್ ಬರುತ್ತೆ, ಎಕ್ಸ್ ಸ್ಕ್ವೇರ್ ಬೈ 9 ಮೈನಸ್ ವೈ ಸ್ಕ್ವೇರ್ ಬೈ 16 ಇಸ್ ಈಕ್ವಲ್ ಟು 1. ಹಾಗಾದ್ರೆ ಇಲ್ಲಿ ಎ ಸ್ಕ್ವೇರ್ ಇರೋ ಜಾಗದಲ್ಲಿ 9, ಬಿ ಸ್ಕ್ವೇರ್ ಇರೋ ಜಾಗದಲ್ಲಿ 16 ಡೈರೆಕ್ಟ್ ಆಗಿ ಕಂಡೀಷನ್ ಯೂಸ್ ಮಾಡಿ ಬರುತ್ತೆ. ವಿ ನೋ ದಟ್ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಎಂ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಹೌದಾ, ಲ್ಯಾಂಬ್ಡಾ ಸ್ಕ್ವೇರ್ ಇಸ್ ಈಕ್ವಲ್ ಟು 9 ಇಂಟು 4 ಮೈನಸ್ 16. 9 4 36 ಮೈನಸ್ 16 ಅಲ್ಲ, 36 ಮೈನಸ್ 16 ಅಂದ್ರೆ 20 ಆಯ್ತು. ಹಾಗಾದ್ರೆ ಲ್ಯಾಂಬ್ಡಾ ಏನ್ ಬರ್ಬೋದು, ಪ್ಲಸ್ ಆರ್ ಮೈನಸ್ ರೂಟ್ 20 ಬರುತ್ತೆ ಅಷ್ಟೇ. ಹೌದಾ, ಅದ ರೂಟ್ 20 ನಲ್ಲಿ ಪ್ಲಸ್ ಆರ್ ಮೈನಸ್ 2 ರೂಟ್ 5 ಅಂತ ಬರ್ದಿದ್ದಾರೆ ಅಷ್ಟೇ. ಹೌದಾ, ಆಯ್ತಲ್ಲ. ನೆಕ್ಸ್ಟ್ ಒಂದು ನೋಡಿ, ಈಸಿ ಇದೆ, 10th. Find the equation of tangent to the hyperbola x square minus 4y square equal to 36, ಹೌದಾ, which is perpendicular to the line x minus y plus 4 equal to line. That implies ಇದ್ರ ಸ್ಲೋಪ್ ಏನಾಗ್ಬೋದು, ಮೈನಸ್ a by b minus 1 by minus 1, that is equal to 1. That implies slope of tangent is equal to m, that is equal to perpendicular ಅಂತ ಹೇಳಿದ್ರೆ ಅಂದ್ರೆ ರೆಸಿಪ್ರೋಕಲ್ ಮಾಡ್ಕೊಂಡು ಸೈನ್ ಚೇಂಜ್ ಮಾಡ್ಬೇಕು, ಅಂದ್ರೆ -1 ಆಗ್ಬಿಡುತ್ತೆ. ಹೌದಾ, ಸ್ಲೋಪ್ ಆಫ್ ಟ್ಯಾಂಜೆಂಟ್ -1 ಗೊತ್ತಾಯ್ತು. ಈಗ ಇದನ್ನ ಯೂಸ್ ಮಾಡ್ಕೊಂಡು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡೋದು. ಎಷ್ಟು ಕಂಡೀಷನ್ ಯೂಸ್ ಮಾಡ್ಕೊಂಡು ಸಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಬಂದ್ಬಿಡುತ್ತೆ. ಹೌದಾ, ಇದನ್ನ ಈಗ ಡಿವೈಡಿಂಗ್ ಬೈ 36 ಮಾಡಿದೆ ಅಂದ್ರೆ
x square by 36 minus y square by 9 equal to 1 ಬರುತ್ತಲ್ಲ. ಹಾಗಾದ್ರೆ ಇಲ್ಲಿ a square equal to 36, b square equal to 9. ಹೌದಾ? ಡೈರೆಕ್ಟ್ ಕಂಡೀಷನ್ ಏನು ಗೊತ್ತಿರೋದು? we know that c square is equal to a square m square minus b square. And the c square is equal to 36 into minus 1 whole square minus b square ಅಂದ್ರೆ 9. 36 minus 9 ಬರುತ್ತಲ್ಲ. 36 minus 9 ಅಂತ ಹೇಳಿದ್ರೆ 27 ಆಯ್ತು. ಹಾಗಾದ್ರೆ c is equal to plus or minus root 27. Therefore, equation of tangents are ಏನ್ ಬರೀಬಹುದು? y equal to mx plus c ಅಲ್ಲ, ಅಂದ್ರೆ y equal to minus x plus or minus root 27. ಎರಡನ್ನು LHS ಗೆ ತಗೊಂಡ್ವಿ ಅಂದ್ರೆ x plus y plus or minus root 27 equal to 0 ಬರುತ್ತೆ ಅಷ್ಟೇ. ಹೌದಾ? ಅದ ರೂಟ್ 27 ನ 3 ರೂಟ್ 3 ಬರೀಬಹುದು. ಆಯ್ತಲ್ಲ, ಅಲ್ಲಿ 3 ರೂಟ್ 3 ಬರ್ಕೊಂಡಿದ್ದಾರೆ ಅಷ್ಟೇ. ಅದ್ರ ಐಡಿಯಾ ಗೊತ್ತಿಲ್ಲ ಅಷ್ಟೇ, ಹೇಗ್ ಮಾಡ್ಕೊಂಡ್ವಿ ಅಂತೇಳಿ. ಆಯ್ತಲ್ಲ, ಈಸಿ ಇದೆ. ನೆಕ್ಸ್ಟ್ ನೋಡಿ, ಕ್ಲಾಸ್ ವರ್ಕ್. ಇದು ಈಸಿನ. ಫಸ್ಟ್ ಒನ್, if the lattice rectum of the hyperbola is 8 and eccentricity be 3 by root 5, then equation of the hyperbola is ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಏನೇನು ಕೊಟ್ಟಿದ್ದಾರೆ ನೋಡ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ಬೇಕಷ್ಟೇ. ಲೆಂತ್ ಆಫ್ ಲ್ಯಾಟಸ್ ಸೆಕ್ಟಮ್ ಇಸ್ ಈಕ್ವಲ್ ಟು 8 ಕೊಟ್ಟಿದ್ದಾರೆ. ಲೆಂತ್ ಆಫ್ ಲ್ಯಾಟಸ್ ಸೆಕ್ಟಮ್ ಅಂದ್ರೆ 2b ಸ್ಕ್ವೇರ್ ಬೈ a ಇಸ್ ಈಕ್ವಲ್ ಟು 8 ಅಥವಾ b ಸ್ಕ್ವೇರ್ ಇಸ್ ಈಕ್ವಲ್ ಟು 4a ಬರೀಬೋದಲ್ಲ. ಈ 2 1s 2 4s ಆಗ್ಬಿಡುತ್ತೆ. ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ b ಸ್ಕ್ವೇರ್ ಇಸ್ ಈಕ್ವಲ್ ಟು 4a ಬಂತು. ಹೌದಾ? ನೆಕ್ಸ್ಟ್ ನಮಗೆ ಇನ್ನೊಂದು ಏನ್ ಗೊತ್ತಿರೋದು? ಗಿವನ್ e is equal to 3 by root 5. ಹೌದಾ? ನೋಡಿ, ಇವೆರಡನ್ನು ಯೂಸ್ ಮಾಡಿಕೊಂಡು a and b ಕಂಡುಹಿಡಿಬೇಕಷ್ಟೇ. ಡೈರೆಕ್ಟ್ ಫಾರ್ಮುಲಾ ಏನ್ ಗೊತ್ತಿದೆ ಅಂದ್ರೆ, ವಿ ನೋ ದಟ್ b ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಇಂಟು e ಸ್ಕ್ವೇರ್ ಮೈನಸ್ 1. ಹೌದಾ? ಹೈಪರ್ಬೋಲಾ ಕೇರ್ಫುಲ್ ಆಗಿ ಬರೀಬೇಕು. ಎಲಿಪ್ಸ್ ಆದ್ರೆ 1 ಮೈನಸ್ ಇ ಸ್ಕ್ವೇರ್ ಬರೀತಾ ಇದ್ವಿ, ಇಲ್ಲಾದ್ರೆ ಇ ಸ್ಕ್ವೇರ್ ಮೈನಸ್ 1 ಬರುತ್ತೆ. ಹೌದು? ಈಗ ಬಿ ಸ್ಕ್ವೇರ್ ಅಂದ್ರೆ 4a ಇದೆ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಇಂಟು ಇ ಸ್ಕ್ವೇರ್ ಮೈನಸ್ 1. ಇ ಸ್ಕ್ವೇರ್ ಅಂದ್ರೆ 9 by 5 ಬರೀಬೋದಲ್ಲ, ಮೈನಸ್ 1. ನೋಡಿ, ಒಂದು ಎ ಕ್ಯಾನ್ಸಲ್ ಆಯ್ತು. 4 is equal to a ಇಂಟು 9 minus 5 by 5 ಅಂದ್ರೆ 4 is equal to a ಇಂಟು 4 by 5. 4 4 ಕ್ಯಾನ್ಸಲ್ ಆಗಿ a is equal to 5 ಆಯ್ತು. ಹೌದಾ? ಮತ್ತೆ ನೋಡಿ, a 0 ಆಗಬಾರ್ದು, ಅದಕ್ಕೆ ಕ್ಯಾನ್ಸಲ್ ಮಾಡ್ತಾ ಇದೀವಿ ಅಷ್ಟೇ. therefore a equal to 5 ಬಂತು. ಹೌದಾ? a equal to 5 ಅಂತ ಅಂದ್ರೆ a ಸ್ಕ್ವೇರ್ 25 ಬರ್ತಾ ಇದೆ. ಫ್ರಮ್ 1 b ಸ್ಕ್ವೇರ್ ಕಂಡುಹಿಡಿಬೋದಲ್ಲ. b ಸ್ಕ್ವೇರ್ ಈಕ್ವಲ್ ಟು 4a ಅಂದ್ರೆ 4 ಇಂಟು 5 ಮಾಡ್ಕೊಂಡ್ವಿ ಅಂದ್ರೆ 20 ಬರುತ್ತೆ. ಹೌದಾ? ನೋಡಿ, b ಸ್ಕ್ವೇರ್ ಈಕ್ವಲ್ ಟು 20, a ಸ್ಕ್ವೇರ್ ಈಕ್ವಲ್ ಟು 25 ಬಂತು. therefore equation of hyperbola is ಏನ್ ಬರೀಬಹುದು? x ಸ್ಕ್ವೇರ್ ಬೈ a ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಬೈ b ಸ್ಕ್ವೇರ್ ಈಕ್ವಲ್ ಟು 1. ಹೌದಾ? ಅಂದ್ರೆ x ಸ್ಕ್ವೇರ್ ಬೈ 25 ಮೈನಸ್ y ಸ್ಕ್ವೇರ್ ಬೈ b ಸ್ಕ್ವೇರ್ ಅಂದ್ರೆ 20 ಇಸ್ ಈಕ್ವಲ್ ಟು 1 ಬರುತ್ತೆ ಅಷ್ಟೇ. ಹೌದಾ? ನೋಡಿ, ಸಿಂಪ್ಲಿಫೈ ಮಾಡ್ಕೊಂಡಿದ್ದಾರೆ ಅಷ್ಟೇ. ಮಲ್ಟಿಪ್ಲೈ ಬೈ 100 ಮಾಡ್ಕೊಳ್ಳಿ. ಅವಾಗ ಇದು 4x ಸ್ಕ್ವೇರ್ ಮೈನಸ್ 5y ಸ್ಕ್ವೇರ್ ಇಸ್ ಈಕ್ವಲ್ ಟು 100 ಬರುತ್ತೆ ಅಷ್ಟೇ. ಹೌದಾ? ಒಂದು ಆಪ್ಷನ್ ಎ ಬರುತ್ತೆ. ಆಯ್ತಲ್ಲ?
ನೆಕ್ಸ್ಟ್ ಒನ್ ಈಸ್ ಇದೆ ದ ಫೋಸೈ ಆಫ್ ದ ಹೈಪರ್ಬೋಲಾ ಕೇಳಿದ್ದಾರೆ. ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಮಾಡ್ಕೊಂಡೆ ಸಿಂಪ್ಲಿಫೈ ಮಾಡಬೇಕು. ಫೋಸೈ ಆಫ್ ದ ಹೈಪರ್ಬೋಲಾ 9x square minus 16y square plus 18x plus 32y minus 151 equal to 0. ಹೌದಾ? ಜಸ್ಟ್ ಸೇಮ್ ಪ್ರಾಬ್ಲಮ್ ಸಿಂಪ್ಲಿಫೈ ಮಾಡ್ಕೊಂಡಿದ್ವಿ. 9x square minus 16y square ಹೌದಾ, ಜಸ್ಟ್ ಮಾಡ್ಕೊಂಡಿದ್ವಿ, ಅದನ್ನೇ ಯೂಸ್ ಮಾಡ್ಕೊಂಡ್ರೆ ಆಗೋಯ್ತು ಇಲ್ಲಿ. ಹೌದಾ, ನೋಡಿ ಇಲ್ಲಿ ಮಾಡ್ಕೊಂಡಿದ್ವಿ ಸೇಮ್ 9x square minus 16y square, ಅದ್ರಲ್ಲಿ ಪ್ಲಸ್ 18x ಇದೆ, ಇಲ್ಲಿ ಮೈನಸ್ 18x ಇದೆ ಅಷ್ಟೇ. ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿ ಬರುತ್ತೆ. 9x square ಪ್ಲಸ್ 18x ಹೌದಾ, ಮೈನಸ್ 16y square ಪ್ಲಸ್ 32y ಮೈನಸ್ 151 ಈಕ್ವಲ್ ಟು 0. ಹೌದಾ, 9 ಕಾಮನ್ ತಗೊಂಡೆ ಅಂದ್ರೆ x ಸ್ಕ್ವೇರ್ ಪ್ಲಸ್ 2x ಆಡ್ ಅಂಡ್ ಸಬ್ಟ್ರಾಕ್ಟ್ 1 ಸ್ಕ್ವೇರ್ ಮೈನಸ್ 16 ಕಾಮನ್ ತಗೊಂಡೆ ಅಂದ್ರೆ y ಸ್ಕ್ವೇರ್ ಮೈನಸ್ 2y ಆಡ್ ಅಂಡ್ ಸಬ್ಟ್ರಾಕ್ಟ್ 1 ಸ್ಕ್ವೇರ್ ಮೈನಸ್ 151 ಈಕ್ವಲ್ ಟು 0 ಅಲ್ವಾ. 9 ಇಂಟು x ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ 9 ಮೈನಸ್ 16 ಇಂಟು y minus 1 whole square minus of minus plus 16 is equal to 151. ಹೌದಾ, 9 into x plus 1 whole square minus 16 into y minus 1 whole square is equal to 151 plus 9 minus 16 ಅಂದ್ರೆ ಇದು 144 ಆಗುತ್ತಲ್ಲ. ನೆಕ್ಸ್ಟ್ ಡಿವೈಡಿಂಗ್ ಬೈ 144 ಮಾಡಿದ್ವಿ ಅಂದ್ರೆ x plus 1 whole square by 16 minus y minus 1 whole square by 9 is equal to 1. ಇಷ್ಟು ಬರುತ್ತಲ್ಲ. ನೆಕ್ಸ್ಟ್ ನೋಡಿ, ಇದನ್ನು ಯೂಸ್ ಮಾಡಿ ಫೋಸೈ ಕಂಡುಹಿಡಿಬೇಕಷ್ಟೆ. ನೋಡಿ ಇಲ್ಲಿ h is equal to minus 1 ಇದೆ. ಹೌದಾ, ನೋಡಿ ಒಂದೊಂದೇ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಂಡು ಟ್ರೈ ಮಾಡಿ ಬರುತ್ತೆ. h is equal to minus 1, k is equal to 1. ಹೌದಾ, a ಸ್ಕ್ವೇರ್ ಮತ್ತೆ b ಸ್ಕ್ವೇರ್ ಕೊಟ್ಟಿದ್ದಾರೆ ತಾನೆ, ಅದನ್ನು ಬರ್ಕೋಬೇಕು. ಅಂದ್ರೆ ಇಲ್ಲಿಗ h is equal to minus 1, k is equal to 1, a ಸ್ಕ್ವೇರ್ equal to 16 ಅಂದ್ರೆ a equal to 4, b ಸ್ಕ್ವೇರ್ equal to 9 ಅಂದ್ರೆ b is equal to 3. ಇಷ್ಟು ಬರುತ್ತೆ. ನೆಕ್ಸ್ಟ್ ನೋಡಿ, ನಾವು e is equal to square root of 1 plus b square by a square ಯೂಸ್ ಮಾಡಬೇಕು. 1 plus b square ಅಂದ್ರೆ 9, a square ಅಂದ್ರೆ 16 ಅಂದ್ರೆ ಇದು ಎಷ್ಟಾಗ್ಬೋದು, ರೂಟ್ 25 by 16 ಅಂದ್ರೆ ಇದು 5 by 4 ಆಯ್ತು. ಹೌದಾ, ನೆಕ್ಸ್ಟ್ ನೋಡಿ, ನಾವು ಫೋಸೈ ಆರ್ ಏನ್ ಬರೀತೀವಿ ಅಂದ್ರೆ ಪ್ಲಸ್ ಆರ್ ಮೈನಸ್ ಎ ಇ ಪ್ಲಸ್ ಹೆಚ್ ಕಾಮ ಕೆ. ಹೌದಾ, ಯಾಕಂದ್ರೆ ಇಲ್ಲಿ ಹೆಚ್ ಕಾಮ ಕೆ ಇದೆ ತಾನೆ, ಅದು ಕೇರ್ಫುಲ್ ಆಗಿ ಮಾಡ್ಕೋಬೇಕು. ಪ್ಲಸ್ ಆರ್ ಮೈನಸ್ ಎ ಇಂಟು ಇ. ಹೌದಾ, ಎ ಅಂದ್ರೆ ಎಷ್ಟು ಬಂದಿದೆ 4 ಇಂಟು ಇ ಅಂದ್ರೆ 5 by 4 ಪ್ಲಸ್ ಹೆಚ್ ಅಂದ್ರೆ ಅಲ್ಲಿ ಮೈನಸ್ 1 ಕಾಮ 1. ಹೌದಾ, 4 ಕ್ಯಾನ್ಸಲ್ ಆಗುತ್ತೆ. ಮತ್ತೊಂದು 5 ಮೈನಸ್ 1 4 ಬರ್ಕೊಂಡ್ಬಿಟ್ರೆ ತಪ್ಪಾಗ್ಬಿಡುತ್ತೆ, ಅಲ್ಲಿ ಕೇರ್ಫುಲ್ ಆಗಿ ಬರಿಬೇಕು. ಹೌದಾ, ಅಂದ್ರೆ ಇಲ್ಲಿ ಪ್ಲಸ್ ಆರ್ ಮೈನಸ್ 5 ಮೈನಸ್ 1 ಕಾಮ 1. ನೋಡಿ ಒಂದ್ಸಲ ಪ್ಲಸ್ ತಗೊಂಡೆ ಅಂದ್ರೆ 5 ಮೈನಸ್ 1 ಅಂದ್ರೆ 4 ಆಯ್ತು. 4, 1 ಆರ್ ಮೈನಸ್ 6, 1 ಬರುತ್ತೆ ಅಷ್ಟೇ. ಹೌದಾ, ಅಂದ್ರೆ ಆಪ್ಷನ್ ಬಿ ಬರ್ತಾ ಇದೆ. ಆಯ್ತಲ್ಲ, ನೋಡಿ ಕೇರ್ಫುಲ್ ಆಗಿ ಸಿಂಪ್ಲಿಫೈ ಮಾಡ್ಬೇಕಷ್ಟೇ. ಇಲ್ಲಿ ಫೋಸೈ ಕ್ಯಾಲ್ಕುಲೇಟ್ ಮಾಡಕ್ ಕೇಳಿದ್ದಾರೆ, ಮತ್ತೆ ಇಲ್ಲಿ ನೋಡ್ಕೊಂಡ್ವಿ ಅಂದ್ರೆ ಹೆಚ್ಚು ಕೆ ಇದೆ. ಹೌದಾ, ಅದಕ್ಕೆ ಹೆಚ್ಚು ಕೆ ಬಂದಿದೆ ಅಂತ ಹೇಳಿದ್ರೆ ಅಲ್ಲಿ ಫೋಸೈ ಪ್ಲಸ್ ಆರ್ ಮೈನಸ್ ಎ ಇ ಪ್ಲಸ್ ಹೆಚ್ ಕೋಮ ಕೆ ಯಾವಾಗ ಇಸ್ ಈಕ್ವಲ್ ಟು ಪ್ಲಸ್ 1 ಇದ್ದಾಗ. ಹೌದಾ, ಏನಾದ್ರು ಇಸ್ ಈಕ್ವಲ್ ಟು ಮೈನಸ್ 1 ಬಂತು ಅಂದ್ರೆ ಮತ್ತೆ ಫಾರ್ಮುಲಾ ಚೇಂಜ್ ಆಗುತ್ತೆ. ಅವಾಗ ಏನ್ ಬರುತ್ತೆ ಅಂದ್ರೆ ಹೆಚ್ ಕೋಮ ಪ್ಲಸ್ ಆರ್ ಮೈನಸ್ ಬಿಇ ಪ್ಲಸ್ ಕೆ ಬರ್ಕೊಂಡು ಮಾಡ್ಬೇಕು. ಹೌದಾ, ನೆಕ್ಸ್ಟ್ ಒನ್ ಥರ್ಡ್ ಒನ್, ದ ಎಕ್ಸೆಂಟ್ರಿಸಿಟಿ ಆಫ್ ದ ಹೈಪರ್ಬೋಲಾ ಪಾಸಿಂಗ್ ಟು ದ ಪಾಯಿಂಟ್ಸ್ ಅಂತ ಹೇಳಿದ್ದಾರೆ.
ನೋಡಿ ಫಸ್ಟ್ ಹೈಪರ್ಬೋಲಾ ಕ್ಯಾಲ್ಕುಲೇಟ್ ಮಾಡಿಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಬೇಕು, ಹೌದಾ? ಮತ್ತೆ ನೋಡಿ ಇಲ್ಲಿ ಏನು ಮೆನ್ಷನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇಸ್ ಈಕ್ವಲ್ ಟು 1 ಅನ್ಕೊಂಡ್ಬಿಟ್ಟೆ ಸಿಂಪ್ಲಿಫೈ ಮಾಡ್ಬೇಕು. ಯಾವಾಗಲೂ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತಾನೆ ತಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡಬೇಕು, ಹೌದಾ? ಅಂದ್ರೆ ಈಗ ಈ ತರ ಈಗ ಕೊಟ್ಟಿದ್ದಾರೆ ಅಷ್ಟೇ. ಹೈಪರ್ಬೋಲಾದ ಈಕ್ವೇಶನ್ ನಾನೇನದು ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಕ್ವಲ್ ಟು 1 ಅಂತ ಹೇಳಿದೆ ಅಂದ್ರೆ ಇಲ್ಲಿ ಫಸ್ಟ್ ಏನ್ ಕೊಟ್ಟಿರೋದು ಕಂಡೀಷನ್, ಪಾಸಿಂಗ್ ಟು ದ ಪಾಯಿಂಟ್ 3,0 ತಾನೆ. 3 ಸ್ಕ್ವೇರ್ ಅಂದ್ರೆ 9 ಬೈ ಎ ಸ್ಕ್ವೇರ್ ಮೈನಸ್ 0 ಈಕ್ವಲ್ ಟು 1 ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ 9 ಇಸ್ ಈಕ್ವಲ್ ಟು ಎ ಸ್ಕ್ವೇರ್, ಎ ಈಕ್ವಲ್ ಟು 3 ಬರುತ್ತೆ, ಹೌದಾ? ನೆಕ್ಸ್ಟ್ ನೋಡಿ ಸೇಮ್ ಟೈಪ್ 3√2, 2 ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ 3√2 ಹೋಲ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1, ಹೌದಾ? 3√2 ಅಂದ್ರೆ 9 ಇಂಟು 2 ಬೈ 3 ಸ್ಕ್ವೇರ್ ಅಂದ್ರೆ 9 ತಾನೆ, ಯಾಕಂದ್ರೆ ಎ ಸ್ಕ್ವೇರ್ 9 ಗೊತ್ತಿದೆ ಅಲ್ಲ, ಅದನ್ನ ಬರ್ಕೊಂತ ಇದ್ದೀನಿ, ಮೈನಸ್ 4 ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1. 9 9 ಕ್ಯಾನ್ಸಲ್ ಆಯ್ತು. 1 ಎಲ್ ಎಚ್ ಎಸ್ ಗೆ 4 ಬೈ ಬಿ ಸ್ಕ್ವೇರ್ ನ ಆರ್ ಎಚ್ ಎಸ್ ಗೆ ತಗೊಂಡೆ ಅಂದ್ರೆ 2 ಮೈನಸ್ 1 ಇಸ್ ಈಕ್ವಲ್ ಟು 4 ಬೈ ಬಿ ಸ್ಕ್ವೇರ್, ಅಥವಾ 2 ಮೈನಸ್ 1 ಅಂದ್ರೆ 1 ಆಯ್ತಲ್ಲ, 1 ಈಕ್ವಲ್ ಟು 4 ಬೈ ಬಿ ಸ್ಕ್ವೇರ್ ಅಂದ್ರೆ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 4. ಇಷ್ಟು ಬರುತ್ತಲ್ಲ. ದೇರ್ಫೋರ್ ಈಗ ಎಕ್ಸೆಂಟ್ರಿಸಿಟಿ ಕ್ಯಾಲ್ಕುಲೇಟ್ ಮಾಡ್ಬೇಕಷ್ಟೇ. ಇ ಇಸ್ ಈಕ್ವಲ್ ಟು ರೂಟ್ ಆಫ್ 1 ಪ್ಲಸ್ ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್, ರೂಟ್ ಆಫ್ 1 ಪ್ಲಸ್ 4 ಬೈ 9 ಅಲ್ಲ, 9 ಪ್ಲಸ್ 4 ಬೈ 9 ಅಂದ್ರೆ ಆನ್ಸರ್ ರೂಟ್ 13 ಬೈ 3 ಬರುತ್ತೆ, ಹೌದಾ? ಅಂದ್ರೆ ಆಪ್ಷನ್ ಬಿ ಬರುತ್ತೆ ಅಷ್ಟೇ. ಆಯ್ತಲ್ಲ, ಹೇಗ್ ಮಾಡ್ತಿದೀವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕಷ್ಟೇ. ಇಲ್ಲಿ ಈಸಿ ಇದೆ. ನೆಕ್ಸ್ಟ್ ಒಂದು ನೋಡಿ, ಫೋರ್ತ್ ಒನ್. ಇದು ಸೆಂಟರ್ ವರ್ಟೆಕ್ಸ್ ಅಂಡ್ ಫೋಸೈ ಆಫ್ ಹೈಪರ್ಬೋಲಾ ಬಿ ಅಂತ ಹೇಳಿದ್ದಾರೆ. ಅಂದ್ರೆ ಸೆಂಟರ್ ನ 0,0, ವರ್ಟೆಕ್ಸ್ ನ 4,0, ಫೋಸೈ ನ 6,0, ಹೌದಾ? ಇಷ್ಟು ಕೊಟ್ಟಿದ್ದಾರೆ. ಬಿ ರೆಸ್ಪೆಕ್ಟಿವ್ಲಿ, ದೆನ್ ದ ಈಕ್ವೇಶನ್ ಆಫ್ ಹೈಪರ್ಬೋಲಾ ಈಸ್ ಅಂತ ಹೇಳಿದ್ದಾರೆ ಅಷ್ಟೇ, ಹೌದಾ? ನೋಡಿ ಈಸಿ ಇದೆ. ಸೆಂಟರ್ 0,0 ಕೊಟ್ಟಿದ್ದಾರೆ ಅಂದ್ರೆ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇರುತ್ತೆ. ಮತ್ತೆ ನೋಡಿ ಫೋಸೈ ಮತ್ತೆ ವರ್ಟೆಕ್ಸ್ ಎರಡು ಎಕ್ಸ್ ಆಕ್ಸಿಸ್ ಮೇಲೆ ಬರ್ತಾ ಇದೆ ಅಂದ್ರೆ ಇಸ್ ಈಕ್ವಲ್ ಟು 1 ಫಾರ್ಮೆಟ್ ಅಲ್ಲಿ ಇರುತ್ತೆ, ಹೌದಾ? ಅಂದ್ರೆ ಈ ತರ ಈಗ ಬರ್ಬೋದು ಹೈಪರ್ಬೋಲಾ. ನೋಡಿ ಇದನ್ನ 4,0 ಅಂತ ಕೊಟ್ಟಿದ್ದಾರೆ, ಇದನ್ನ 6,0, ಹೌದಾ? ಡೈರೆಕ್ಟ್ ಆಗಿ ಗಿವನ್ ಬರ್ಕೊಂಬಿಡಿ, ಸಿಂಪ್ಲಿಫೈ ಆಗುತ್ತೆ. ಈಗ ನೋಡಿ ಗಿವನ್ vertex is equal to 4,0, that is equal to a, 0 ಅಂದ್ರೆ a is equal to 4 ತಗೊಂತೀನಿ, ಹೌದಾ? ನೆಕ್ಸ್ಟ್ foci is equal to 6,0, ಇದನ್ನ ಏನ್ ಬರೀತಾ ಇದ್ವಿ, ae, 0 ತಾನೆ. ಹಾಗಾದ್ರೆ ae is equal to 6 ಬರೀಬಹುದು. ae ಅಂದ್ರೆ 4 into e is equal to 6, e is equal to 6 by 4, 6 by 4 ಅಂದ್ರೆ 3 by 2, ಹೌದಾ? ನೋಡಿ ಹೇಗಿದೆ, ಎ ಗೊತ್ತಿದೆ ಮತ್ತೆ ಇ ಗೊತ್ತಿದೆ, ಇವೆರಡನ್ನು ಯೂಸ್ ಮಾಡಿಕೊಂಡು ಬಿ ಸ್ಕ್ವೇರ್ ಕಂಡುಹಿಡಿಬೇಕಷ್ಟೇ. ಈಗ ನೋಡಿ ನಾವು ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಇಂಟು ಇ ಸ್ಕ್ವೇರ್ ಮೈನಸ್ 1. ಎ ಸ್ಕ್ವೇರ್ ಅಂದ್ರೆ 16 ಇಂಟು ಇ ಸ್ಕ್ವೇರ್ ಅಂದ್ರೆ 9 by 4 ಮೈನಸ್ 1, ಅಥವಾ 16 ಇಂಟು 9 minus 4 by 4, 4 ones are 4 fours, and b square is equal to ಎಷ್ಟು ಬಂತು, 9 minus 4 ಅಂದ್ರೆ 5, 5 fours are 20, ಹೌದಾ? b square 20 ಬರ್ತಿದೆ, a square 16 ಬರುತ್ತೆ. therefore equation of hyperbola is
x square by a square minus y square by b square equal to 1 ಅಂದ್ರೆ x square by a square ಅಂದ್ರೆ 16 ಅಲ್ಲ minus y square by 20 is equal to 1 ನೋಡಿ 16 ಮತ್ತೆ 20 ಇದೆ LCM 80 ತಗೊಂಡೆ ಅಂದ್ರೆ ಮಲ್ಟಿಪ್ಲೈ ಬೈ 80 ಮಾಡಬೇಕು ಅವಾಗ ಇಲ್ಲಿ ಏನು ಬರುತ್ತೆ 5x square minus 4 y square is equal to 80 ಬರುತ್ತೆ ಹೌದಾ ಒಂದು ಆಪ್ಷನ್ ಸಿ ಬರುತ್ತೆ ಆಯ್ತಲ್ಲ ಈಸಿ ಇದೆ ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 5 the eccentricity of the hyperbola whose lattice rectum is 8 and conjugate axis is equal to half the distance between the foci is ಅಂತ ಹೇಳಿದ್ದಾರೆ ಹೌದಾ ಹಾಗಾದ್ರೆ ಇಲ್ಲಿ the eccentricity of hyperbola ಅಂತ ಹೇಳಿದ್ದಾರೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು whose lattice rectum is 8 ಅಂದ್ರೆ given length of lattice rectum is equal to 8 ತಗೊಂತೀನಿ ಅಂದ್ರೆ ಇಲ್ಲಿ 2b square by a is equal to 8 ಅಲ್ಲ 2b square is equal to 8a ಬಂತು ಅಂದ್ರೆ b square is equal to 4a ಹೌದಾ ಇನ್ನು 1 ಅಂತ ತಗೊಂಡಿರ್ತೀವಿ ಅಂಡ್ ಕಾಂಜುಗೇಟ್ ಆಕ್ಸಿಸ್ ಇಸ್ ಈಕ್ವಲ್ ಟು ಏನ್ ಕೊಟ್ಟಿರೋದು ಇನ್ನೊಂದು ಗಿವನ್ ನೋಡಿ ಅಲ್ಲಿ ಏನೋ ಕೊಟ್ಟಿದ್ದಿಲ್ಲ ಅಂದ್ರೆ ಅದನ್ನೆಲ್ಲ ಲೆಂತ್ ಅಂತಾನೆ ತಗೋಬೇಕು ಲೆಂತ್ ಆಫ್ ಕಾಂಜುಗೇಟ್ ಆಕ್ಸಿಸ್ is equal to half of the distance between foci half of distance between foci length of conjugate axis under 2b ಅಲ್ಲ is equal to half into 2a ಹೌದಾ 2 ಕ್ಯಾನ್ಸಲ್ ಆಯ್ತು ಅಂದ್ರೆ ಇಲ್ಲಿ ಏನ್ ಬರ್ತಾ ಇದೆ ಅಂದ್ರೆ 2b is equal to a ಹೌದಾ ನೋಡಿ ಇವೆರಡನ್ನು ಯೂಸ್ ಮಾಡಿಕೊಂಡು ಈ ಕಂಡುಹಿಡಿಬೇಕಷ್ಟೇ ಆಯ್ತಲ್ಲ ಅಂದ್ರೆ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 4a ಮತ್ತು 2b ಇಸ್ ಈಕ್ವಲ್ ಟು ಎ ಇವೆರಡನ್ನು ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೇ ನೋಡಿ ಹಾಗಾದ್ರೆ ನಾವು ಗೊತ್ತಿರೋದು ನಮಗೆ ಫಾರ್ಮುಲಾ ನೋಡಿ ಈಸಿಯಾಗಿ ಮಾಡ್ಕೋಬಹುದು ನೋಡಿ ಬರೀ ಇದನ್ನೇ ಯೂಸ್ ಮಾಡ್ಕೊಂಡು ಕಂಡುಹಿಡಿಬಹುದು ಇಲ್ಲಿ ಏನ್ ಬರೀಬಹುದು ಅಂದ್ರೆ ನಾವು b by a is equal to e by 2 ಬರೀಬರ್ತಾನೆ ಹೌದಾ ಇನ್ನು ಡೈರೆಕ್ಟ್ ಆಗಿ ವಿ ನೋ ದಟ್ ಫಾರ್ಮುಲಾ ಏನ್ ಗೊತ್ತಿರೋದು e is equal to root of 1 plus b square by a square ಹೌದಾ ರೂಟ್ ಆಫ್ 1 ಪ್ಲಸ್ ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಅಂದ್ರೆ ಇ ಸ್ಕ್ವೇರ್ ಬೈ 4 ಬರೀಬೋದಲ್ಲ ಇದೀಗ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡೆ ಅಂದ್ರೆ ಇ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಪ್ಲಸ್ ಇ ಸ್ಕ್ವೇರ್ ಬೈ 4 ಹೌದಾ ನೋಡಿ ಇ ಸ್ಕ್ವೇರ್ ಮೈನಸ್ ಇ ಸ್ಕ್ವೇರ್ ಬೈ 4 ಇಸ್ ಈಕ್ವಲ್ ಟು 1 ಬರೀಬೋದಲ್ಲ ಅದೇ ಎಲ್ ಸಿ ಎಂ ತಗೊಂಡು ಸಿಂಪ್ಲಿಫೈ ಮಾಡಿದೆ ಅಂದ್ರೆ 3 ಇ ಸ್ಕ್ವೇರ್ ಬೈ 4 ಈಕ್ವಲ್ ಟು 1 3 e square is equal to 4 ಅಂದ್ರೆ e square is equal to 4 by 3 ಅಂದ್ರೆ e is equal to ಏನು ಬರ್ತದೆ 2 by root 3 ಅಂದ್ರೆ ಡೈರೆಕ್ಟ್ ಆಪ್ಷನ್ ಸಿ ಬರುತ್ತೆ ಹೌದಾ ನೋಡಿ ಇಲ್ಲಿ ಫಸ್ಟ್ ಕಂಡೀಷನ್ ಏನು ಯೂಸ್ ಮಾಡಲಿಲ್ಲ ಅಷ್ಟೇ ಡೈರೆಕ್ಟ್ ಆಗಿ ಒಂದೇ ಒಂದು ಕಂಡೀಷನ್ ಯೂಸ್ ಮಾಡ್ಕೊಂಡು ಬರೀಬಹುದು ಯಾಕಂದ್ರೆ ನಮಗೆ ರೇಷಿಯೋ ಗೊತ್ತಾಗ್ಬಿಡ್ತು ಅನ್ಕೊಳ್ಳಿ ಬಿ ಬೈ ಎ ಆ ಎಕ್ಸೆಂಟ್ರಿಸಿಟಿನ ಈಸಿಯಾಗಿ ಕಂಡುಹಿಡಿಬಹುದು ಹೌದಾ ಡೈರೆಕ್ಟ್ ಆಗಿ ಮಾಡ್ಕೊಂಡ್ಬಿಡ್ಬೋದು ನಾವು ಆಯ್ತಲ್ಲ ಯಾಕಂದ್ರೆ ಬಿ ಬೈ ಎ ಕ್ಯಾಲ್ಕುಲೇಟ್ ಮಾಡ್ಕೊಳೋಂಥದ್ದು ಎಲಿಪ್ಸ್ ಅಲ್ಲೂ ಎಷ್ಟೊಂದು ಪ್ರಾಬ್ಲಮ್ ಮಾಡ್ಕೊಂಡಿದ್ವಿ ಜಸ್ಟ್ ಅದೇ ಐಡಿಯಾ ಯೂಸ್ ಮಾಡ್ಕೊಳ್ಳಿ ಅಷ್ಟೇ ಬರುತ್ತೆ ನೆಕ್ಸ್ಟ್ ಒಂದು ನೋಡಿ ಪ್ರಾಬ್ಲಮ್ ನಂಬರ್ 6 ದ ಈಕ್ವೇಶನ್ ಆಫ್ ದ ಹೈಪರ್ಬೋಲಾ whose foci are 6, 5, minus 4, 5 and eccentricity is 5 by 4 ಕೊಟ್ಟಿದ್ದಾರೆ ಅಂದ್ರೆ e is equal to 5 by
ಹೌದಾ, ಇಷ್ಟು ಕೊಟ್ಟಿದ್ದಾನೆ. ಇನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಹೈಪಾಬೋಲಾನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಹೌದಾ, ನೋಡಿ ಇಲ್ಲಿ ಏನಾದ್ರೂ ಫೋಸ ಇದು y ಕೋಆರ್ಡಿನೇಟ್ 0 ಇತ್ತು ಅಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್, y ಕೋಆರ್ಡಿನೇಟ್ ಏನಾದ್ರು 0 ಇರಲಿಲ್ಲ ಅಂತ ಹೇಳಿದ್ರೆ ಕೇರ್ಫುಲ್ ಆಗಿ ಸಿಂಪ್ಲಿಫೈ ಮಾಡಬೇಕು. ಹೌದಾ, ಇಲ್ಲಿ y ಕೋಆರ್ಡಿನೇಟ್ ಏನು 0 ಇಲ್ಲ ಇಲ್ಲಿ, ಅದಕ್ಕೆ ಇಲ್ಲಿ ಏನ್ ತಗೊಂತೀನಿ ಅಂದ್ರೆ ನಾನು ಲೆಟ್ s is equal to ae plus h ಕಾಮ k, ಇದನ್ನ 6,5 ಅಂತ ತಗೊಂತೀನಿ. s dash is equal to ಮೈನಸ್ ae plus h ಕಾಮ k ನ -4,5 ತಗೊಂತೀವಿ. ಹೌದಾ, ನೋಡಿ ಯಾವ್ದು ಕಮ್ಮಿ ಇರುತ್ತೆ ಅದನ್ನ ಮೈನಸ್ ae plus h ಅಂತ ತಗೋಬೇಕಷ್ಟೆ. ಹೌದು ನೋಡಿ, ಈಗ ಇಲ್ಲಿ ಏನ್ ಬರೀಬಹುದು ನಾವು, ದಟ್ ಇಂಪ್ಲೈಸ್ ಒಂದು ವ್ಯಾಲ್ಯೂ ಅಂತ ಡೈರೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ. k ಈಕ್ವಲ್ ಟು 5, ae plus h 6 ಆಗುತ್ತೆ, ಮೈನಸ್ ae plus h -4 ಆಗುತ್ತೆ. ಹೌದಾ, ನೋಡಿ ಯೂಸ್ ಮಾಡ್ಕೊಂಡ್ಬಿಟ್ಟು ಎ ಮತ್ತೆ ಇನೂ ಇದೆ. ಹೌದಾ, ಎ ಕ್ಯಾಲ್ಕುಲೇಟ್ ಮಾಡೋಕೆ ಟ್ರೈ ಮಾಡ್ಬೇಕಷ್ಟೆ. ನೋಡಿ ಇವೆರಡನ್ನು ಆಡ್ ಮಾಡಿದೆ ಅನ್ಕೊಳ್ಳಿ, ಈಕ್ವೇಶನ್ 2 ಪ್ಲಸ್ ಈಕ್ವೇಶನ್ 3 ಮಾಡ್ತೀನಿ. ಈಕ್ವೇಶನ್ 2 ಪ್ಲಸ್ ಈಕ್ವೇಶನ್ 3 ಅವಾಗ ಇಲ್ಲಿ ಏನ್ ಬರ್ಬೋದು, ಎ ಕ್ಯಾನ್ಸಲ್ ಆಗಿ 2h is equal to 2, ಹಾಗಾದ್ರೆ h is equal to 1 ಬಂತು. k equal to 5 ಗೊತ್ತಾಯ್ತು, h is equal to 1 ಗೊತ್ತಾಯ್ತು. ನೋಡಿ ಈಗ ಫ್ರಮ್ 2 ae plus h is equal to 6 ಇದೆ. a ಇಂಟು e ಅಂದ್ರೆ 5/4 ಅಲ್ಲ, h ಅಂದ್ರೆ 1 ಇದೆ, ದಟ್ ಈಸ್ ಈಕ್ವಲ್ ಟು 6, ಅಥವಾ 5a/4 is equal to 6 minus 1 ಬರುತ್ತೆ. 5a/4 is equal to 5, ಹಾಗಾದ್ರೆ 5 ಕ್ಯಾನ್ಸಲ್ ಆಗ್ಬಿಟ್ಟು a is equal to 4 ಬರುತ್ತೆ. ಹೌದಾ, a ವ್ಯಾಲ್ಯೂನು ಗೊತ್ತಾಯ್ತು. ಇನ್ನೊಂದು b ಕಂಡುಹಿಡಿಬೇಕು ತಾನೆ, ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡ್ಕೊಂತೀವಿ. ವಿ ನೋ ದಟ್ b ಸ್ಕ್ವೇರ್ is equal to a ಸ್ಕ್ವೇರ್ ಇಂಟು e ಸ್ಕ್ವೇರ್ ಮೈನಸ್ 1. a ಸ್ಕ್ವೇರ್ ಅಂದ್ರೆ 16 ಇಂಟು e ಸ್ಕ್ವೇರ್ ಅಂದ್ರೆ 25/16. ಹೌದಾ, ನೋಡಿ 5/4 ಕೊಟ್ಟಿದ್ದಾರೆ, e ಅಂದ್ರೆ 25/16 ಮೈನಸ್ 1. 16 ಇಂದ ಮಲ್ಟಿಪ್ಲೈ ಮಾಡಿದ್ರೆ 25 ಮೈನಸ್ 16 ಆಯ್ತು, ಹಾಗಾದ್ರೆ ಬಿ ಸ್ಕ್ವೇರ್ ಈಕ್ವಲ್ ಟು 9 ಬರುತ್ತೆ. ಹೌದಾ, ನೋಡಿ ಇಷ್ಟನ್ನು ಯೂಸ್ ಮಾಡ್ಕೊಂಡು ಈಕ್ವೇಶನ್ ಬರ್ಕೊಂಡ್ರೆ ಆಯ್ತು. ಈಗ ಈಸಿ ಇದೆ. ದೇರ್ಫೋರ್ ಈಕ್ವೇಶನ್ ಆಫ್ ಹೈಪರ್ಬೋಲಾ ಈಸ್ ಏನ್ ಬರೀತಿದ್ವಿ ಅಂದ್ರೆ x minus h whole square by a square minus y minus k whole square by b square is equal to 1. ಅಂದ್ರೆ x minus h. ಹೌದಾ, h ವ್ಯಾಲ್ಯೂ ಎಷ್ಟು ಬಂದಿದೆ ನಮಗೆ ಇಲ್ಲಿ ನೋಡಿ, h ವ್ಯಾಲ್ಯೂ 1 ಬಂದಿದೆ ತಾನೇ ಇಲ್ಲಿ. ಹೌದಾ, ಇಲ್ಲಿ ನೋಡಿ, ಇಲ್ಲಿ ಗೊತ್ತಿದೆ h ವ್ಯಾಲ್ಯೂ 1 ಬರ್ತಾ ಇದೆ. ಹೌದಾ, ಮತ್ತೆ ಇನ್ನೇನೇನ್ ಬೇಕು ನಮಗೆ, k ವ್ಯಾಲ್ಯೂನ ಏನ್ ಬಂದಿರೋದು ನಮಗೆ ಅಲ್ಲಿ ನೋಡಿ, k ವ್ಯಾಲ್ಯೂ 5 ಬಂದಿದೆ. ಹೌದಾ, ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಬಿಡಿ, ಅವಾಗ ಸಿಂಪ್ಲಿಫೈ ಆಗ್ಬಿಡುತ್ತೆ ಅಷ್ಟೇ. ಹೌದಾ, ಅಂದ್ರೆ h ವ್ಯಾಲ್ಯೂ 1, k ವ್ಯಾಲ್ಯೂ 5 ಅಲ್ಲ, ಅಂದ್ರೆ x minus 1 ಹೋಲ್ ಸ್ಕ್ವೇರ್ ಬೈ a ಸ್ಕ್ವೇರ್ ಅಂದ್ರೆ 16 ಅಲ್ಲ, ಇಲ್ಲಿ 4 ಇದೆ, ಅದಕ್ಕೆ 16 ಮೈನಸ್ y ಮೈನಸ್ k ಅಂತ ಹೇಳಿದ್ರೆ 5 ಅಲ್ಲ, ಅದಕ್ಕೆ y ಮೈನಸ್ 5 ಹೋಲ್ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಅಂದ್ರೆ 9, ದಟ್ ಈಸ್ ಈಕ್ವಲ್ ಟು 1. ಇಷ್ಟು ಮಾತ್ರ ಅಷ್ಟೇ ಆನ್ಸರ್. ಅಂದ್ರೆ x ಮೈನಸ್ 1 ಹೋಲ್ ಸ್ಕ್ವೇರ್ ಬೈ 16 ಮೈನಸ್ y ಮೈನಸ್ 5 ಹೋಲ್ ಸ್ಕ್ವೇರ್ ಬೈ 9 ಈಕ್ವಲ್ ಟು 1. ಅಂದ್ರೆ ಆಪ್ಷನ್ ಎ ಬಂದ್ಬಿಡುತ್ತೆ. ಹೌದಾ, ಗೊತ್ತಿರಬೇಕು, ಈಸಿ ಇದೆ. ಹೌದಾ, ನೋಡಿ ಅದಕ್ಕೆ ಯಾವ ತರ ಮಾಡ್ತಾ ಇದೀವಿ ಅಂತೇಳಿ ಐಡಿಯಾ ಗೊತ್ತಾಯ್ತು ಅಂದ್ರೆ ಈಸಿಯಾಗಿ ಮಾಡ್ಕೋಬಹುದು. ಆಯ್ತಲ್ಲ, ಸಾಕು. ನೋಡಿ ಉಳಿದಿರೋ ಪ್ರಾಬ್ಲಮ್ಸ್ನ ನೆಕ್ಸ್ಟ್ ಕ್ಲಾಸಲ್ಲಿ ತಗೊಂತೀನಿ ನಾನು.